ಈ ಜನರೇಷನ್ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಲಿ ಅಂತ ಅಪ್ಪ ಅಮ್ಮ ಪೋಷಕರು ಮತ್ತು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾರೆ. ಆ ಸೌಲಭ್ಯಗಳನ್ನು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂತಾರೆ ಅಂತ ಅವ್ರಿಗೆ ಗೊತ್ತು. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಸಣ್ಣ ನಿದರ್ಶನ ಎಲ್ರಿಗೂ ಒಂದು ಮಾದರಿಯಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಇಂಜಿನಿಯರಿಂಗ್ ಓದಬೇಕಾದ್ರೆ ಮಕ್ಕಳಿಗೆಲ್ಲ ಸಂಜೆ ಪಾಠ ಮಾಡಿ ಅದರಲ್ಲಿ ಬಂದ ಅರ್ಧ ದುಡ್ಡನ್ನು ತಮ್ಮ ವಿದ್ಯಾಭ್ಯಾಸ ಮತ್ತು ಖರ್ಚಿಗೆ ಇಟ್ಕೊಂಡು ಇನ್ನರ್ಧ ದುಡ್ಡನ್ನು ತಮ್ಮ ತಾಯಿ ಕಳಿಸ್ತಿದ್ರು. ಹೀಗೆ ಒಂದಿನ ಪರೀಕ್ಷೆ ಶುಲ್ಕ ಕಟ್ಟೋದಕ್ಕೆ ದುಡ್ಡು ಬೇಕಾಗುತ್ತೆ. ಆದರೆ ಇವ್ರ ಹತ್ರ ದುಡ್ಡಿರಲ್ಲ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಅದೇ ಊರಿನ ಪರಿಚಯಸ್ಥರ ಬಳಿ ದುಡ್ಡು ಕೇಳ್ತಾರೆ. ಪರೀಕ್ಷೆ ಶುಲ್ಕ ಕಟ್ಟಕ್ಕೆ ಕಾಸಿಲ್ಲ, ಸ್ವಲ್ಪ ಏನಾದರೂ ಕಾಸು ಒದಗಿಸ್ಕೊಡಕ್ಕಾಗುತ್ತಾ ಸ್ವಾಮಿ? ಕಾಸು ನಮ್ಮ ತವನೂ ಇಲ್ಲಪ್ಪ. ನಾವು ಸ್ವಲ್ಪ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮಂತವ್ರ ತವ ಕಾಸಿಲಿಂದ ಬಂದತ್ ಮಗ. ಸರಿ ಸ್ವಾಮಿ, ಆಯಿತು. ಆಗ ಅವರು ಯೋಚನೆ ಮಾಡಿ ಅವರ ಊರಿಗೆ ಕಾಲ್ನಡಿಗೆಯಲ್ಲೇ ಹೋಗುತ್ತಾರೆ. ಅವರ ಜೋಬಿನಲ್ಲಿ ₹1 ಇರೋಲ್ಲ. ನಾಳೆನೇ ಪರೀಕ್ಷೆ ಶುಲ್ಕ ಕಟ್ಟೋಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಆದ್ರಿಂದ ಆಗಲೇ ಹೊರಟು ರಾತ್ರಿ ಎಲ್ಲ ನಡೆದು ಊರು ಸೇರುತ್ತಾರೆ. ಹೆಂಗಿದ್ಯಾ ಅವ್ವ? ಚೆನ್ನಾಗಿದ್ದೀನಪ್ಪ. ಅಲ್ಲೆಲ್ಲ ಸೌಖ್ಯವೇ? ಇದೇನಿದು ದಿಢೀರಂತ ಬಂದ್ಬಿಟ್ಟೆ? ಅವ್ವ, ಅದು ಪರೀಕ್ಷೆ ಶುಲ್ಕ ಕಟ್ಟಕ್ಕೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಬಂದೆ. ಸ್ವಲ್ಪ ದುಡ್ಡಿದ್ರೆ ಕೊಡ್ತೀಯಾ? ಇಲ್ಲ ಕಣಪ್ಪ, ಬರಗಾಲ ಬೇರೆ, ತುಂಬಾ ಕಷ್ಟ ಪಡ್ತಾ ಇದೀವಿ. ನೀನ್ ಕಳ್ಸಿದ ಕಾಸು ಎಲ್ಲ ಖರ್ಚಾಗೋಯ್ತಪ್ಪ. ಎಲ್ಲ ನಮ್ಮ ಹಣೆ ಬರ. ನೀನ್ ರೊಟ್ಟಿ ತಿಂತಿರೋ, ನಾ ಬತ್ತೀನಿ. ಬೆಳಗ್ಗೆ ಎದ್ದು ಬೇಗ ಹೋಗಬೇಕಾದರೆ ಇವರಲ್ಲಿದ್ದ ಬೇಸರ ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲ ಹಣವನ್ನು ಹಂಚಿಕೊಟ್ಟರಂತೆ. ಆಗ ಬಂದು ಪರೀಕ್ಷೆ ಬರೆದರಂತೆ. ನಾವೆಲ್ಲ ಸೇರಿ ಇಷ್ಟನ ಒದಗಿಸಿದೀವಿ, ಚೆನ್ನಾಗಿ ಓದ್ಕೊಂಡು ಬರಪ್ಪ ನೀನು. ಆಯ್ತು, ಒಳ್ಳೇದಾಗ್ಲಪ್ಪ. ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಸರಿ, ಹೋಗಿ ಬನ್ನಿ. ಸರಿ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಛಲ ಬಿಡದೆ ಓದಿ ಮುಂದೊಂದು ದಿನ ಅತಿ ಶ್ರೇಷ್ಠ ಇಂಜಿನಿಯರ್ ಎನಿಸಿದರು. ಇದು ಪ್ರತಿ ವ್ಯಕ್ತಿಗೂ ಒಂದು ನೀತಿ ಪಾಠ. ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಬಂದು ತುಂಬ ಹಿಂದಿನ ಕಾಲದಿಂದಲೂ ಇದೆ. ಆಗಿನ ಕಾಲದ ಜನಗಳು ಅವ್ರ ಜೀವನ ಅಗತ್ಯಕ್ಕೆ ಬೇಕಾದ ವಸ್ತುಗಳನ್ನು ಕಂಡುಹಿಡಿತಾ ಬಂದರು. ಉದಾಹರಣೆಗೆ ಪುಲ್ಲಿ, ಲೀವರ್ ಅಂಡ್ ವೀಲ್ಸ್. ಅವತ್ತು ಕಂಡುಹಿಡಿದ ಬೇಸಿಕ್ ಮೆಕ್ಯಾನಿಕಲ್ ಪ್ರಿನ್ಸಿಪಲ್ಸು ಎಲ್ಲವೂ ಇವತ್ತು ಹೆಲ್ಪ್ಫುಲ್ ಟು ಡೆವಲಪ್ ಯೂಸ್ಫುಲ್ ಅಂಡ್ ಅಡ್ವಾನ್ಸ್ಡ್ ಮಿಷಿನ್ಸ್ ಅಂಡ್ ಟೂಲ್ಸ್ ಇನ್ ಪ್ರೆಸೆಂಟ್ ಡೇ ವರ್ಲ್ಡ್. ಇಂಜಿನಿಯರಿಂಗ್ ಅನ್ನೋ ಹೆಸರು ಇಂಜಿನಿಯರ್ ಅನ್ನುವ ಪದದಿಂದ ಶುರುವಾಯಿತು. ಇಂಜಿನಿಯರ್ ಇಸ್ ಒರಿಜಿನಲಿ ರೆಫರ್ಡ್ ಆಸ್ ಎ ಕನ್ಸ್ಟ್ರಕ್ಟರ್ ಆಫ್ ಮಿಲಿಟರಿ ಇಂಜಿನ್, ಅಥವಾ ಮಿಷಿನ್ ಆಪರೇಟ್ ಮಾಡೋರ್ನು ಆಗ ಇಂಜಿನಿಯರ್ ಅಂತ ಕರೀತಿದ್ರು. ಇಂಜಿನ್ ಮೇಂಟೈನ್ ಮಾಡ್ತಾ ಮಾಡ್ತಾ ಹೊಸ ಮಿಷಿನರೀಸ್ ಕಂಡುಹಿಡಿಯೋದು, ಕನ್ಸ್ಟ್ರಕ್ಟ್ ಮಾಡೋದು, ಪ್ಲಾನಿಂಗ್ ಮಾಡೋದು, ಆರ್ಕಿಟೆಕ್ಟು, ಹಿಂಗೆ ಪ್ರಪಂಚಕ್ಕೆ ಬೇಕಾದ ಅಗತ್ಯತೆಗಳ ಅನುಗುಣವಾಗಿ ಇಂಜಿನಿಯರಿಂಗ್ ಶುರುವಾಯಿತು. ಎಲ್ಲ ಇಂಜಿನಿಯರ್ಸು ಕಾಮನ್ ಮ್ಯಾನೆ. ಆದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ತನ್ನ ಬುದ್ಧಿಶಕ್ತಿಯಿಂದ ಅಥವಾ ಸೈಂಟಿಫಿಕ್ ನಾಲೆಡ್ಜಿಂದ ಹೊಸ ವಿಷಯಗಳನ್ನು ಕಂಡುಹಿಡಿಯೋದು, ಡಿಸೈನ್ ಮಾಡೋದು, ಕನ್ಸ್ಟ್ರಕ್ಟ್ ಮಾಡೋದು ಮತ್ತು ಇಂಜಿನಿಯರ್ಸ್ ಮಿಷಿನರೀಸ್ ಮೇಂಟೈನ್ ಮಾಡೋದು, ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟ್ಸು ಅಂಡ್ ಸ್ಟ್ರಕ್ಚರ್ಸು. ಉದಾಹರಣೆಗೆ ರೋಡ್ಸು, ಬ್ರಿಡ್ಜಸ್ಸು, ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್, ಈ ಥರ ತುಂಬನೇ ಇವೆ. 5, 6, 7, 8, 1, 2, hold, 1, 2, 3, 4. Now hold your hands up, clean. Take your hands to the right side, clean, clean, clean. The same way left side, clean, clean, clean. Ready? 5, 6, 7, 8, 1, 2, shoot. 1, 2, 3, 4, change. 1, 2, 3, 4. Yes? ಇವನು ಬಂದ್ರೆ ಸೂರ್ಯ ಒಂದು ಕ್ಷಣ ಕಣ್ಮುಚ್ತಾನೆ, ಚಂದ್ರ ಊರಗ್ಲ ಬಾಯ್ಬಿಡ್ತಾನೆ. ಇವನೊಂಥರ ವಿಬ್ಗಯಾರ್ ಥರ, ಹೆಂಗ್ ನೋಡಿದ್ರು ರಂಗಾಗೆ ಕಾಣ್ತಾನೆ. ಇವನೇ ನಮ್ಮ ಕಿರಣ. ಚಿರತೆಯಿಂದ ಓಡೋದನ್ ಕಲ್ತ, ನವಿಲಿಂದ ನಾಟ್ಯ ಕಲ್ತ, ಕೋಗಿಲೆಯಿಂದ ಆಡೋದನ್ ಕಲ್ತ. ಇವನೇನ್ ಮಾಡಿದ್ರು ಸೂಪರು. ಇವನೇ ನಮ್ಮ ಅಮರು. ರಾಜ ರಥದ ಮೇಲೆ ಬಂದ್ರೆ ಈಶಾ ನಂದಿ ಮೇಲೆ ಹೋದ್ರೆ ಇವನ್ ಮಾತ್ರ ಇನ್ನೂ ಸೈಕಲ್ ಮೇಲೆ ಹೋಗ್ತಾನೆ. ಇವನೇ ಒನ್ ಅಂಡ್ ಓನ್ಲಿ ರಾಜೇಶ. ಸೂರ್ಯ ಹುಟ್ಟಿದ್ರೆ ಶಾಖ ಬರುತ್ತೆ, ಚಂದ್ರ ಹುಟ್ಟಿದ್ರೆ ಚಳಿ ಬರುತ್ತೆ. ಇವನ್ ಸ್ಟೇಜ್ ಮೇಲೆ ಬಂದ್ರೆ ಜಾಕ್ಷನ್ಗೂ ಜರ್ಕ್ ಹೊಡಿಯುತ್ತೆ. ಇವನೇ ನೋಡಿ ಸಿಂಪಲ್ ಸೂರ್ಯ. ಗಣೇಶ ಹಬ್ಬ ಬಂದ್ರೆ ಗಣಪತಿ ಇಡ್ತಾರೆ, ಗಾಳಿಪಟ ಹಬ್ಬ ಬಂದ್ರೆ ಗಾಳಿಪಟ ಬಿಡ್ತಾರೆ. ಇವನ್ ಬಂದ್ರೆ ಹುಡ್ಗಿರ್ ಲುಕ್ ಬಿಡ್ತಾರೆ. ಇವನೇ ನಮ್ಮ ಗುಮ್ ಗೌತಮ್.
ಕುಂಟ ಅಂದ್ರೆ ಇವ್ರಿಗೆ ಅಚ್ಚುಮೆಚ್ಚು. ಇವ್ರ ಕುಂಟಿಂದ ಹುಡುಗರ್ಗೆ ಇಡಿಸ್ತಾರೆ ಹುಚ್ಚು. ಇವ್ರು ಡ್ಯಾನ್ಸ್ ಮಾಡಿದ್ರೆ ನೋಡೋರ್ ಎದೆಲ್ ಕಿಚ್ಚು. ಇವಳು ತಂಟೆಗೆ ಹೋದ್ರೆ ಹಿಡಿತಾಳೆ ಮಚ್ಚು. ಚಂದನ ತುಂಬಾ ಸ್ಕೋಪು, ತಂಟೆಗೆ ಹೋದ್ರೆ ಸ್ಕ್ರಾಪು. ಸರ್ ಬಂದ್ಬಿಟ್ಟಿದ್ದಾರೆ. Hey guys, hope you all ready for the new day. So free up yourself and we'll start the class. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ನಂದಿನಿ ಏನಾಯ್ತು? ನನಗೆ ಈ ಸ್ಟೆಪ್ ಸರಿಯಾಗಿ ಬರ್ತಿಲ್ಲ. ನೀನ್ LKG ABCD ಟೇಬಲ್ಸ್ ರೀಡಿಂಗು ರೈಟಿಂಗ್ ಎಲ್ಲ ಕಲ್ತ್ಬಿಟ್ಯಾ? ಇದು ಹಂಗೇನೆ, ಯು ಹ್ಯಾವ್ ಟು ಟೇಕ್ ಸಮ್ ಟೈಮ್. ಓಕೆ ಮ್ಯಾಮ್. Ready guys? 1, 2, 3, 4, 5. 1, 1, 2, 1, 2, 3, 4. I want to become a good dancer. If you want to be a good dancer, you should be more punctual, disciplined, committed, and you should be having altogether more hard work. Okay. You have 1 month time to learn and perform. Selected will get a chance to fly to Malaysia. See you tomorrow guys. ಮಾಮ ವಿನೇಶ್ವರ ಮಿಸ್ ದ ಚಾನ್ಸ್ ಮಾಮ್. ಹೆಂಗಿತ್ತು ಮಗ ಕ್ಲಾಸು? ಸೂಪರ್. ಕತ್ತಾಗಿತ್ತು ಮಗ, ಫುಲ್ಲು ಜೋಶು. Dance ಅಂದ್ರೆ ಎವ್ರಿ ಡೇ ಪಾರ್ಟಿ ಆನ್ ಕ್ಲಾಸ್. ಮಗ ಬೇಜಾನ್ ಸ್ಟೆಪ್ ಕಲ್ತ್ಕೊಂಡ್ಬಿಟ್ಟೆ. ವಿನಯ್ ಬರ್ಬೇಕಾಗಿತ್ತು. ಹೌದಲ್ಲ ಮಗ, ಈ ಮಿಸ್ ದ ಚಾನ್ಸ್. ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಸಿಗೋಣ ಮಗ ಬೆಳಗ್ಗೆ. ಓಕೆನಾ? ಓಕೆ ಮಗ, ಸಿಗೋಣ. ಬಾಯ್. ಲೋ ಮಲ್ಕೊಂಡ್ಬಿಟ್ಟಿಯಾ? ಡ್ಯಾನ್ಸ್ ಕ್ಲಾಸಿಗೆ ಬಾ ನಾಳೆ. What is dance? Dance is an art. Singing, playing, all are art. Tell me some more about dance. ಡೋಂಟ್ ನೋ. ಡ್ಯಾನ್ಸ್ ಅಂದ್ರೆ ಏನೋ ಹೇಳೋದು? You're enjoying the class? Yes. good health and fitness. Yes. ಲರ್ನಿಂಗ್ ಅಂಡ್ ಎಜುಕೇಶನ್. Yes. Focusing. Entertainment, Yes. achieving, concentration and personality. Yes. Dance is the only thing you forget the outside world and enjoy the presence. Like this, we have many answers for dance. But still, technologies may change, but dance is dance done by humans, not by machines. So guys, keep the passion in you for dance and start working towards it. We are here to make all your dreams come true for the passionate dancers. We are available offline through Vinaratna Siddhi International Institute for Performing Arts to help all the passionate dancers to achieve their dreams in dancing career. In this group, passionate people will be taken to next level and trained for competition to perform in grand finale at Malaysia. See you guys. Meet you tomorrow. Hi guys, we have 4 more days to go. ನಿಮ್ಗೇನಾದ್ರು ಡೌಟ್ ಇದ್ರೆ ಕೇಳ್ಬೋದು. ನಾವೆಲ್ಲ ಇಲ್ಲಿಗೆ ಬಂದಿದ್ದು, ಡ್ಯಾನ್ಸ್ ಕ್ಲಾಸ್ ಸೇರಿದ್ದು ಒಂದೆಲ್ಲ ಬ್ಯೂಟಿಫುಲ್ ಡ್ರೀಮ್ ಇದ್ದಂಗೆ. Yeah, I enjoyed every day in my life. It's like unbelievable. Okay, see you guys. That was good. Okay, bye guys. Very good. Nice. Yes. Okay, see you guys. Bye. ಅಯ್ಯ, ನಮ್ಮಮ್ಮ ಏನೇನು ತುಂಬ ಕಳ್ಸಾಯ್ತೋ ಈಗೊಂದು ಬಾರ. ಕೂಲಿ ಬಾ, ನಂದೊಂಚೂರು ಎತ್ಕೋ. ಏನ್ನ ಬ್ಯಾಗ್ನ. ಏನ್ ನೀನ್ ಸಂಪತ್ತಿಗೆ ಸವಾಲ್ ಮಂಜುಳ್ತಾರೆ. ಕೂಲಿ ಬಾರ ಬ್ಯಾಗ್ ಎತ್ಕೊ ಅಂದ್ರೆ ಎತ್ಕೊಂಡ್ಬಿಡ್ಬೇಕಾ? ಏನು ಎತ್ಕೊ ಅಂದ್ರೆ ಎತ್ಕೋಬೇಕಷ್ಟೇ. ಏನ್ ಇವಾಗ ನನ್ ಬ್ಯಾಗ್ನೇ ಉದ್ರಿಸ್ತ್ಯಾ? ಏನು ಮಾಡ್ತಾ ಇದ್ಯೋ? ಏನ್ ಇವಾಗ? ನೀನೇ ತಾನೇ ಮಾಡಿದ್ದು. ನನ್ ಬ್ಯಾಗ್ ಯಾಕೆ ಉದ್ರಿಸ್ದೆ? ನನ್ ಬ್ಯಾಗ್ ನೀನೇ ತುಳ್ದೆ. ನೀನ್ಯಾಕೆ ಉದ್ರಿಸ್ದೆ? ನನ್ ಬ್ಯಾಗ್ ಅಲ್ಲಿ ಏನೇನಿತ್ತು ಗೊತ್ತಾ ನಿನ್ಗೆ? ಏನಕ್ಕೆ ಹಂಗ್ ಮಾಡಿದ್ ನೀನು? ಏನ್ ಅನ್ಕೊಂಡಿದ್ಯಾ? ಏನ್ ಇವಾಗ? ಮಾಡ್ತೀನಿರೋ ನಿನ್ಗೆ. ನೀನ್ ಹೋಗಲೇ, ನೀನ್ ಹೋಗಲೇ, ಹಳೆ ಬಿಸ್ನೆಸ್ ಸಿಗು ನೀನು. ಹೋಗಲೇ, ಮಾಡ್ತೀನಿ ನಿನ್ಗೆ. ಯಾವ ನೋಡ್ತಾನಪ್ಪ. ಒಂದ್ ನಿಮಿಷ.
ಬಾ ನಿನ್ನ ಕಡೆ. ಏನು? ಏಯ್, ನನ್ನ ಬಾಯ್ ಫ್ರೆಂಡ್ ಆದ್ರೆ ಬಿಡ್ತೀನಿ, ಹಾ? ಇಲ್ಲ ಅಂದ್ರೆ ಹಾಕ್ಕೊಡ್ತೀನಿ. ಬಾ. ಥ್ಯಾಂಕ್ಸ್ ಸರ್, ಏನೂ ಆಗಿಲ್ಲ, ನೋಡ್ಕೊಳ್ತೀನಿ ನಾನು. ಸರಿ. ನೀವು ಹೊರಡಿ. ಸರಿ ಬನ್ನಿ, ನಾಳೆಯಿಂದ ಡೈಲಿ ಬರ್ಬೇಕು ನನ್ನ ಜೊತೆ ವಾಕಿಂಗ್ಗೆ, ಆಯ್ತಾ? ಆಯ್ತು ಸರಿ, ಬರ್ತೀನಿ ನಾಳೆಯಿಂದ. ಏಯ್ ಬಾಯ್ಲಿ. ಎಲ್ಲೆಲ್ಲ ತಗ್ಲಾಕೊಂಡಲ್ಲಪ್ಪ ಈ ಊರ್ ಬಜಾರಿ ಮಂಜುಳ ಹತ್ರ. ಏನ್ ಹಿಂದೆ ಹೋಗ್ತಾ ಇದ್ಯಾ? ಹಾ, ಬಾಯ್ಲಿ ಕುತ್ಕೋ. ಯಾಕೆ ಓಡೋಗ್ತಾ ಇದ್ದೆ? ಅದು ಏನಿಲ್ಲ. ಅದು ಅಂದ್ರೆ ಅದು ತಗೋ, ಆ ಜಲ್ಲಿ ಕಲ್ಗಳೆಲ್ಲ ಆಯ್ಕೊಡು. ಈ ಜಲ್ಲಿಕಲ್ಗಳನ್ನೆಲ್ಲ ಹಾಕೊಂಡೋಗಿ ಏನ್ ಮಾಡ್ತೀರಿ ನೀವು? ಮನೆ ಕಟ್ಟಿಸ್ತೀನಿ. ಹಾ, ನಮ್ಮ ಮನೆ ಮುಂದೆ ನಾಯಿಗಳ ಕಾಟ ಜಾಸ್ತಿ, ಅದಕ್ಕೆ. ಹೆಣ್ಣಯ್ಯ ಗಣ್ಣಯ್ಯ? ಗಣ್ಣಾಯಿ. ತಗೊಳಮ್ಮ, ನನ್ನ ಕೈಲಿ ನಾಯ ಕಾಲ. ಸರಿ ಆಯ್ತು. ಎತ್ತಮ್ಮ ಕೈ, ಪಬ್ಲಿಕ್. ಅಯ್ಯೋ ಮುದ್ದು ಮರಿ, ಕೋಪ ಮಾಡ್ಕೊಂಡ್ಬಿಡ್ತು. ಯಾಕೋ ನೀನ್ ಇಷ್ಟು ಕೋಪ ಮಾಡ್ಕೋತೀಯಾ? ಹೋಗ್. ಸರಿ, ನಾನು ನಿಂಗೆ ಚಾಕ್ಲೇಟ್ ಕೊಡಿಸ್ಲಾ? ನಾಯಿ ಮರಿ ಕೊಡಿಸ್ತೀಯಾ? ನಾಳೆ ಮನೆಗೆ ಬರ್ತೀಯಾ? ಸರಿ ಬಾ. ಆಯ್ತು. ಏನು ನೀನು ಸುಮ್ನೆ ಕೋಪ ಮಾಡ್ಕೋತೀಯಾ? ಸರಿ. ಒಳ್ಳೆ ಗೂಬೆ ತರ, ಹೋಗೋ. ಗುಡ್ ಮಾರ್ನಿಂಗ್ ಬಾಸ್. ಫಸ್ಟ್ ಡೇ ಕಾಲೇಜು, ಚೆನ್ನಾಗಿ ಆಶೀರ್ವಾದ ಮಾಡಿ. ತಥಾಸ್ತು. ಥ್ಯಾಂಕ್ ಯು ಬಾಸ್. ರೈಟ್ ಹೇಳು. ಹಲೋ ಕ್ರೀಶ್. ಕ್ರೀಶ್ ಕ್ರೀಶ್ ಏನಪ್ಪ? ಹೆಂಗಿದ್ಯಾ ಕ್ರೀಶ್? ಒಂದು ತಿಂಗಳಿಂದ ಯಾರು ಹೆಣ್ಮಕ್ಳು ಬಂದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿರಂಗಿದ್ಯಾ? ಆರ್ ಯು ಆಲ್ ರೈಟ್? ಗಣಪತಿಗೆ ಮಾಡೋ ಥ್ಯಾಂಕ್ ಯು ಬಾಸ್ ಅಂತ ಹೇಳಿ ಬಂದೆ. ನನಗೆ ಯಾಕಪ್ಪ ಹಿಂಗೆ ತಲೆ ತಿಂತೀಯಾ? ನಾನು 16 ಸಾವಿರ ಜನ ಎಂತೀರು ಹಿಂಗೆ ಕಾಟ ಕೊಟ್ಟಿಲ್ಲ ನನಗೆ. ದಿನ ಬೆಳಗ್ಗೆ ಆದರೆ ನಿನ್ನ ಕಾಟ ತಡೆಯೋಕ್ಕಾಗಲ್ಲಪ್ಪ ನನಗೆ. ಈಗ ಹೋಗಿಲ್ಲ ಅಂದರೆ ಒಂದು ಹುಡುಗಿನ ಸಿಗ್ದಂಗೆ ಮಾಡ್ಬಿಡ್ತೀನಿ ನಿನಗೆ. ಕ್ರೀಶ್, ನೀನೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನಮ್ಮಂಥ ಹುಡುಗರಿಗೆಲ್ಲ ಯಾರು ದಾರಿ ತೋರಿಸೋದು? ನೀನು ಹಿಂಗೆ ದಿನ ನನ್ನ ಮಲಗಕ್ಕೂ ಬಿಡದೆ ಕಾಟ ಕೊಡ್ತಿದ್ರೆ ನಾನು ನನ್ನ ಟೆಂಪಲ್ನ ಬೇರೆ ಕಡೆ ಶಿಫ್ಟ್ ಮಾಡ್ಸ್ಕೊತೀನಿ ಅಷ್ಟೇ. ಕ್ರೀಶ್, ಐ ನೋ ಯು ವಿಲ್ ನಾಟ್ ಗೋ ಬಿಕಾಸ್ ಯು ಲವ್ ಮಿಯಾ. ಬರ್ಲಾ? ನೀನು ಯಾವುದಾದ್ರೂ ಒಂದು ಹುಡುಗಿನ ಲವ್ ಮಾಡಂಗೆ ಮಾಡಿ ನಿನ್ನ ಕಾಟದಿಂದ ತಪ್ಸ್ಕೋಬೇಕು ಮೊದಲು. ಬಚರಂಗಿ ಬಾಯ್, ಗಿವ್ ಮಿ ಯುವರ್ ಬ್ಲೆಸ್ಸಿಂಗ್ ಅಂಡ್ ಪವರ್ ಯಾ. ತಥಾಸ್ತು. ಬೆಳಗ್ಗೆ ಆದರೂ ನಿನ್ನ ಕಾಟ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಕೃಷ್ಣ. ಇನ್ನೇನು ಬಾಯ್, ಅವ್ರಿಗೆ 16,000 ಜನ, ನಿಂಗೆ ಒಬ್ರು ಬೇಡವಾ? ನೀನು ಮೊದಲು ಓಡಪ್ಪ. ಫಸ್ಟ್ ಡೇ ಆಫ್ ಕಾಲೇಜು, ಹುಡುಗಿರೆಲ್ಲ ಕಾಯ್ತವ್ರೆ. ನಾವು ಆಮೇಲೆ ಡಿಸ್ಕಸ್ ಮಾಡೋಣ, ಹೋಗಿ. ಓಕೆ, ಹಂಗಂತೆ ಬಾಯ್, ಸಿಗೋಣ ಬಾಯ್. ಯಪ್ಪ, ಇವನ ಹತ್ರ 1 ನಿಮಿಷ ಮಾತಾಡೋದು ತಗ್ಲಾಕ್ಬಿಡ್ತಾನೆ. ಹುಷಾರಾಗಿರ್ಬೇಕು. ಬ್ಯಾಕ್ ಕೊಡುದ್ರು. ಫಸ್ಟ್ ಡೇನೆ ಕಾಲೇಜ್ಗೆ ಅಬ್ಸೆಂಟ್ ಆಗಿ ಏನು ಸ್ಕೆಚ್ ಆಗ್ತಾವ್ರಿ ನನ್ನ ಮಕ್ಕಳಿಲ್ಲಿ. ಏಯ್ ಹಾಯ್ ಫೋಕ್ಸ್. ಹಾಯ್ ಮಗ. ಹಾಯ್ ಮಗ. ಹಾಯ್. ನಾನು ಒಬ್ನೇ ಇದ್ನಲ್ಲೋ ಕ್ಲಾಸಲ್ಲಿ, ನೀವೆಲ್ಲ ಡಿಟೇನ್ ಆಗಿದ್ದೀರಾ ಅಂತ ತಿಳ್ಕೊಂಬಿಟ್ಟಿದ್ದೆ. ನಂದು ಬಿಡಪ್ಪ. ಏನ್ರು ಏನ್ ಸಮಾಚಾರ? ಫಸ್ಟ್ ಡೇ ಹೆಂಗಿತ್ಲಾ ನಿಂಗೆ? ಏನ್ ಮಾಡಿದ್ರು? 1 ತಿಂಗಳು ರಜದಲ್ಲೆಲ್ಲ ವಿನಿ, ನಾವು ಹೋಗಿ ಡ್ಯಾನ್ಸ್ ಕಲ್ತ್ಕೊಂಬಂದ್ವು. ಹಾ, ಸೂಪರ್ ಎಕ್ಸ್ಪೀರಿಯನ್ಸ್ ಮಗ. ಮಗ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ದ ಮಗ.
ಲವ್ ಮಾಡಿ ಜೀವನನೇ ಹಾಳು ಮಾಡ್ಕೊಂಬಿಟ್ಟೆ ಮಗ. ಏಯ್ ನೀನಿರೋ ನೀನ್ ಹೇಳ್ ಮಗ. ವಾರದ ಕೆಳಗೆ ಊರಿಂದ ಬತ್ತಾ ಇದ್ನ ಮಗ. ನಾಳೆ ಮನೆಗೆ ಬರ್ತೀಯಾ? ಅದು ಮಗ ರೂಮ್ ಒಳಗೆ ಹೋದ್ನಾ, ಚಿಕ್ಕು ಚಡ್ಡಿ ಹಾಕೊಂಡಿದ್ಲು. ಮುಂದೆ ಮುಂದೆ ಹಾಯ್. ಹಾಯ್. ಯಾಕೋ ಏನಕ್ಕೆ ಇಷ್ಟು ಲೇಟ್ ಮಾಡಿದೆ? ಏನಕ್ಕೆ ಮನೆಗೆ ಕರೆದಿದ್ದು? ಬಾ ಒಳಗೆ ಹೇಳ್ತೀನಿ. ಸರಿ. ರೊಮ್ಯಾನ್ಸ್ ಮಾಡೋಣ. ಏನಕ್ಕೆ ಕರೆದಿದ್ದು? ಯಾಕೋ ಅಷ್ಟು ದೂರ ಇದೆಯಾ? ಹತ್ರ ಬಾರೋ. ಯಾಕೆ ಮೇಲ್ ಮುಟ್ಟಲ್ವಾ? ಅವತ್ತು ಇಲ್ಲಿ ತನಕ ತಾನೇ ಮುಟ್ಟಿದ್ದು. ಯಾರು ಇಲ್ವಲ್ಲ, ಭಯ ನಂಗೆ. ಯಾಕೋ? ಹೋಗ್ಲಿ ಹಗ್ ಮಾಡು ಬಾ. ಟಗ್ ಮಾಡಿ ತಿನ್ನಕ್ಕೆ ನೀನೇನ್ ಬಿಸ್ಕೆಟಾ? ಸಾಕು ಬಿಡಿ, ಇವತ್ತು ನಂಗಿದೆಲ್ಲ ಗೊತ್ತಾಗಲ್ಲಪ್ಪ. ಯಾಕೋ? ನನ್ನ ಫ್ರೆಂಡ್ಸು ಇಷ್ಟೇನೆ ಹೇಳ್ಕೊಟ್ಟಿದ್ದು, ಹಾಸ್ಟೆಲ್ ಕರೆಂಟ್ ಹೋಗ್ಬಿಡ್ತು. ಮಗ ನೀನ್ ಕಾಶಿನಾಥ್ ಅವ್ರ ಸಿನಿಮಾ ನೋಡಿಲ್ವಾ? ಮಗ ಸೆಂಚುರಿ ಆಯ್ತಾ ಮಗ? ಇಲ್ಲ ಮಗ, 99ಗೆ ಔಟ್ ಆಗೋದ್ರು. ಇಲ್ಲಮ್ಮ, 97 ನಾಟ್ ಔಟ್. ಮಗ ನಾನು ಕೇಳಿದ್ ನಿನ್ನೆಲ್ಲ ಕ್ರಿಕೆಟ್. ಏನ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ ಬಿಡಲೇ. ಬರ್ರಲ್ಲೇ ರೂಮ್ಗೆ ಹೋಗೋಣ. ನಾನು ಇವತ್ತು ಸಾಧ್ಯತೆ ಕುತ್ಕೋಬೇಕು. ತಳ್ಬಿಡ್ತೀನಿ ಕಣೋ ಕೆರೆಗೆಲೇ. ಹಾಯ್ ಗಾಯ್ಸ್. ಹಾಯ್ ಸರ್. ಏನೋ ಕೇಳಿ ಸಂತು ಸರ್, ನಿಂಗೆ ಈ ಗೌತಮ ಬುದ್ಧನ ಇಬ್ಬರು ಪಕ್ಕದಲ್ಲಿ ಕುಳಿಸ್ಕೊಂಡು ಹಾಳು ಮಾಡ್ಬಿಡು ಅಂತ ಹೇಳಿಲ್ವಾ? ಯಾಕೋ ಹಾಳು ಮಾಡ್ತೀಯಾ? ಹೋಗ್ಲಿ ಬಿಡಿ ಸರ್. ಓಕೆ, ಎಲ್ಲ ಕಾಲೇಜ್ ಬಂದಿದ್ದೀರಾ. ಏನು ಇಂಜಿನಿಯರಿಂಗ್ ಅಂದರೆ? ಎಲ್ಲಿ ಬಡಿ ಟೆಲ್ ಮೀ. ಬತ್ತೀರಾ, ತಿಂತೀರಾ, ಮಲ್ಕೊಳ್ತೀರಾ, ವಾಯ್ತಾ ಇರ್ತೀರಾ. ಏನ್ರು ಇಂಜಿನಿಯರಿಂಗ್ ಅಂತಂದ್ರೆ? ಸರ್ ಏನಪ್ಪ? ನಾನು ಹೇಳ್ತೀನಿ ಸರ್. ಬಾಪ ಬಾ. ಮಗ ಬ್ಯಾಕ್ ಫಾರ್ವರ್ಡ್ ಹತ್ರ ಬಿಡ್ಬೇಕು. ಇಂಜಿನಿಯರಿಂಗ್ ಅಂದ್ರೆ ಅವ್ನು ಗೊತ್ತಿಲ್ಲ ಅಂತ ನೀ ಹೇಳ್ಕೊಡ್ಲಿಪ್ಪ. ನೋಡಿ ಸರ್. ಹೋಗ ಕೇಳಿಸ್ಕೊಂಡ್ರಪ್ಪ. ಫ್ರೆಂಡ್ಸ್, ನೀವೆಲ್ಲ ಮನೆ ಕಟ್ಟೋದು ನೋಡಿದ್ದೀರಾ? ಅಲ್ಲಿ ಒಬ್ರು ಗಾರರ್ ಇರ್ತಾರೆ, ಒಬ್ರು ಪ್ಲಂಬಿಂಗ್ ಇರ್ತಾರೆ, ಒಬ್ರು ಎಲೆಕ್ಟ್ರಿಷಿಯನ್ ಇರ್ತಾರೆ, ಮತ್ತೆ ಅದು ಇದು ಅಂತೇಳಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಅಂತೇಳಿ ಒಂದು 10 ಜನ ಇರಲ್ವಾ? ಇರಲ್ವಾ ಹೇಳಿ? ಅವ್ರಿಗೆಲ್ಲ 10 ಜನಕ್ಕೂ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತದೆ ಅಲ್ವಾ? 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತದೆ. ಅದೇ ನಮ್ಮ ಹುಡುಗರು ಅವಾಗ ತಾನೇ ಇಂಜಿನಿಯರಿಂಗ್ ಮುಗಿಸ್ ಹೋಗ್ತಾರೆ, ಫ್ರೆಶು, ಏನು ಗೊತ್ತಿರಲ್ಲ. ಅದೇ ಒಂದ್ 3-4 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ತಿಳ್ಕೊಳ್ಳಿ, ನಮ್ಮ ಇಂಜಿನಿಯರ್ ಹುಡ್ಗಂಗೆ ಶುರು ಮಾಡ್ತಾನೆ ದೊಡ್ಡ ದೊಡ್ಡ ಬ್ರಿಡ್ಜ್ ಅಂತೆ, ದೊಡ್ಡ ದೊಡ್ಡ ಅಣೆಕಟ್ಟಂತೆ, ಅದಂತೆ ಇದಂತೆ ಕಟ್ಸಕ್ಕೆ. ಅದೇ ಇವ್ರಿಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ದೇ ಇರ್ಗಿರೋ ತಾಕತ್ ಇವ್ನ್ಗೆಲ್ಲಿಂದ ಬಂತು? ಬಿಕಾಸ್ ಆಫ್ ತಿಳ್ಕೊಳೋದ್ರಿಂದ ನಾಲೆಡ್ಜ್. ಎಲ್ಲಿಂದ ಬಂತು? ನಾಲೆಡ್ಜ್. ಅದಕ್ಕೇನೆ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಏನಾಗ್ಬಿಡ್ತದೆ ಅಂದ್ರೆ, ಆಕ್ಚುಲಿ ತುಂಬಾ ತಿಳ್ಕೊಂಡಿರ್ತಾರೆ ಹುಡುಗರು. ಇವಾಗ ಒಂದು 10 ಜನ ಡಿಫ್ರೆಂಟ್ ಕೆಲಸ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ ಕನ್ಸ್ಟ್ರಕ್ಷನ್ ಅಲ್ಲಿ. ಅದೇ ಇವಾಗ ನೋಡಿ, ಲೈಕ್ ಎಲೆಕ್ಟ್ರಿಷಿಯನ್ ಮಾಡ್ತಿರ್ತಾನ ಅವ್ನು ಯಾರೋ, ನೋಡಪ್ಪ ಇವತ್ತಿಂದ ನೀನ್ ಗಾರೆ ಕೆಲಸ ಮಾಡ್ಬೇಕು ಅಂದ್ರೆ, ನನ್ ಕೈಲಿ ಆಗಲ್ಲ ಕಣ್ರಿ, ಬರಲ್ಲ ಅಂತಾನೆ. ಅದೇ ಒಬ್ಬ ಇಂಜಿನಿಯರಿಂಗ್ ಮಾಡಿರೋ ಸ್ಟೂಡೆಂಟ್ಸ್ ತಗೊಳ್ಳಿ, 3-4 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ತಿಳ್ಕೊಳ್ಳಿ, 10 ಜನ ಅಲ್ಲ, 20 ಜನ ಅಲ್ಲ, ಎಷ್ಟು ಜನ ಬೇಕಾದ್ರೂ ಒಟ್ಟಿಗೆ ಸೇರಿಸಿ ಕೆಲಸ ಮಾಡೋ ತಾಕತ್ ಇರ್ತದೆ. ಅದು ಕಾಲ್ಡ್ ಇಂಜಿನಿಯರ್. ನೀವು ಇನ್ಮೇಲೆ ಚೆನ್ನಾಗಿ ತಲೆ ಓಡಿಸಿ. ಇಂಜಿನಿಯರಿಂಗ್ ಅಂದ್ರೆ ಹಿಂಗೇನಾ? ನಾನಂತ ಇನ್ಮೇಲೆ ಚೆನ್ನಾಗಿ ಓದ್ಕೋತೀನಪ್ಪ. ವಿನಿ, ನಾನು ಕಾಲೇಜ್ ಟಾಪರ್ ಆಗ್ತೀನಿ. ಹೋಗಳೆ ಓದಿ ಟಾಪರ್ ಆಗ್ಬಿಡಲ್ಲ ನೀನು. ಬರ್ರೋ ಎಲ್ಲರೂ ಕ್ಯಾಂಟೀನ್ಗೆ ಹೋಗೋಣ. ನಡಿ ಹೋಗೋಣ. ಇಂಪಾರ್ಟೆಂಟ್ ಕೆಲಸ ಆಯ್ತಾ, ನಾನು ಬರಲ್ಲ, ಹೋಗ್ರೋ. ಏನ್ರ ಅದ್ ಗಲಾಟೆ ಬಿಡ್ರಲ್ಲೇ? ಏನ್ರ ಅದ್ ನಿಮ್ದು? ಏನ್ರಲ್ಲ ಅದ್ ನಿಮ್ ಗಲಾಟೆ? ಏನ್ರ ಅದು? ಏನ್ ಗೊತ್ತಾ ಮಾಮ, ಒಂದ್ ವಾರ ಇವನು, ಇನ್ನೊಂದ್ ವಾರ ನಾನು ಅಂತ ಒಪ್ಪಂದ ಆಗಿತ್ತು. ಈಗ 1 ವಾರ ಆಯ್ತು, ಬಿಡ್ಬೇಕು ತಾನೇ ಇವನು. ಬಿಡ್ಬೇಕು? ಯಾಕ ಬಿಡ್ಲಿಲ್ಲ ನೀನು? ಅದ್ ಸರಿ, ಏನ್ರಲ್ಲ ನಿಮ್ ಒಪ್ಪಂದ ಅದು? ಮಾಮೋ ಅದೇನಂದ್ರೆ, ಹೇಳ್ರಲ್ಲ ಅದೇನು? ಏನಿಲ್ಲ ಮಾಮ್ಸ್, ನಮ್ ರೂಮ್ ಪಕ್ಕ ಆಂಟಿ ಸ್ನಾನ ಮಾಡೋದನ್ನ ನೋಡೋದಕ್ಕೆ 1 ವಾರ ನಾನು, ಇನ್ನೊಂದ್ ವಾರ ಇವನು ಅಂತ ಒಪ್ಪಂದ ಆಗಿತ್ತು. ಈಗ ಬಿಡ್ಬೇಕು ತಾನೇ ಇವನು. ಅಪ್ಪನ. Hey, Vinay and you, 2 Adnadis, follow me.
ನಿಮ್ಮೆಲ್ರಿಗೂ ಈ ಸತಿ ಇಂಟರ್ನಲ್ಸ್ ಅಲ್ಲಿ 0 ಹಾಕ್ತೀನಿ. ಐ ವಿಲ್ ಅನೌನ್ಸ್ ದಿಸ್ ನ್ಯೂಸ್ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಸ್ಟಫ್. ಮ್ಯಾಮ್ ನೀವು ಹೇಳಿದ್ರಲ್ಲ ಮೇಡಮ್ ನಿಂಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ. ಇದೊಂದು ಚಾನ್ಸ್ ಬಿಟ್ಬಿಡಿ ಮೇಡಮ್, ನಾನು ನೋಡ್ಕೊಂತೀನಿ ಇನ್ಮೇಲೆ ಹಿಂಗಾಗ್ದಂಗೆ. ಹೌದು ವಿನಯ್, ನಿನ್ಗೋಸ್ಕರ ನಾನು ಬಿಡ್ತೀನಿ. ಆದ್ರೆ ಈ ನನ್ನ ಮಕ್ಳಿದಾರಲ್ಲ, ಇವ್ರ ಬಗ್ಗೆ ಮಾತ್ರ ಕೇಳಬೇಡ. ಮ್ಯಾಮ್ ಪ್ಲೀಸ್ ಮ್ಯಾಮ್. ಓಕೆ ವಿನಯ್, ನಿನ್ಗೋಸ್ಕರ ಇದೇ ಕೊನೆ ಸಾರಿ, ಲಾಸ್ಟ್ ಚಾನ್ಸ್. ಥ್ಯಾಂಕ್ ಯು. ನನ್ನ ಮಕ್ಕಳ ಏನ್ರಲ್ಲೇ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ್ಬೇಕಲ್ಲ. ಏಯ್ ತಾಳ್ರ ಬ್ಯಾಗು. ಹಲೋ, ನಾನ್ಲೇ ಮಗ. ನಮ್ ಜೂನಿಯರ್ ಒಬ್ಬ ಇದ್ನಲ್ಲ ನನ್ನ ಮಗ, ಅವ ಇಂಜಿನಿಯರಿಂಗ್ ಮಾಡಂಗಿಲ್ಲ ಅಂತೇಳಿ ಬಂದ್ ಕೂತ್ ಮಷ್ಕಿರಿ ಮಾಡಾತಾನ. ಲೋ ಪ್ರೀನ್ ಫೋಟೋ ಬೇಕಂದಿದ್ಯಲ್ಲ, ಅದನ್ನ ಅವ್ನ ಬುಕ್ನಾಗ ಇಟ್ಟಿ ನೋಡ್ಲಿ, ಬಂದ್ ತಗೋಲಿ ಅದನ್ನ. ಲೋ ಎಷ್ಟ್ ದಿನ ಆಗಿತ್ಲ ರೂಮ್ ತಾ ಬಂದು. ಬಾಬಾ ಕುತ್ಕೋ ಕುತ್ಕೋ. ಮಗ ನೀನ್ ಪಟ್ಟದ ಲಕ್ಷ್ಮಿ ಲವ್ ಮಾಡ್ತಿಲ್ಲ ತಾನೆ? ಏಯ್ ಇಲ್ಲಲೇ, ಯಾರ ಅವಳು? ಮಗ ಮಾಲಾಗೆ. ಮಗ ಚಿತ್ರಾಗೆ. ಲೇ ಇದಕ್ಕೆ ಕರ್ಸಿರ ರೂಮ್ ಹತ್ರ. ಲೇ ಥೂ ನನ್ನ ಮಕ್ಕಳ. ಮಮ್ಮ ಅದು ಗೊತ್ತಿಲ್ಲ. ಬೇಡ ಲವ್ ಮಾಡ್ತಿಲ್ಲ ತಾನೆ? ಮಗ ಪ್ರಿಯಾ ಅಂದ್ರೆ ನಂಗೆ ತುಂಬಾ ಇಷ್ಟ ಮಗ. ಫೋಟೋ ಏನೇನ ಮಡಗಿದ್ಯಾ ಫೋನಾಗೆ? ಇಲ್ಲ. ಯಾ ನನ್ನ ಮಗನೇ, ಯಾರ್ದು ಇದು ಬುಕ್ಕು? ವಿವೇಕಾನಂದ್ರದ್ದು ಮಗ. ಏನ್ ಮಗ ಇವಳು ಸಾಕಾತಾಗೋಳೆ? ಯಾರು ಇವಳು? ಫ್ರೆಶರ್ ಮಗ. ವಾ ಫ್ರೆಶರು. ಲೇ ಶಿಶಾ, ಎಷ್ಟನೇ ಸಿಮ್ಮ ನೀನು? 3rd ಸೆಮ್. ಹಾ ಏನ್ ಮಗ ನೀನು ಬಂದಿನ್ನು ಒಂದೇ ತಿಂಗಳಾಗಿಲ್ಲ, ಅವಳು ಆಲ್ರೆಡಿ ಬುಕ್ಕಾಗ ಫೋಟೋ ಮಡಗಿದ್ಯಾ? ಬಲೆ ಇದ್ಯಾ ನೀನು. ಲೇ ನನ್ನ ಬುಕ್ಕಲ್ಲಿ ಅವಳ ಫೋಟೋ ಹೆಂಗ್ ಬಂತು? ಯಾಕೋ ಶಿಷ್ಯ ಸಪ್ಕಿದ್ಯಾ? ಲೇ ಮಗ ಅವಂಗ ಓದಾಕ್ ಇಂಟ್ರೆಸ್ಟ್ ಇಲ್ಲ ಅಂತ, ಅದಕ್ಕ ಸಪ್ಪಗದಾನವ. ಲೇ ನಿಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ವೇನ್ಲ? ವಿನಿ ಫಸ್ಟ್ ಇಯರ್ ಅಲ್ಲಿ 3 ಸಬ್ಜೆಕ್ಟ್ ಬ್ಯಾಕು. ಏನ್ ಮಾಡ್ಬೇಕು ಅಂತಿದ್ಯಾ ಮುಂದೆ? ನಂಗೆ ಒಂದೇ ಗುರಿ ಇರೋದು, ಗಿಟಾರಿಸ್ಟ್ ಆಗಬೇಕು, ಇಲ್ಲ ಅಂದ್ರೆ ಡ್ಯಾನ್ಸರ್ ಆಗಬೇಕು. ಅವೆರಡೂ ಇಲ್ಲ ಅಂದ್ರೆ ಕವಿ ಆಗ್ಬೇಕು. ಥೂ ನನ್ ಮಗನೆ. ಮಗ ಏನು ಇದು 3-4 ಅಂದ್ರೆ ಹೆಂಗೋ ಆತಿದೆ ಲೇ. ಅದಕ್ಕೆ ನೀನ್ ಸಪ್ಪ ಕೂತಿರೋದು. ನೋಡ, ಗಿಟಾರ್ ಆಗ್ಲಿ, ಇಂಜಿನಿಯರಿಂಗ್ ಆಗ್ಲಿ, ಪೊಯಿಟಿಸ್ಟ್ ಆಗ್ಲಿ ಎಲ್ಲಾನು ಒಳ್ಳೆ ಫೀಲ್ಡೇನೆ. ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಬೇಕು. ಇಂದ್ಲೋರ್ಗೆ ಒಂದೇ ಆಪ್ಷನ್ ಇದ್ದಿದ್ದು, ಆದ್ರೆ ನಿಂಗೆ ಬೇಜಾನ್ ಆಪ್ಷನ್ಸ್ ಇದ್ದಾವೆ. ಇಷ್ಟಪಟ್ಟಿದ್ ಮಾಡ್ಬೇಕು. ನೀನ್ ಖುಷಿ ಆಗಿರೋದೇ ಮುಖ್ಯ. ಓಕೆ. ಥೂ ಮಕ್ಕ ಹಂಗ್ ಗಂಟಿಕ ಬೇಡ, ಬಿಡಲೇ. ಸ್ಮೈಲ್ ಮಾಡೋ ಒಂಚೂರು. ಸರಿ ನಾನ್ ಬತ್ತೀನಲ್ಲೇ. ಮಗ ಕಾಲೇಜಲ್ಲಿ ಮೀಟ್ ಮಾಡೋಣ ಬೆಳಿಗ್ಗೆ. ಬತ್ತೀನ್ರಲ್ಲೇ. ಬರ್ಲಾ? ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಬಿಡ ಗಾಡಿಗೆ. ಹೋಗ್ಕಣಲೇ. Okay, now the program is based on binary search algorithm and this program ಒಳಗೆ ಬರ್ಬೋದಾ ಸರ್? ಯಾಕಪ್ಪ ಲೇಟು? ಏಯ್, ವೇರ್ ಇಸ್ ಯುವರ್ ಬುಕ್ ಅಂಡ್ ಪೆನ್? ಅವನ ಹತ್ರ ಐತೆ ಸರ್. ಏಯ್, ಐತೆ ನಾ ಒಂದು ನಿನ್ನ ಹತ್ರ. ಯಾವುದು ಸಾರ್? ಬುಕ್ಕು ಬಲ್ಲಪ್ಪ. ಇಲ್ಲ ಸಾರ್. ಇಲ್ವಂತೆ. ಹೋಗ್ಲಿ ಬಿಡಿ ಸರ್. ಆಲ್ರೆಡಿ 1/2 hour ಲೇಟು. ಪೆನ್ ಇಲ್ಲ, ಬುಕ್ ಇಲ್ಲ. ಬಾಯ್ಲಿ ತಗೊಳಪ್ಪ, ಈ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಪ್ಪ. ಇದೇನ್ ಮಹಾ ಬಿಡಿ ಸರ್, ನೆನ್ನೆ ಮಾಡಿದ್ದಲ್ವಾ? ಹೌದಪ್ಪ, ನೆನ್ನೆ 45 minutes ಲೇಟು ಸರ್. ಅಯ್ಯ ಮೇ ಐ ಕಮ್ ಇನ್ ಸರ್? ಬಾರಮ್ಮ. ಯಾಕಮ್ಮ ಲೇಟ್? ಫಸ್ಟ್ ಡೇ ಅಲ್ವಾ ಸರ್? ಏಯ್, ಲಚ್ಚರ ನೀನಾ ನಾನು? ನೀವು ಕೇಳಿಲ್ವ ಸರ್ ನನ್ನ ಅವಾಲಿಂದ? ವಾಗ ಸರಿ ಬಿಡಿ ಸರ್. ನೀನ್ ನಡಿಯಮ್ಮ, ಕೂತ್ಕೋ. ಓಕೆ ಸರ್. ಸರಿ ಹೋಯ್ತು. ಸಾರ್ ಹಿಟ್ಟಿಗೆ ಟೈಮ್ ಆಯ್ತು. ಆಯ್ತಪ್ಪ. ಹಾಯ್. ಹಾಯ್. ಯುವರ್ ನೇಮ್? ವಿನಯ್ ಅಂತ ಕನ್ನಡದಲ್ಲಿ, ಸೂರ್ಯ ಅಂತ ಇಂಗ್ಲಿಷಲ್ಲಿ. ಹೌದಾ? ನೀವೇನು ಡೈರೆಕ್ಟ್ 5th ಸೆಮಿಗೆ ಬಂದ್ಬಿಟ್ರಿ? ಡಿಟೈನ್ ಆಗಿತ್ತು, ಇವಾಗ ಕ್ಲಿಯರ್ ಆಯ್ತು, ಅದಕ್ಕೆ ಬಂದೆ. ವಾ, ಹೆಣ್ಮಕ್ಳು ಡಿಟೈನ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂತಾರೆ ಅಂತ ಕೇಳಿದ್ದೆ. ನೀವೇನು ಹಂಗಿಲ್ಲ, ಬನ್ನಿ. ಲವ್ ನಿದ್ದೆ ಮಾಡ್ತಾನೆ ತಿಂತಾ ಇರ್ತೀಯಲ್ಲ ಲವ್. ವಾ, ಫಸ್ಟ್ ಮೀಟ್ ಫಸ್ಟ್ ಲವ್. ಐ ಥಿಂಕ್ ಶಿ ಲವ್ಸ್ ಮೀ. ನೀವ್ ಅದೆಲ್ಲ ಹೇಗ್ ಗೊತ್ತಿರೋಪ್ಪ, ನನ್ಗಂತೂ ಏನು ತಲೆಗೆ ಆಗ್ತಲ್ಲ. ವಾ, ಈ ಕೇಸು ಪೆದ್ದಿ ಇಷ್ಟೊಂದು ಫಾಸ್ಟ್ ಅವಳೆ. ಏನು? ನಮ್ ಬಾಧೆಗಳು ಏನೇನೋ ಇರ್ತಾವ ಬಿಡಮ್ಮ. ನಿಮ್ದು ಯಾವ ಊರು? ನಮ್ದು ಬೆಂಗಳೂರು. ನಿಮ್ದು ಯಾವ ಊರು? ನಮ್ದು ಇದೇ ಊರೇ.
ಇವರೆಲ್ಲ ನಮ್ ಫ್ರೆಂಡ್ಸು. ಇವನೇ ಫಸ್ಟ್ ರ್ಯಾಂಕ್ ರಾಜು, ಇವರೆಲ್ಲ ನಮ್ ಫ್ರೆಂಡ್ಸು. ಅವ್ನ್ ಕೇಳಿ, ಇವ್ನ್ ಕಿರಿಕು, ಇವರೆಲ್ಲ. ನನ್ ಲೈಬ್ರರಿ ಹತ್ರ ಹೋಗ್ಬೇಕು, ಟೈಮ್ ಆಯ್ತು. ಪರಿಚಯ ಮಾಡ್ಕೊಡ್ತಾನಪ್ಪ. ಏನು ಮಾಡಕ್ಕಾಗಲ್ಲ. ಮಗ ಏನ್ ಮಗ ಲವ್ವಾ? ಮಗ ನಮ್ ಕಸಿನ್ ಮಗ, ನಂಗ್ ಮೊದ್ಲೇ ಗೊತ್ತಿತ್ತು. ನಮ್ಗೆ ಹೇಳೇ ಇರ್ಲಿಲ್ಲ ಕಸಿನ್ ಅಂತ. ಮಕ್ಕಳ ಎಲ್ಲ ಹಿಂಗೆ. ನನಗ್ ಗೊತ್ತಿರುತ್ತಾನೆ ಹೇಳಕ್ಕೆ. ಏನ್ ಮಗ? ತುಂಬಾ ಒಳ್ಳೆ ಹುಡುಗಿ ಮಗ. ನನಗೂ ಫ್ರೆಂಡ್ ಮಾಡ್ಕೊಡೋ. ಆಯ್ತು ಮಾಡ್ಸವ. ಮಗ ನಿಂಗೆ 5th ಸೆಮ್ಮು ರಕ್ಷಾ ಇದ್ದಾಳಲ್ಲ, ಹಂಗೂ ಫ್ರೆಂಡ್ ಮಾಡ್ಕೊಡೋ, ಬಿಟ್ಕೊಡ ಅವಳನ್ನ. ನಮ್ ಕಸಿನ್ ಮಗ. ಎಷ್ಟ್ ಜನ ಹುಡುಗಿರ್ ಬೇಕು ಮಗ ನಿಂಗೆ? ಎ ಸೆಕ್ಷನ್ ಅಲ್ಲಿ ಲತಾ, IS ಬ್ರಾಂಚ್ ಅಲ್ಲಿ ಫಸ್ಟ್ ಡೆಸ್ಕು, ಸೆಕೆಂಡ್ ಡೆಸ್ಕು, ಥರ್ಡು, ಫೋರ್ತು, ಎಲ್ಲ ಇವನ್ ಹುಡುಗಿರೇ. ನಮ್ಗೊಂಚೂರು ಬಿಡಪ್ಪ ಸ್ವಲ್ಪ. ಓ ಮಗ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಒಂದು ಹುಡುಗಿ ಅವಳೆ, ಸಕ್ಕತ್ತಾಗವಳೆ. ನಾನ್ ಬೀಟ ಕಣ ಅನ್ಕೊಂಡೆ, ಈ ನನ್ ಮಗ ನಮ್ಮ ಹುಡುಗಿ ಅಂತಾನಲ್ಲ. ಮಗ ನಿಂಗೋಸ್ಕರ ಮನೆ ತಾನೆ PUC ಮಾನಸನ್ ಬಿಟ್ಕೊಟ್ನಲ್ಲೋ. ಮಗ ಉದ್ದೂಕೆ ಕುದುರೆ ತರ ಹುಡುಗಿನ ಇವ್ನ್ ಮಡಿಕೊಂಡು, ಕುಳ್ಳುಕೆ ಕತ್ತೆ ತರ ಹುಡುಗಿನ ನನಗೆ ಹೇಳ್ತಾನೆ. ಎಂತ ಫ್ರೆಂಡ್ ಅವನಲ್ಲ. ಮೆಕ್ಯಾನಿಕಲ್ ಯಾರು ಇಲ್ವಾ ಮಗ ನಿಂಗೆ ಡೌಗಳು? ನಿಂತರ ಅಲ್ಲ ಮಗ, ಐ ಲೈಕ್ ಓನ್ಲಿ ಗರ್ಲ್ಸ್ ಯಾ, ನೋ ಬಾಯ್ಸ್. ಇಂಜಿನಿಯರಿಂಗ್ ಅಲ್ಲ ಕಸಿನ್ ಚಾಪ್ಟರ್ ಹೇಳ್ಕೊಟ್ಟ. ಹೋಗ್ಲಿ ಏನಪ್ಪ ಇವಾಗ? ಇನ್ಮೇಲೆ ಯಾವ ಹೊಸ ಹುಡುಗಿಗೂ ಕಣ್ಣಾಕಂಗಿಲ್ಲ. ರಿಪೀಟ್ ಒನ್ಸ್ ಮೋರ್ ಯಾ. ಇನ್ಮೇಲೆ ಯಾವ ಹೊಸ ಹುಡುಗಿನೂ ಡೌ ಹೊಡೆಯಂಗಿಲ್ಲ. ಕೇಳಿಸ್ಕೊಂಡ್ರೇನಪ್ಪ? ಓಕೆನಪ್ಪ. ಏನ್ ಹೇಳಿ? ಇನ್ಮೇಲೆ ಯಾವ ಹೊಸ ಹುಡುಗಿಗೂ ಡೌ ಹೊಡಿ. ಇನ್ಮೇಲೆ ಯಾವ ಹೊಸ ಹುಡುಗಿಗೂ ಡವ್ ಹೊಡಿಯಂಗಿಲ್ಲ. ಓಕೆನಪ್ಪ? ಆಯ್ತು, ಓಕೆ. ಕಸಿನ್ ಕಣ್ ಕೆಳಗಡೆ ಕಾಣೋ ಹುಡುಗಿರಲ್ಲ ಇವ್ನಿಗೆ. ಎಷ್ಟು ಮಂದಿ ಇದ್ದಾರೆ ಗರ್ಭೆ ಇಂಜಿನಿಯರಿಂಗ್ ಮಾಡಿ, ಅದ್ರಾಗ ಅರ್ಧ ಮಂದಿ ಕೆಲ್ಸ ಇಲ್ಲ. ಏನಾತೀಗ? ನಾ ಇಂಜಿನಿಯರಿಂಗ್ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಪಿ? ಮಾಡು, ಆಮೇಲೆ ನಿನ್ ಕವಿನೇ ಆಗಕತ್ತೈತಿ. ಕವಿ? ಯಾ ಕವಿ? ನಮ್ಮಪ್ಪ ನಾ ಬರೆದ ಕವಿತೆನ ಯಾವಾಗ ಹರಿದು ಹೋಗುದ್ನೋ, ಯಾವತ್ತು ನೀವು ನನ್ನ ಇಂಜಿನಿಯರಿಂಗ್ ಸೇರ್ಸಿದ್ರು ಅವತ್ತು ಆ ಕವಿ ಸತ್ತೋದ. ಈಗೇನಿದ್ರು ಅವ್ನ್ ಬೂದಿ ಉಳ್ದದ ಯಾಗ? ಹಂಗಲ್ಲ ಶಂಕ್ರು, ಅದು ಹಂಗೂ ಇಲ್ಲ ಹಿಂಗೂ ಇಲ್ಲ. ನಾ ಇಂಜಿನಿಯರಿಂಗ್ ಮಾಡಂಗಿಲ್ಲ. ನೀವು ನನ್ನ ಮರ ಕಡಿ ಮಷೀನ್ ಕೊಟ್ರಿ, ಅದಕ್ಕೆ ಹೆಂಗ್ ಗೊತ್ತು ಪಾಪ? ಕತ್ತರಿಸೋದು ಒಂದ ಗೊತ್ತು. ಹೋಗ್ಲಿ ಬಿಡ, ನಾ ದಿನ ಸಾಯ್ತೀನಿ, ನೀವು ಅದನ್ನ ನೋಡಿ ಸಂತೋಷ ಪಡ್ರಿ. ಹೊಸ ಮೇಡಮ್ ಬಂದಾರಂತ್ಲಿಪ್ಪ. ಹೆಂಗವ್ರಂತ್ಲೆ ಮಗ ಸಖತ್ತಾಗವ್ರಂತೂ. ಫುಲ್ಲು ಫ್ರೆಶ್ ಅಂತೆ. ಫ್ರೆಶ್ ಲೇ ಶಾನೆ ಹತ್ರ ಬೀಳ್ಬಿಡ್ಲಾ. ಈಗ ತಾನೇ ಡಿಗ್ರಿ ಮುಗಿಸ್ ಬಂದವ್ರಂತೆ, ಅದಕ್ಕೆ ಫ್ರೆಶ್ ಅನ್ನೋದು ನನ್ನ ಮಗನೆ. ವಿನಿ ಬಂದ್ರು. Hi students, good morning. Good morning. I'm Mayuri and I'll be handling software architecture. I just heard that all of you guys are really good at programming, especially the last benchers. Yes ma'am. Hey you, could you just elaborate on and explain about architecture? ಏನ್ ಮೇಡಮ್, ಪ್ರೋಗ್ರಾಮ್ ಬಗ್ಗೆ ಕೇಳಿ ಅಂದ್ರೆ ಅದನ್ನ ಬಿಟ್ಟು ಸ್ಟ್ರಕ್ಚರ್ ಅಂತ ಕೇಳಿ ಮೂಡೆಲ್ಲ ಮಾಡ್ತಿರಲ್ಲ ಮೇಡಮ್. ನಮ್ಗೆ ಸ್ಟ್ರಕ್ಚರ್ ಬಗ್ಗೆ ಮಾತ್ರ ಗೊತ್ತು, ಆರ್ಕಿಟೆಕ್ಚರ್ ಬಗ್ಗೆ ಗೊತ್ತಿಲ್ಲ. ಮಗ ನಂದೆಂಗೈತೆ ಸ್ಟ್ರಕ್ಚರ್. ಅವ್ರಿಗೆ ಪ್ರೋಗ್ರಾಮಿಂಗ್ ಸರಿಗ್ ಬರಲ್ವಂತೆ, ಬಿಡಲೇ. Hey you, just get up. ಏನಿದು ಸ್ಟೈಲು? ರಿಂಗ್ ಬೇರೆ, ಓ ಹಾಫ್ ಶರ್ಟ್, ಟ್ಯಾಟೂ ಬೇರೆ, ಇದೇನಿದು? ಮ್ಯಾಮ್ ಏನು ಮ್ಯಾಮು? ಬಾರೋ ಲ್ಯಾಬ್ಗೆ ನೋಡ್ಕೋತೀನಿ. ನಿಮ್ ಸಾರಿನೂ ತುಂಬಾ ಚೆನ್ನಾಗೈತೆ ಮ್ಯಾಮ್. ಏನ್ ಮಗ ಬ್ಯಾಡ್ಗಿ ಮೆಣಸಿಕ ಬಂದ್ ಬಾಯ್ ಬೀಳ್ತಲ್ಲ ಮಗ ಚಾನ್ಸು. ಹೋಗು ಹೋಗು. ಯೋನ್ರು ನಿಮ್ಗೆ ಎಲ್ಲ ಬಂದ್ ನಿನ್ಗೆ ಬೀಳ್ತಾರಲ್ಲ ಮಗ. ಮ್ಯಾಮ್ ಏನೋ ಸಖತ್ ಬ್ಯೂಟಿಫುಲ್ ಆಗಿ ಅವ್ರೆ, ಸಖತ್ ಫ್ರೆಂಡ್ಲಿ ಆಗಿ ಇರ್ತಾರೆ ಅನ್ಕೊಂಡ್ರಿ, ಏನೋ ಇಷ್ಟೊಂದು ಸ್ಟಿಟ್ಟು. ಸಾಯಂಕಾಲ ಆಯ್ತಲ್ಲ ಮಗ, ಇನ್ನು ಬಿಟ್ಟಿರ್ಬೋದು. ಏನೋ ಇವರು ಹಿಂಗೆ ಹಳ್ಳಿ ಹುಡುಗರು ಅಲ್ಲ, ಸ್ಕೂಲ್ ಹುಡುಗರ ತರ ಮಾಡ್ಬಿಟ್ಟವ್ರು ನಮ್ಮನ್ನ. ಅಬ್ಸರ್ವೇಷನ್ ಕೊಡು. ಅಬ್ಸರ್ವೇಷನ್ ತಗೋ. ಥ್ಯಾಂಕ್ಸ್ ಕಣ. ಇಲ್ಲೇ ಕುತ್ಕೊಂಡಿದ್ರು ಒಟ್ಟಿಗೆ ಮಾತಾಡ್ಬೋದಿತ್ತು. ಎಲ್ಲಿ ಕುತ್ಕೊಂಡ್ಲಿ? ನಿಮ್ ತೊಡೆ ಮೇಲೆ ಕುತ್ಕೊಬೇಕಿತ್ತಾ? Vinay, come here. Give me all your records. Where's ಅವಳ your ಹತ್ರ record, ಐತೆ, Vinay? ತಂದಿಲ್ಲ. ಎಲ್ಲಿದೆ ನಿಮ್ ರೆಕಾರ್ಡ್ಸ್? ಅಲ್ಲಿ ಅವಳ ಹತ್ರ ಅದೇ. Just go and get it.
ಹಾಯ್ ಏನೋ ಅಬ್ಸರ್ವೇಷನ್ ಬೇಕಿತ್ತು. ತಗೋ. ನಿನ್ ಜಾತ್ರೆ ಡ್ರೆಸ್ ತುಂಬಾ ಚೆನ್ನಾಗೈತಿ. ಯಾವಾಗ್ಲೂ ಹಿಂಗೆ ಕಿಂಟಲ್ ವಿನಯ್ ಏನಿಲ್ಲ ಬಾಯ್ಲಿ ಕಮ್ ಹಿಯರ್. ಎಲ್ಲಿರೋದ್ ನೀನು? ಎಲ್ಲಿ ಬೇಕಾದ್ರೂ ಇರ್ತೀನಿ ಮ್ಯಾಮ್. ನಮ್ ಮನೆಗ್ ಬರ್ತೀಯ ಹಾಗಾದ್ರೆ? ಮ್ಯಾಮ್ ಇನ್ನೇನು ಎಲ್ಲಿರೋದು ಅಂದ್ರೆ ನಾನು ಎಲ್ ಬೇಕಾದ್ರೂ ಇರ್ತೀನಿ ಅಂತ್ಯಾ? ನೀವೇನ್ ಬಿಡಿ ಮೇಡಮ್, ಹಂಗಂತ ಡೈರೆಕ್ಟ್ ಆಗಿ ಮನೆಗೆ ಕರ್ದು ಬಿಡೋದಾ? ಥೂ, ನಿಂಗ್ ನಾಚಿಕೆ ಆಗಲ್ವೇನೋ? ಮ್ಯಾಮ್ ನಾನೇನೋ ಊಪ್ಸ್ ಪ್ರೋಗ್ರಾಮ್ ಹೇಳ್ಕೊಡಕ್ ಮನೆ ಕರೀತೀರಾ ಅನ್ಕೊಂಡ್ರೆ ನೀವೇನ್ ಮೇಡಮ್ ಡಬಲ್ ಮೀನಿಂಗು. ಓಹೋ, ನೀನೇನ್ ಸುರಸುಂದ್ರಂಗ? ನಡೀತಾ ಇದೆ. ಮ್ಯಾಮ್ ನಾನೊಂದ್ ಸ್ವಲ್ಪ ಪ್ರೋಗ್ರಾಮ್ ಹೇಳ್ಸ್ಕೊಬೇಕಿತ್ತು. ಶಿಲ್ಪ ಹತ್ರ ಹೋಗಿ ಹೇಳ್ಸ್ಕೊಂಡ್ಲ? ಏನ್ ಬೇಡ, ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ಲಿ ಮೇಡಮ್? ನೋಡ್ಕೊ ಚೆನ್ನಾಗಿ ಎನ್ನ ಮ್ಯಾಮ್ ಪ್ರೋಗ್ರಾಮ್ನ. ಬಿಡಿ ಮೇಡಮ್ ನೀವೇನ್. ಎಷ್ಟ್ ಜನ ಇದ್ದಾರೆ ನಿನ್ ಗರ್ಲ್ ಫ್ರೆಂಡ್ಸ್? 1 2 3 4 5 6 7 8 9 10 11 12 ಒಂದು ಒಬ್ರಿಲ್ಲ ಮೇಡಮ್. ಓಹೋ, ಅದಕ್ಕೆ ಇಷ್ಟೊಂದು ಬಿಲ್ಡಪ್? ವಾ ಬಿಡಿ ಮೇಡಮ್ ನೀವೇನು. ಹೋಗ್ ಕೂತ್ಕೋ. ಆಯ್ತು ಮ್ಯಾಮ್. ನೋಡೋ ಮೇಡಮ್ ಮೇಡಮ್ ಅವ್ರ ಏನಂದ್ರಲೇ? ಹಿಂಗ್ಯಾಕ್ಲೇ? ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆಯಲ್ಲ, ಓದಿದ್ಯಾ? ಎಲ್ಲ ಬರುತ್ತಾ? ಏನೋ ಒಂಚೂರು ನೋಡ್ಕೊಂಡಿದ್ದೀನಿ ಮೇಡಮ್. ನಿಮ್ ಕ್ಲಾಸಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೆ? 30 ಜನ ಇದ್ದಾರೆ. ಎ ಸೆಕ್ಷನ್ ಅಲ್ಲಿ 35 ಜನ ಬರಬರಿ ಇದ್ದಾರೆ ಮ್ಯಾಮ್. IS ಅಲ್ಲಿ? ನೀವು ತುಂಬಾ ಕಂಪೇಷನ್ ಮಾಡ್ತಿದ್ರ ಮ್ಯಾಮ್. ಯಾಕೋ? ನೀವ್ ಯಾವ ಸೆಮ್ಮು ಅಂತ ಹೇಳಲ್ಲ. ಸರ್ ಸ್ವಲ್ಪ ಬನ್ನಿ ಇಲ್ಲಿ. ಹೇಳ್ರಿ. ಏನ್ ಸರ್ ಇವರು ಯಾವ ಸೆಕ್ಷನ್ ಅಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೆ ಅಂತ ಮಾತ್ರ ಗೊತ್ತು, ಆದ್ರೆ ಏನ್ ಪ್ರೋಗ್ರಾಮ್ ಇದೆ, ಏನ್ ಸಬ್ಜೆಕ್ಟ್ ಇದೆ ಅಂತ ಏನು ಗೊತ್ತಿಲ್ಲ. ಬಿಡಿ ಮೇಡಮ್, ಇವನ್ಗೆ ಈ ಕಾಲೇಜಲ್ಲಿ ಹುಡುಗಿರಲ್ಲ ಒಂಥರ ಸಿಸ್ಟರ್ಸ್ ಇದ್ದಂಗೆ. ಯಾಕೆ ಸರ್? ಆಯ್ತು ಬಿಡಪ್ಪ, ಫ್ರೆಂಡ್ಸ್ ಇದ್ದಂಗೆ. ಇದೊಂದ್ ಸ್ವಲ್ಪ ಓಕೆ ಸರ್. ನೀವು ಹೋಗ ಬಿಡಿ ಸರ್. ಮತ್ತೆ ಮೇಡಮ್ ಊಟ ಮಾಡಿದ್ರಾ? ಮತ್ತೆ ಏನ್ ಸಮಾಚಾರ? ಏನು ಇಲ್ಲ. ಏನಾತು? ಏನೂ ಇಲ್ಲ. ಏನ ಬಿತ್ತಲ್ಲ? ಬ್ಯಾಗ್ ಅದ. ಯಾಕಂಗ ಹೋಗ್ದಿ? ಇಲ್ಲಿ ಜೀವನ ಹೊಂಟೈತಿ, ಬ್ಯಾಗಿಂದ ಹತ್ತತ್ತೀವ್ರಿ. ಏನಾತು? ಏನೂ ಇಲ್ಲ. ಏನಾತು ಕಾಲೇಜ್ನಾಗ? ಇನ್ನೇನಾಕೈತಿ, ಅವ್ರ ಪಾಠ ಮಾಡಿದ್ರು ನಾವು ಕೇಳಿ ಬಂದ್ವಿ ಅಷ್ಟೇ. ಸರಿ ಮಾತಾಡ್ ನೀನು. ಇನ್ನೇನ್ ಮಪ್ರಂಗ್ ಮಾತಾಡತ್ತೀನಿ ನಾನು. ಕಾಲೇಜಿಗೆ ಹೋಗ್ಬೇಕಾ ಓದ್ಬೇಕಾ? ನನ್ನ ಕೈಲಿ ಆಗೋದಿಲ್ಲ, ನಾ ಇಂಜಿನಿಯರಿಂಗ್ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ? ರೊಕ್ಕ ಕೊಟ್ಟಿದ್ದೈತ್ಲೇ, ಹಂಗ ಸುಮ್ನೆ ಅಲ್ಲ. ನನ್ನ ಕೈಲಿ ಆಗೋದಿಲ್ಲ. ಸಮಾಜ ನೋಡ್ಕತೈತ್ಲೆ ನಿನ್ನ. ಥೋ, ಅದ ಸಮಾಜಕ್ಕ ಮಾಡ್ದಂಗ ಐತ್ ನಾವೆಲ್ಲ. ನಾವು ಸತ್ರು ನಡೀತೈತಿ. ಥು, ಈ ಸಮಾಜ ಬೆಂಕಿ ಬಿತ್ತು. ಹೌದಪ್ಪ, ನಿನ್ ಸಮಾಜ ಅನ್ನೋದು ಇಲ್ಲಲ್ಲ, ನಮಗೈತೆ. ನಮಗಾರ ನೀವು ಇಂಜಿನಿಯರ್ ಮಾಡಾಕಬೇಕ. ಹಾಯ್ ವಿನಯ್, ಮ್ಯಾಮ್ ನಿಂಗೆ ಡವ್ ಹೊಡಿತಾ ಇದ್ದಾರೆ. ಹೌದಾ? ಹ್ಞೂ ಕಣೋ, ಅವ್ರ ಹತ್ರ ಜಾಸ್ತಿ ಮಾತಾಡಬೇಡ, ಇಲ್ಲ ಅಂದ್ರೆ ಅಷ್ಟೇ. ಎಷ್ಟು? ನಾವ್ ಹೇಳೋವಷ್ಟು ಹೇಳ್ತೀವಪ್ಪ. ಮ್ಯಾಮ್ ಜೊತೆ 3 ಅವರ್ ಕುತ್ಕೋಬೇಡ, ಆಯ್ತಾ? ಯು ನೋ ಐ ಆಮ್ ಗುಡ್ ಬಾಯ್. ಆಯ್ತು. ವಿನಯ್, ಕಮಿಂಗ್ ಮೇಡಮ್. ಸೊ ವಿನಯ್, ಬೆಳಿಗ್ಗೆ ಏನ್ ಬ್ರೇಕ್ಫಾಸ್ಟ್ ತಿಂದೆ? 1 ತೂತೋಡೆ 2 ಇಡ್ಲಿ ಮೇಡಮ್. ಬೇರೆ ಏನು ಸಿಗ್ಲಿಲ್ವಾ ತಿನ್ನಕ್ಕೆ? ಮ್ಯಾಮ್ ಏನು ಮ್ಯಾಮ್ ಏನು? ಅದು ಅವ್ರು ಹೇಳಿದ್ರು ನೀವು ನನಗೆ ಡವ್ ಹೊಡಿತಾ ಇದ್ದೀರಾ ಅಂತ. All you 4 girls, get out of the lab. ಸರಿಯಾಗಿ ಹಾಕೊಟ್ಬಿಟ್ಟ ಕಣೆ. You naughty. ಏ, ಆಗ್ಲಿಂದ ಸುಮ್ಮನೆ ಕೂತಿದ್ದೀನಿ, ಕಾಣಿಸಲ್ವಾ ನಿಂಗೆ? ಸ್ವಲ್ಪ ತೋರ್ಸು. ವಾ
ಈ ಸತಿ ನೀವು ಫೇಲೆ ನೋಡ್ಕೊ. ಏನು ಮಾಡ್ತಿದ್ದೀರು? ಬರೀ 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 ನೀನೇನು ಮಗ ನೋಡ್ತೀಯ ಬರೀಯಲ್ಲಿ. ಮಗ ಯಾಕೋ ನಿದ್ದೆ ಬರ್ತದಲ್ಲಿ, ತೋರಿಸ್ಲಿಲ್ಲ ಅಂದ್ರೆ ಮನೆ ಕಂಬಿಡ್ತೀನೋ. ಲೇ ಡುಮಾ, ಎಕ್ಸಾಮ್ ಹಲ್ಲಂಗೆಲ್ಲ ಮಾತಾಡ್ಬಾರ್ದಪ್ಪ. ನೋಡಿ ಸರ್, ಇವನೇ ತೋರ್ಸು ತೋರ್ಸು ಅಂತ ಹಠ ಮಾಡ್ತಾವನೆ. ಏನು ತೋರಿಸ್ತೀಯೋ? ಹೆಂಗ್ ನೋಡಿದ್ರು ನಿನ್ ಸೇಮೆ ಕಾಣ್ತದಪ್ಪ. ಹೋಗ್ಲಿ ಬಿಡಿ ಸರ್, ರಾತ್ರಿ ಎಣ್ಣೆ ಹೊಡೆಯುವಾಗ ಎಲ್ಲ ಒಪ್ಪಂದ ಮಾಡ್ಕೊಂಡಿದ್ದು. ಮಗ ಎಕ್ಸಾಮ್ ಏನೋ ಮುಗೀತು, ಏನ್ರ ಮಾಡ್ತೀರ ರಜದಲ್ಲಿ? ವಿನಿ ಏನ್ ಮಾಡೋದು ಮಗ? ಅದ್ರದ್ದು ಫುಲ್ ಕಲೆಕ್ಷನ್ ಮಡಗಿದ್ದೀನಿ, ಮುಗಿಸ್ಬೇಕು ರಜದಲ್ಲಿ. ಥೂ ಬೋಳಿಕೆ, ಎಷ್ಟ್ ಸತಿ ನೋಡಿದ್ನಿ ಅಂತ ನೋಡ್ತಿರ್ಲ. ಬಾಯ್ ಕಂಡ್ರು, ರಜಾ ಮುಗಿದ್ಮೇಲೆ ಸಿಗೋಣ. ಬಾಯ್ ಮಗ. ಮತ್ತೆ ಬತ್ತವ್ರಾಗ್ಲೆ ಇಂಜಿನಿಯರಿಂಗು ಅಂದ್ರೆ ಹಿಂಗೆ, ರಾಜ್ಯ ಇಂಟರ್ನಲ್ಸು ಎಕ್ಸಾಮು ಯಾವಾಗ ಬರ್ತದೋ ಯಾವಾಗ ಹೋಗ್ತದೋ ಗೊತ್ತೇ ಆಗಲ್ಲ. Very good morning. Please sit down. Where is he? And what color shirt is he wearing? Oh, yellow the dirty fellow. Come sit here. ಮ್ಯಾಮ್ ಕರ್ಕೊಂಬರಲ್ಲ ಜೊತೆಗೆ? ಯಾಕೋ? ನಾಚಿಕೆ ಆಗುತ್ತೆ ಮ್ಯಾಮ್. Oh. ಮಗ ನಮ್ಮ ಹುಡುಗರು ಟಾಪ್ ಟು ಬಾಟಮ್ ನೋಡಿ ಬಿಡ್ತಾರೆ ಬಿಡ್ಲಿ. ಮ್ಯಾಮ್ Now what? ಏನ್ ಮಾಡ್ತಿದ್ದೆ ಬೆಳಿಗ್ಗೆಯಿಂದ? ಯಾಕೋ ಹೀಗೆ ನಾಚ್ಕೋತಾ ಇದೆಯಾ? ಏನ್ ಮಾಡ್ತಿದ್ದೆ ಬೆಳಿಗ್ಗೆಯಿಂದ? ಮೇಡಮ್, ಯಾ ಪ್ರಿನ್ಸಿಪಲ್ ಕರೀತಾರೆ ಮೇಡಮ್. Okay guys, see you later. ಹಾಯ್ ಗಾಯ್ಸ್. ಹಾಯ್ ಸರ್. ಏನು ಕೇಳಿಸಂತ? ಏನು? ಓಕೆ, ಇವತ್ತೆಲ್ಲ ನೀವು ಲ್ಯಾಬ್ಗೆ ಹೋಗಿ, ಇವತ್ತಿನ ನಿಮ್ಮ ಲ್ಯಾಬ್ ಸ್ಟಾರ್ಟ್ ಆಗುತ್ತೆ. ಲ್ಯಾಬ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ. ಸೀದಾ ಮನೆಗೆ ಹೋಗ್ಬೇಕು. ಸಾರ್ ನಾನು ನನ್ನ ಮನೆಗೆ ಹೋಗೋದು. ಸಾರ್ ನಾವಿನ್ನ ಶಾಂತಿ ಮನೆ ಕರ್ಕೊಂಡು ಹೋಗೋಣ ಅಂತಿದ್ವಿ. ಹಾಳಾಗಿ ಹೋಗ್ರ. ವಾವ್, ಸಕ್ಕತ್ತಾಗವಳೆ. ಖತರ್ನಾಕಗಳು. ಯಾರೇ ಅವ್ನ್ ಲಂಬು ಸಕ್ಕತ್ತಾಗವ್ನೆ. ಕಡಕ್ಕು ಕತ್ತಿ ಹುಡುಗಿರ್ ಬಂದ್ರೆ ಕಣ್ ಹೊಡೆದೋ ಜಾತಿ ನಂದು. ಇಷ್ಟ ಆಯ್ತು ಅಂತಂದ್ರ ನೋಡಲ್ಲ ನಾ ಹಿಂದು ಮುಂದು. I'm a common man, I'm a gentleman. ನಾವು ಓದುತ್ತಾ ಲೈನ್ ಹಾಕುತ್ತಾ ಮಲ್ಟಿ ಟಾಸ್ಕ್ ಮಾಡೋ ಕಾಮನ್ ಮ್ಯಾನ್. I'm a gentleman. ಯಾರ ಮಮ್ಮ ಇವಳು? I'm a common man. ಸಾಕಾತಾಗವಳೆಲ್ಲ. ಹೌದು ಮಗ. ಯಾವ ಕಾಲೇಜು ಮಗ? ಕೇಳ್ಕೊಂಬೇಕಿತ್ತು ಇವಳನ್ನ. ಮಗ ಇವಳು ಇದೇ ಕಾಲೇಜ್ ಕಣೋ, PUC ಹುಡುಗಿ. ಲೇ ಹುಡುಗಿರೆಲ್ಲ ಹಂಗ್ ನೋಡ್ಬಾರ್ದು, ಹುಡುಗಿರೆಲ್ಲ ನಮ್ಮ ಅಕ್ಕ ತಂಗಿ ಇದ್ದಂಗೆ ಕಲ. ಹಾಕು ನನ್ ಮಗನ್ಗೆ. ಹುಡುಗಿರ್ನೆಲ್ಲ ಅಕ್ಕ ತಂಗಿರು ಅಂತಿಲ್ಲ. ಮಗ ಈ ಬಡ್ಡಿದ ಯಾವ್ದಾರ ಮಠಕ್ಕೆ ಸೇರಿಸ್ಬಿಡ ಮಕ್ಕಲ್ಲ. ಎಲ್ಲ ಹುಡುಗಿರ್ನ ಅಕ್ಕ ತಂಗಿ ಅಂತಾನಲ್ಲ ಇವನು. ಏಯ್ ಮಗನೇ, ಏನ್ ನಿದ್ದೆ ಟೈಮಲ್ಲಿ ಯಾವಲ್ಲೂ ಸಿಗ್ತೀಯಾ? ಹೊಡೆದೋ ಜಾತಿ ನಂದು. ಇಷ್ಟ ಏನಾದ್ರು ಗುರಾಯಿಸಿದ್ರೆ ಸಾಡ್ರಗಂತ ಸಾಡ್ರ್ ಮಾಡ್ಬಿಡ್ತೀನಿ. ಕಂಡ್ರೆ ಅಪ್ಪಗಳನ್ನ ಮಾಡ ನೋಡೋಣ. ಬರಲ್ವೇ? ಹೇಳ್ಕೊಡ್ತೀರೋ? ಬಾ ಹೇಳ್ಕೊಡ್ತೀನಿ. ಎಲ್ಲಿಗೆ? ಮನೆಗೆ. ನಿಮ್ ಪಿತಾಮಹ ಉದ್ದೂ ಗನ್ ಹಿಡ್ಕೊಂಡ್ ಕಾಯ್ತಾವನಂತೆ. ಅಷ್ಟೆಲ್ಲ ತಾಕತ್ತಿಲ್ಲ ಅಂದ್ಮೇಲೆ ಏನಕ್ಕೆ ಮಾತಾಡ್ಬೇಕು? ಏನಿಲ್ಲ, ಒಂದೇ ಸತಿ ಡಮ್ ಅನ್ಸ್ಬಿಟ್ರಿ ಅಂತ ಭಯ ಅಷ್ಟೇ. ಲಾಸ್ಟ್ ವೀಕ್ ಹಂಗೆ ಆಯ್ತು ನನ್ನ ಲಾಸ್ಟ್ ಬಾಯ್ ಫ್ರೆಂಡ್ಗೆ. ಬಾ ಬರ್ತೇವಮ್ಮ, ನಮಸ್ಕಾರ. ಹೆಂಗಾದ್ರೂ ಮಾಡಿ ಆರ್ಡರ್ ಮಾಡೋದ್ ಹೇಳ್ಕೊಟ್ಟು ಪಟಾಯಿಸ್ಕೋಬೇಕು. ಲ್ಯಾಬ್ ಟೈಮ್ ಆಯ್ತು. ಹೋಗ್ರ. ಏನ್ ಮಗಳು ಸಾಟ್ರಗನ್ ಬಲೆ ಅವಳೆ. ಅವಳ ಕಣ್ಣು ಸಾಕತ್ ಶಿಷ್ಯ. My dear students, in fond remembrance of Sir M. Vishweshwaraya, we are celebrating Engineers Day. I call upon some of the students to come and speak about Engineers Day, importance of Engineers Day. I request some of you, please come and talk. Hi, this is Sushmita. Engineers tumane greatu. Now Indians, because engineers are from India and we have more recognition from other countries. So on this day we celebrate the Engineers Day. Hi one and all, I'm Vinay Kumar. ನಾವು ಯಾಕೆ ಇಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ?
ಬಿಕಾಸ್ ವಿ ಆಲ್ ಆರ್ ಇಂಜಿನಿಯರ್ಸ್. ಥ್ಯಾಂಕ್ ಯು. ಹಾಯ್ ಗಾಯ್ಸ್. ಹಾಯ್. ನಮ್ಮ ಫ್ರೆಂಡ್ಸು ತಿಳ್ಕೊಂಡಿರೋದನ್ನೆಲ್ಲ ಚೆನ್ನಾಗಿ ಹೇಳಿದ್ರು. ನಾವು ಒಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ, ಹೇಳ್ತೀವಿ ಕೇಳಿ. ಈಗ ಸುಮ್ಮನೆ ಯಾರು ಏನು ಮಾಡಲ್ಲ, ಹೌದಲ್ವಾ? ನೀವು ಸುಮ್ಮನೆ ಮಂಡ್ಯಕ್ಕೆ ಹೋಗಿ ಬಂದ್ಬಿಡೋಗಿ ನೋಡೋಣ, ಹೋಗಲ್ಲ. ಸುಮ್ಮನೆ ಎಲ್ಲಾರು ಒಂದು 5 ಲಕ್ಷ ಕೊಡಿ ನೋಡೋಣ, ಕೊಡಲ್ಲ. ಹಂಗೇನೆ ಒಂದು ಕತ್ತಿ ತಗೊಂಡು ಚೂಪುಗ್ ಮಾಡಿ ಚೆನ್ನಾಗಿ ಸಾಣೆ ಹಿಡಿದ್ಬಿಟ್ಟು ಅವ್ರ ಪಕ್ಕದಲ್ಲಿ ಇಟ್ರೆ ಅವ್ರ ವ್ಯಕ್ತಿತ್ವದ ಮುಂದೆ ವೀಕು. ಹಂಗೇನೆ ಇವ್ರ ವ್ಯಕ್ತಿತ್ವನ ಗಮನಿಸಿದ ಆಗಿನ ಮೈಸೂರು ಮಹಾರಾಜರು ಇವ್ರನ್ನ ಕರೆದು ದಿವಾನ್ ಪದವಿ ಕೊಟ್ರು. ಅವ್ರು ಮಾಡಿದ ಮೊದಲನೇ ಕೆಲಸ ಅಂದ್ರೆ ರೆಸಿಗ್ನೇಷನ್ ಲೆಟರ್ ಬರೆದು ಅವ್ರ ಕೋರ್ಟಿನ ಜಾಬಲ್ಲಿ ಇಟ್ಕೊಂಡಿದ್ದು. ಆಮೇಲೆ ಅವರೆಲ್ಲ ರಿಲೇಟಿವ್ಸ್ನು ಔತಣ ಕೂಟಕ್ಕೆ ಕರೆದು ನೋಡ್ರಪ್ಪ ಬಂಧು ಮಿತ್ರರೇ, ನನ್ನನ್ನು ನಿಷ್ಠೆಯಿಂದ ಕಾಯಕವೇ ಕೈಲಾಸ ಎಂದು ಕೆಲಸ ಮಾಡಲು ಬಿಡಿ, ಯಾರು ಯಾವುದೇ ಶಿಫಾರಸ್ಗಾಗಿ ನನ್ನ ಕಡೆ ಬರ್ಕೂಡ್ದು ಅಂತ ಎಲ್ರಿಗೂ ತಾಕೀತ್ ಮಾಡಿದ್ರು. ಹಿಂಗೆ ಇರ್ಬೇಕಾದ್ರೆ ಮೈಸೂರು ಇಕ್ಕಟ್ಟಾಗುತ್ತೆ ಅಂತ ಮೈಸೂರಿಂದ ದೂರಕ್ಕೆ ಬಂದು ಕಾರ್ಖಾನೆಗಳನ್ನ ಸ್ಥಾಪಿಸಿದ್ರು. ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಹತ್ರದಲ್ಲೇ ಮನೆ ಕಟ್ಟಿಸ್ಕೊಟ್ರು, ಪ್ರೊಡಕ್ಷನ್ ಜಾಸ್ತಿ ಆಗ್ಲಿ ಅಂತ. ಅಲ್ಲಿ ಶುರುವಾಯ್ತು ನೋಡ್ರಿ ಕೈಗಾರೀಕರಣ ಇನ್ ಬೆಂಗಳೂರು. ಜನಕ್ಕೆ ಓಡಾಡಕ್ ಅನುಕೂಲ ಆಗ್ಲಿ ಅಂತ ಮೈಸೂರು ಟು ಬೆಂಗಳೂರು ರಾಜ್ಯ ಹೆದ್ದಾರಿ ನಿರ್ಮಿಸಿದ್ರು. ಅಷ್ಟೊತ್ಕಾಗ್ಲೇ ಮೈಸೂರು ದಸರಾ ಬಂತು. ಬ್ರಿಟಿಷರಿಗೆಲ್ಲ ಚೇರ್ ವ್ಯವಸ್ಥೆ, ಭಾರತೀಯರಿಗೆಲ್ಲ ಜಮಖಾನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಆ ಭೇದ ಭಾವವನ್ನು ಪ್ರಶ್ನಿಸಿ ತಮ್ಮ ವೈಮನಸ್ಸನ್ನು ತೋರಿದಾಗ ಅದಕ್ಕೆ ಉತ್ತರಿಸಿದ ಮಹಾರಾಜರು, ಬ್ರಿಟಿಷರು ಭಾರತೀಯರನ್ನು ಎಂದಿಗೂ ಸಮನಾಗಿ ಸ್ವೀಕರಿಸುವುದಿಲ್ಲ ಎಂದು ಹೇಳಿದ್ರು. ಇದನ್ನ ಸಹಿಸದ ಅವರು ತಕ್ಷಣ ತಮ್ಮ ಕೋಟಿನ ಜೊಬ್ಬಿ ಕೈ ಹಾಕಿದ್ರು. ಮಹಾರಾಜರು ಅದನ್ನ ನಸುನಗುತ್ತಾ ನೋಡುತ್ತಾ ಎಲ್ರಿಗೂ ಚೇರ್ ವ್ಯವಸ್ಥೆನೇ ಆಗ್ಲಿ ಅಂತ ಹೇಳಿ ಮಹಾರಾಜರು ಮುಂದೆಂದು ಇವರ ಆಡಳಿತದ ಬಗ್ಗೆ ಅಡ್ಡಿನೇ ಬರ್ಲಿಲ್ಲ. ಇದು ಸರಮ್ಯೂರು ಅಂದ್ರೆ. ದಸರಾ ಮುಗಿತಿದ್ದಂಗೆ ಬ್ರಿಟಿಷ್ನವರು, ಮಹಾರಾಜರು, ಸರಮ್ಯೂರು ಎಲ್ರೂನುವೆ ಜೋಗ್ ಫಾಲ್ಸ್ ನೋಡ್ಕೊಂಡ್ ಬರೋಣ ಅಂತ ಹೋದ್ರು. ಅದನ್ನ ನೋಡಿ ಎಲ್ರೂನುವೆ ವಾವ್ ಬ್ಯೂಟಿಫುಲ್ ಅಮೇಜಿಂಗ್ ಅಂತ ಬೇಜಾನ್ ಬಾಯಿಗೆ ಬಂದಂಗೆ ಹೇಳ್ತಿದ್ರು. ಆದ್ರೆ ಸರಮ್ಯೂರು ವಾಟೆ ವೇಸ್ಟ್ ಅನ್ಬಿಡೋಣ ಹಂಗಂದಿದ್ದೆ ಸರಿ, ವೇಸ್ಟ್ ಆಗಿ ಬಿಡ್ಲೇ ಇಲ್ಲ. ಪ್ಲಾನ್ ಮಾಡಿದ್ದೆ, ಕರೆಂಟ್ ಕಂಡಿಡ್ದೆ, ನಾಡ್ಗೆಲ್ಲ ಅರ್ಸಿದ್ದೇನೆ. ಕಾವೇರಿ ಹರ್ಕೊಂಡು ಹೋಗ್ತಿದ್ ನೋಡಿ ಡ್ಯಾಮ್ ಕಟ್ಸಿದ್ರು. ಹಿಂಗೆ ಇರ್ಬೇಕಾದ್ರೆ ಫಾರಿನಲ್ಲಿ ಒಂದು ನದಿಗೆ ಪ್ರಾಬ್ಲಮ್ ಆಗಿ ಪ್ರಪಂಚದಾದ್ಯಂತ ಎಲ್ಲಾ ಫೇಮಸ್ ಇಂಜಿನಿಯರ್ಗಳನ್ನು ಕರ್ಸಿದ್ರು, ಸೊಲ್ಯೂಷನ್ ಕೊಡಿ ಅಂತ. ಎಲ್ಲಾ ಪ್ರಪಂಚದ ಫೇಮಸ್ ಇಂಜಿನಿಯರ್ಗಳು ಅವ್ರ ಯೋಗ್ಯತೆಗೆ ತಕ್ಕಂತೆ 10 ಪೇಜು, 20 ಪೇಜು, 30 ಪೇಜ್ ಗಟ್ಲೆ ಸೊಲ್ಯೂಷನ್ ಕೊಟ್ರು. ಆದ್ರೆ ಸರಮ್ ಇವರು ಒಂದೇ ಪೇಜು, ಅದು ಸ್ಕೆಚ್ಚು, ಪ್ರಾಬ್ಲಮ್ ಸಾಲ್ವ್ಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರ್ನೆಸಿಂಗ್ ರೈನ್ ವಾಟರ್ ರಿಸೋರ್ಸ್ ಮಾಡಿದ್ರು ಭಾರತದಲ್ಲಿ. ಮತ್ತೆ ಆಟೋಮೆಟಿಕ್ ವೈರ್ ವಾಟರ್ ಫ್ಲಡ್ ಗೇಟ್ಸ್ ಮಾಡಿಸಿದ್ರು. ಹೈದರಾಬಾದ್ಗೆ ಫ್ಲಡ್ ಪ್ರೊಟೆಕ್ಷನ್ ಸಿಸ್ಟಮ್ ಮಾಡಿಸಿದ್ರು. ಅದು ಅವ್ರಿಗೆ ಭಾರತದಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ತಂದು ಕೊಡ್ತು. ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ವರ್ಕ್ ಇಂಪ್ರೂವ್ ಮಾಡಿದ್ರು. ಆಮೇಲೆ ಮೈಸೂರು ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟರಿ ಕಟ್ಸಿದ್ರು. ಅಂಡ್ ಆಲ್ಸೋ ಇಸ್ ದ ಫೌಂಡರ್ ಆಫ್ ಮೈಸೂರು ಬ್ಯಾಂಕ್. ಹಿಂಗೆ ಹೇಳ್ತಾ ಹೋದ್ರೆ ಇವ್ರ ಬಗ್ಗೆ ಪ್ರಪಂಚದಾದ್ಯಂತ ಬೇಜಾನವೇ. ಇದನ್ನೆಲ್ಲ ಗುರುತಿಸಿದ ಪ್ರಪಂಚದಾದ್ಯಂತ ಮತ್ತು ಭಾರತದ ಎಲ್ಲಾರುನುವೆ ಅವ್ರ ನೆನಪಿಗೋಸ್ಕರ ಸೆಪ್ಟೆಂಬರ್ 15 ಅವ್ರ ಬರ್ಡೇ ದಿನ ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು ಸರ್ ಎಂ ವಿಶ್ವೇಶ್ವರಯ್ಯನವರು ಅಂದ್ರೆ. ಈ ಚಲನಚಿತ್ರವನ್ನು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಹಾಗೂ ಜಗತ್ತಿನ ಎಲ್ಲ ಇಂಜಿನಿಯರ್ಸ್ಗಳಿಗೂ ಸಮರ್ಪಿಸುತ್ತಿದ್ದೇವೆ. ಹಾಯ್ ವಿನಯ್. ಹಾಯ್. ಹೇಗಿದ್ಯಾ? ಐ ಆಮ್ ಫುಲ್ ಎಕ್ಸೈಟೆಡ್ ಯಾ. ವೈ ಯು ಆರ್ ಸೋ ಎಕ್ಸೈಟೆಡ್? ಬೇಡ ಬಿಡಿ, ಗೊತ್ತುಕೊಟ್ಟನು ಅಂತ ಗೊತ್ತಾಗತ್ ಬೇಡ. ಹುಡ್ಗುರ್ಗೆ 108 ಇರ್ತಾವಪ್ಪ, ಅವೆಲ್ಲ ಹೇಳಕ್ಕಲ್ಲ. ಏನ್ ಹೇಳ್ತಿದ್ಯೋ? ಹೋಗ್ಲಿ ಮೂವಿಗೆ ಹೋಗೋಣವಾ? ಮೂವಿಗಾ? ಯಾವ ಮೂವಿಗೆ ಹೋಗೋಣ? ನೀರ್ದೋಸೆಗೆ. ಯಪ್ಪ, ನನ್ಗೆ ಯಾಕೋ ಇವತ್ತು ಹೆಲ್ತ್ ಅಪ್ಸೆಟ್ ಆಗುತ್ತೆ. ಬಾಯ್ ಬಾಯ್ ಬಾಯ್. ಬಾರೋ ಹಾಸ್ಪಿಟ್ಲಿಗೆ ಹೋಗೋಣ. ಯಾಕೆ? ನಿಂಗೆ ಹೆಲ್ತ್ ಅಪ್ಸೆಟ್ ಆಗಿದ್ಯಲ್ಲ ಅದಕ್ಕೆ. ನಾವ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂತೀವಿ ಬಿಡಮ್ಮ. ಹೋಗ್ಲಿ ಬಾ, ಕುತ್ಕೊಂಡು ಮಾತಾಡೋಣ. ವಾ, ಮಾತಾಡೋಣ ಅಂತ ಮುನಿಸ್ಕೊಂಡೇ ಬಿಡ್ತೀರ ನೀವೇನು. ನನ್ಗೆ ಎಲ್ಲಾದ್ರೂ ಗ್ರೀನರಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗೋ. ನಂಗೆ ಯಾಕೋ ಬ್ಲಾಂಕ್ ಬಿಟ್ಟು ಏನೂ ಕಾಣಿಸ್ತಿಲ್ಲ. ದಯವಿಟ್ಟು ನೀವೇ ಕರ್ಕೊಂಡು ಹೋಗ್ತೀರಾ ಪ್ಲೀಸ್. ನೀನೇನೋ ಡೇಟಿಂಗ್ ಕರೆದೋ ನಂಗೆ ಆಡ್ತೀಯಾ? ಬೇಡ ಬಿಡು, ಇವತ್ತು ಯಾಕೋ ನಿನ್ ಮೂಡ್ ಚೆನ್ನಾಗಿಲ್ಲ. ಡೇಟಿಂಗ್ ಹೋಗೋಣ. ಹೋಗೋಣ. ಅದನ್ನೆಲ್ಲ ತಾಂಬಿಡೋದಾ? ನೀವ್ ಹುಡುಗರು ಬಲೇ ಫಾಸ್ಟ್. ಚಂಗ್ಲೆತ್ತೋದು ಅಂದ್ರೆ ನಿಮಗ್ ತುಂಬಾ ಇಷ್ಟ ಅಲ್ವಾ? ಏನು ಬಿಡಮ್ಮ, ಹೆಚ್ಚು ಕಮ್ಮಿ ಹೇಳ್ಬಿಟ್ಟೆ. ಬಿಟ್ರೆ ಹೆಚ್ಚು ಕಡಿಮೆನೇ ಆಗೋದು. ಏನ್ ಇಷ್ಟೊಂದು ಕಂಡ ಮಾಡ್ತೀರಾ ಹುಡುಗರ್ನ? ಸ್ವಲ್ಪ ಪ್ರೀತಿ ಬಾಡ್ವಾ? ಐ ಲವ್ ಯು. ಏನು? ಏನಿಲ್ಲ, ನಾಳೆ ಹೇಳ್ತೀನಿ ಬಾ. छोड़ो जी, देख हाँ क्या बा, अकेले बैठ के क्या कर रहा है? तो ಸ್ಕೆಚ್ ಆಗ್ತಿದ್ದೀನ್ ಮಗ. ಎಂತ ಮರೆ ಸ್ಕೆಚ್ ಆಗ್ತಿದ್ಯಾ?
ನನಗೆ ಗೊತ್ತಿತ್ತು ನೀ ಯಾವ ಸ್ಕೆಚ್ ಆಗ್ತಿದ್ದೆ ಅಂದಳಿ ಯಾವ್ದೋ ಮಂಗಕ್ಕೋ ಕತ್ತೆಗೋ ಅಥವಾ ನಾಯಿಗೆ ಅಲ್ಲೇನಾ ಮಗ ಎಲ್ಲಿದ್ದ ಮಗ ಇವನು ಫೀಲಿಂಗ್ಸ್ನೆಲ್ಲ ಹಾಳು ಮಾಡ್ತಾನೆ. ನಿಂದ ಎಂತ ಫೀಲಿಂಗ್ ಮರೆ ನೀನೊಂಥರ ಮರ ಗಿಡ ಬಿಡಿ ಬಳ್ಳಿದ್ದಂಗೆ ಎಲ್ಲಿ ಬೇಕಾದ್ರೆ ಅಮ್ಕೊಂತಿ. ಯಾವ ಪಾರ್ಕ್ ಮಾಲಿನ ಇವನು ಲೈ. ನಾನಮ್ಮ ಫುಲ್ ಹ್ಯಾಂಡ್ಸಮ್, ಅದಕ್ಕೆ ಹುಡುಗಿರು ನನ್ನ ಲವ್ ಮಾಡಕ್ಕೆ ಕ್ಯೂ ನಿಂತ್ಕೋತಾರೆ. ಲೈ ನಡ್ರಲೇ ರೂಮ್ಗೆ ಹೋಗೋಣ. ಏ ಬಾ ಬಾ ಮಾರ್ರೆ, ಬಾ. ಹೋಗೋಣ. ಮಗ ನಿದ್ದೆ ಬತ್ತಾ ಐತೆ ಮಗ ಏನು ಅರ್ಥ ಆಗ್ತಲ್ಲ ಮಾಡೋದು. ನನ್ಗೂ ಅಷ್ಟೇ ಮಗ. PUC ಹುಡುಗಿಗೆ ಎಷ್ಟೊತ್ತಿಗೆ ಕ್ಲಾಸ್ ಬಿಡೋದು ಅಂತ ಚಿಂತೆ ಹೊತ್ಕೊಂಡ್ಬಿಟ್ಟದೆ. ಲವ್ ಯಾವಾಗ ನೋಡಿದ್ರು ಅದೇ ಯೋಚ್ನೆ. Hey, you three, stand up. What is this nonsense? Go and stand there. ಸಾರ್ ಒಂದ್ಸಾರಿ ಬಿಟ್ಬಿಡಿ ಸಾರ್. You stupids, go and stand there. ಚಾಕ್ ಹಾಕ್ಬಿಟ್ಟು ಬ್ಯಾಕ್ ಫಾರ್ವರ್ಡ್. Hello, sir. All of you sit down. Why are you standing there? Sir, ಅದು ಮಗ ಏನಾದ್ರೂ ಕ್ವಶನ್ ಕೇಳಿದ್ರೆ ಏನೋ ಮಾಡೋದು. ಕರ್ದಾಗ ನೋಡಿದ್ರೆ ಆಯ್ತು ಬಿಡ್ಲಾ. Give me attendance, please. ಹಾಂ ಸರ್, ತಗೊಳ್ಳಿ ಸರ್. Anand, 100%. ಎಸ್ ಸರ್. Sunil, ಎಸ್ ಸರ್. 100%. Gautam, Yes, sir. 100%. Santosh, ಎಸ್ ಸರ್. 100%. Vinay, 50%. You come here. Vikrant, 60%. You also come here. ಬಾ ಬಾ ಅದು ಕತೆ. Vishnu, 20%. You stupid. Come here. HOD ಕಾಣಿಸ್ತಿಲ್ವೇನು? ಮುಂದೆ ಬಾರೋ. Why did you came only 20% of the classes? ಸಾರ್ ಅದು ಸರ್ ಅದು ಇವನ್ಗೆ ತುಂಬಾ ಕಷ್ಟ ಸರ್. ಏನಾಯ್ತಪ್ಪ? ನಿಮ್ ತಂದೆ ತಾಯಿ ಬಡವರಾ? ಫೀಸ್ ಕಟ್ಟಕ್ ದುಡ್ಡಿಲ್ವಾ? ಹಂಗೇನಿಲ್ಲ ಸಾರ್. ಮತ್ತೇನ್ ಕಷ್ಟ ನಿನಗೆ? ಸರ್ ಅವ್ನ್ ಮಾಲಿಕಂಡ್ರೆ ಎಚ್ಚರಿಕೆನೇ ಆಗಲ್ಲ. ನಮ್ಮನ್ನು ಸರಿಯಾಗಿ ಕ್ಲಾಸಿಗೆ ಬರಕ್ಕೆ ಬಿಟ್ಟಿಲ್ಲ ಸರ್ ಇವನು. ಫುಲ್ ರಗ್ಗೋದ್ಕೊಂಡು ಫುಲ್ ಫ್ಯಾನ್ ಹಾಕೊಂಡು ಮಲಿಕಂಡ್ರೆ ಹಂಗ್ ನಿದ್ದೆ ಬತ್ತೆ ಅಂತ ಮಲಗಿಸ್ಬಿಡ್ತಾನೆ ಸರ್. ಬಡ್ಡಿ ಮಗಂತ ಎಚ್ಚರಿಕೆನೇ ಆಗಲ್ಲ. ಹೇ ಏನ್ರೋ ನೀವು? ಓ ನೀವು 3 ಜನ ನಿಮ್ ತಂದೆ ತಾಯಿನ ಕರ್ಕೊಂಡ್ ಬರೋವರೆಗೂ ಕ್ಲಾಸಿಗೆ ಸೇರ್ಸಲ್ಲ. ಸರಿ ಬಿಡಿ ಸರ್, ನಾವ್ ಇನ್ ಮುಂದೆ 3 ಕ್ಲಾಸ್ಗೆ ಬರಲ್ಲ. ಏನಕ್ರಪ್ಪ? ಈಗ ತಾನೆ ನೀವೇ ಹೇಳಿದ್ರಲ್ಲ ಸರ್, ಇನ್ಮೇಲೆ ನೀವು 3 ಕ್ಲಾಸಿಗೆ ಬರೋಂಗಿಲ್ಲ, ನಾನು ಫುಲ್ ಅಟೆಂಡೆನ್ಸ್ ಕೊಡ್ತೀನಿ, ನೀವು ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟು, ಮನೇಲೆ ಓದ್ಕೊಳ್ಳಿ ಅಂತ ನಮ್ಮ ಪೇರೆಂಟ್ಸ್ ನಾವು ಹಂಗೆ ಹೇಳ್ತೀವಿ ಸರ್. ರೀ ಸ್ವಾಮಿ, ನೀವೇ ಇವರನ್ನ ಸಂಭಾಳಿಸ್ರಿ ಸ್ವಾಮಿ. ಹೋಗ್ರ. ನಿಂತ್ಕೋಬೇಕಾ ಸರ್? ಬಡ್ಡಿ ಮಕ್ಳು ನೀವು ಬಿಟ್ರೆ ನನ್ನ ತರ್ಲಾಕ್ ಹೋಗ್ಬಿಡ್ತೀರಿ. ಆಯ್ತಪ್ಪ, ನೀವು ಹೋಗಿ ಕೂತ್ಕೊಳ್ಳಿ. ನೀವು ಕ್ಲಾಸ್ಗೆ ಬರಬೇಡಿ, ನಿಮ್ಗೆ ಫುಲ್ ಅಟೆಂಡೆನ್ಸ್ ನಾನು ಕೊಡ್ತೀನಿ, ಹೋಗಿ ಕೂತ್ಕೊಳ್ಳಿ. ನೋಡಲೇ ಮಗ PUC ಹುಡುಗಿ ಹೋಯ್ತಾವಳೆ. ಹ್ಞೂ ಮಗ. ಮಗ ಮುಂಜಾನೆಯಿಂದ ನಿಂತು ಸಾಕಾಗೋಯ್ತು. ಅವ್ರು ನಾನು ಹೋಯ್ತೀನಪ್ಪ. ಬ್ಯಾಗ್ ತಗೊಂಡೋಗಲೇ. ಓ ಬೆಳಗ್ಗೆ ಕ್ಲಾಸಿಗೆ ತಂದ್ಬಿಡೋ ಬರ್ಬೇಕಾರೆ. ತಗೊಂಡೋಗಲೇ ಬಳಿಕೆ. ಹೋಗ್ರಿ ನನ್ನ ಮಕ್ಕಳ ಹುಡುಗಿರಿಂದ ಹೋಗೋದು ಒಂದೇ. ಶಿಷ್ಯ ನೋಡ್ತಾವಳು ನೋಡು ಮಗ. ನಡ್ಸಪ್ಪ, ನಿನ್ ಟೈಮ್ ಏನೋ ಚೆನ್ನಾಗೈತೆ. ನಾನು ಹಿಂದೆ ಬಂದ್ರೆ ಅಷ್ಟೇ. ಯಾಕೋ? ನಮ್ಮ ಏರಿಯಾ ಹುಡುಗರು ಹೇಳವ್ರೆ ನೀನಿಂದ ಯಾರಾದ್ರೂ ಬಂದ್ರೆ ಹೇಳು ಅಂತ. ಬಾ. ಏನ್ ನಿಮ್ಮ ಏರಿಯಾದಾಗ ಕಳ್ಳಿ ಜಾಸ್ತಿನ? ನಾಯಿಗಳು ಜಾಸ್ತಿ. ಬಿಡ್ರಿ, ನಿಮ್ಮ ಹುಡುಗರ್ಗೆ ಯಾಕೆ ತೊಂದ್ರೆ, ಜೊತೆಲೆ ಬಂದ್ಬಿಡ್ತೀನಿ. ಇದಕ್ಕೆ ಅವ್ರೇನು ಹೇಳಲೇ ಇಲ್ಲ. ಮಂಕ್ ನನ್ ಮಕ್ಳು. ಬನ್ರಿ ಇಲ್ಲೇ ಕೂತ್ಕೊಳ್ಳೋಣ. ಒಳ್ಳೇದಾಯ್ತು ಬಿಡಿ, ನಾನು ಯಾರಿಗೂ ಹೇಳಲ್ಲ. ಅದು ನನ್ನ ಗರ್ಲ್ ಫ್ರೆಂಡ್ ಮಾಡ್ಕೋತಿರೋ ಇಲ್ಲ ಮದ್ವೆ ಮಾಡ್ಕೋತಿರೋ? ನಾನ್ ರಗ್ಗೋದ್ಗಂಡಾಗೆಲ್ಲ ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ಅದ್ಯಾಕೆ ಹುಡುಗರು ರಗ್ ಹೊದ್ಕೊಂಡಾಗ್ಲೇ ಯೋಚನೆ ಮಾಡ್ತೀರಾ? ರಗ್ಗೋದ್ಗಂಡಾಗ ಒಂಥರ. ಹೌದು, ನಿಮ್ಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸು? ಅದು ಯಾರು ಇಲ್ಲ, ಇನ್ನೂ ಹುಡುಕ್ತಾ ಇದ್ದೀನಿ. ಓ ಹೌದಾ? ನೀವು ಬಿಡ್ರಿ, ರಗ್ ಹೊದ್ಕೊಂಡಾಗ್ಲೇ ಹುಡ್ಕೊಂಡ್ಬಿಡ್ತೀರಾ. ರೀ, ಏನ್ ನಿಮ್ಮ ಹೆಸರು? ನಿಜ ಹೇಳ ಸುಳ್ಳು ಹೇಳ? ಹೆಸರಲ್ಲೂ ಸುಳ್ಳೊಂದು ನಿಜ ಒಂದಿರ್ತದ. ಹುಡುಗಿರ್ ತುಂಬಾ ಗ್ರೇಟ್ ರೀ ನೀವು. ಹಂಗೇನಿಲ್ಲಪ್ಪ, ಒಳ್ಳೆ ಹುಡುಗರಾದ್ರೆ ನಿಜ ಹೇಳ್ತೀನಿ, ಹಂಗೋ ಹಿಂಗೋ ಲೋಫರ್ ತರ ಕಾಣಿಸಿದ್ರೆ ಸುಳ್ಳು ಹೇಳ್ತೀನಿ. ವಾ ಅಪ್ಪಡಿಯಾ? ನೀವೇನ್ ಮಾಡ್ತಿರೋದು? ನಿಜ ಹೇಳೋ ಸುಳ್ಳು ಹೇಳೋ? ನೀವೇನ್ ಬೇಕಾರ ಹೇಳಿ, ಹುಡ್ಗಿರಿರೋದೇ ಹುಡುಗರು ಹೇಳೋ ಸುಳ್ಳನ್ನ ನಿಜ ಅಂತ ನಂಬಕಲ್ವಾ?
ನಿಜ ಹೇಳ್ಬೇಕಂದ್ರೆ ನಾನು ಇಂಜಿನಿಯರಿಂಗ್ ಮಾಡ್ತಿರೋದು. ಅಯ್ಯೋ, ಯಾಕ್ರಿ? ಹಾಫ್ ದ ವೇ ಲವ್ ಆಗಿತ್ತು, ಎಲ್ಲ ಹಾಳಾಗೋಯ್ತು. ವಾಟ್? ನಂಗೆ ಆಲ್ರೆಡಿ ಮದುವೆ ಡೇಟ್ ಫಿಕ್ಸ್ ಆಗಿದೆ. ಎಕ್ಸಾಮ್ ಮುಗ್ದಿದ ತಕ್ಷಣನೇ ಮದುವೆ. ಅರ್ಧಕ್ಕೆ ಮೊದಲೇ ಮುಂಗಾರು ಮಳೆ ಥರ ಲವ್ ಆಗಿ ಮದುವೆ ಆಗಿ ನನ್ನನ್ನು ಕರ್ಕೊಂಡು ಹೋಗ್ತಿರೋಣೋ ಅನ್ಕೊಂಡೆ. ಅದಕ್ಕೆ ನೋಡ್ರಿ, ನಂಗೆ ಯಾರು ಗರ್ಲ್ ಫ್ರೆಂಡೇ ಇಲ್ಲ. ನನಗೆ ತುಂಬಾ ಫೀಲ್ ಆಗ್ತಿದ್ದೀರಿ. ಜಾಸ್ತಿ ಫೀಲ್ ಮಾಡ್ಕೋಬೇಡಿ, ಹಾಳಾಗೋಗತ್ತೆ ಏನು ಜೀವನ. ವಾ, ಹೋಗ್ಲಿ ಬಿಡ್ರಿ. ಮುಂದಿನ ಜನ್ಮ ಅಂತ ಇದ್ರೆ ಜಲ್ದಿ ಓದಿ ಕೆಲ್ಸಕ್ಕೆ ಸೇರಿ ಅದು ಇದು ಮಾಡಿ ನಿಮ್ಮನ್ನ ಲವ್ ಮಾಡಿ ಮದ್ವೆ ಆಗಿ ಮುದ್ದಾದ 3 ಮಕ್ಳನ್ನ ಮಾಡ್ಕೊಂಡು ನೆಟ್ಟಗೆ ಸಂಸಾರ ಮಾಡೋಣ. ಮುಂದಿನ ಜನ್ಮವರೆಗೂ ಜ್ಞಾಪನ ಇರ್ಬೇಕಲ್ವಾ? ಒಂದ್ ಕಿಸ್ ಕೊಟ್ಟಿದ್ರೆ ಗ್ಯಾಪ್ನ ಇರ್ತಿತ್ತು. ಬನ್ರಿ ಮಾತಾಡ್ಕೊಂಡು ಹೋಗೋಣ ಹಂಗೆ. ನೀವೇನ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬೇಜಾನ್ ಹುಡುಗಿರ್ನ ಬಿಟ್ಟು ನನ್ನ ಹಿಂದೆ ಬಂದಿದ್ದೀರಲ್ಲ? ಮೂವಿಗೆ ಮುಂಚೆ ಒಂದು ಟೀಸರು ಒಂದು ಟ್ರೈಲರು ಬಿಟ್ಟು ರೆಸ್ಪಾನ್ಸ್ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ಆಮೇಲೆ ಮೂವಿ ರಿಲೀಸ್ ಮಾಡೋದೆ. ಓ, ಇವರೇ ನನ್ನ ಮದ್ವೆ ಆಗೋ ಹುಡುಗ. ಹಾಯ್ ಬ್ರೋ. ಹಾಯ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವಾಗ್ಲೇ ಏನೋ ಹೇಳ್ದಂಗಾಯ್ತು. ಏನು ಇಲ್ಲ, ಹೊರಡಿ ನೀವು. ಆಯ್ತು. ಏನ್ ಮಗ ಸಕ್ಸಸ್ ಆಯ್ತಾ? ಮಗ ಅವಳ ಮದ್ವೆ ಸೆಟ್ ಆಗೈತಂತೆ. ಎಲ್ಲ ಉಲ್ಟಾ ಹೊಡಿತು ಮಗ. ಹೋಗ್ಲಿ ಬಿಡು ಮಗ, ಅದಕ್ಕೆ ನಮ್ಮೂರಲ್ಲಿ ಬರೋಣ. ಮಗ ನಂಗೆ ಜ್ಯೋತಿಷದವ್ರು ಹೇಳೋರೆ ನಂಗೆ ಲವ್ ಮ್ಯಾರೇಜ್ ಅಂತ ಆಗದು. ಮತ್ತೆ ಇನ್ನೇನ್ ಮಗ? ಏ ವೈ ಆರ್ ಯು ನಾಟ್ ಕಮಿಂಗ್ ಟು ದ ಕಾಲೇಜ್ ನೌಡೇಸ್? ನನ್ಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಮ್ಯಾಮ್, ಅದಕ್ಕೆ ಬರ್ತಿಲ್ಲ. ಹಂಗಂತ ನಿಮ್ ತಂದೆ ತಾಯಿಗಾದ್ರೂ ಹೇಳ್ಬೇಕಲ್ವಾ? ಅವ್ರು ಸುಮ್ನೆ ಕಷ್ಟ ಬಿದ್ದು ಕಾಲೇಜ್ ಫೀಸ್ ಕಟ್ಟಿ ಕಳಿಸ್ತಾ ಇದಾರೆ. ನೀನ್ ನೋಡಿದ್ರೆ ಕಾಲೇಜ್ಗೆ ಬರಲ್ವಲ್ಲಪ್ಪ. ನಾನು ಏನ್ ಮಾಡ್ಲಿ ಮ್ಯಾಮ್? ನಾನು ಎಷ್ಟು ಹೇಳಿದ್ರು ಹೋಗು 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 ಅಂತ ಆಟ ಮಾಡ್ತಾರೆ ಮ್ಯಾಮ್. ಅಲ್ಲಪ್ಪ, ನಿಮ್ ತಂದೆ ತಾಯಿನ ಕರ್ಕೊಂಡ್ ಬಾ, ನಾನ್ ಮಾತಾಡ್ತೀನಿ. ಅವ್ರದ್ದು ಒಂದೇ ಆಟ ಮ್ಯಾಮ್. ಏನು? ನಾವ್ ಓದ್ಬೇಕಂತ, ಇಲ್ಲ ಅಂದ್ರೆ ಅವ್ರ ಸಮಾಜದಾಗ ತಲೆ ಎತ್ಕೊಂಡು ಅಡ್ಡಾಡಕ್ ಆಗಲ್ಲ ಅಂತ. ಜೀವನದಲ್ಲಿ ಏನೇ ಮಾಡಿದ್ರು ಖುಷಿಯಾಗಿ ಮಾಡ್ಬೇಕಪ್ಪ. ಅವ್ನ್ ನೋಡು, ಕಾಲೇಜಿಗೆ ಬರೋವಾಗೂ ಖುಷಿಯಾಗೇ ಬರ್ತಾನೆ, ಡವ್ ಹೊಡೆದ್ರು ಖುಷಿಯಾಗೇ ಹೊಡಿತಾನೆ, ಹೋಗೋವಾಗೂ ಖುಷಿಯಾಗೇ ಹೋಗ್ತಾನೆ. ನೀನಾದ್ರೂ ಹೇಳಪ್ಪ ಅವ್ನ್ ಸ್ವಲ್ಪ. ಏನ್ ಮ್ಯಾಮ್? ಕಾಲೇಜ್ಗೆ ಕರೆಕ್ಟಾಗಿ ಬರಲ್ಲಪ್ಪ ಅವನು, ತಂದೆ ತಾಯಿ ಕರ್ಕೊಂಬ ಅಂದ್ರೆ ಅದೂ ಮಾಡಲ್ಲ ಅಂತಾನೆ. ಸರಿ ಮೇಡಮ್, ನಾವು ನೋಡ್ಕೊಂತೀವಿ. ಬರ್ಲೇ ಶಿಷ್ಯ? ಏನ ನಿನ್ ಟೆನ್ಷನ್? ಏನಾಯ್ತು ಹೇಳು. ಮನೆದ್ ಬಿಡೋಣ. ಸಾವಿರಾರು ವರ್ಷಗಳಿಂದ ಇಂಜಿನಿಯರಿಂಗ್ ಕಾಲೇಜ್ ಇತ್ತಾ? ಇಲ್ಲ. ಹಂಗೇನೆ ಇವಾಗ ವಿಮಾನ ಕಂಡಿಡ್ದವ್ರು ಯಾರು? ರೈಟ್ ಬ್ರದರ್ಸ್. ಬಲ್ಬ್ ಕಂಡಿಡ್ದಿದ್ದು ಯಾರು? ಎಡಿಸನ್. ಭೂಮಿ ತಿರ್ಗೋದನ್ನ ಕಂಡಿಡ್ದವ್ರು ಯಾರು? ಅರಿಸ್ಟಾಟಲ್. ಕಂಪ್ಯೂಟರ್ ಕಂಡಿಡ್ದಿದ್ದು? ಚಾರ್ಲ್ಸ್ ಬ್ಯಾಬೇಜ್. ಚಂದ್ರನ್ ಮೇಲೆ ಹೋಗಿದ್ದು? ನೀಲ್ ಆಮ್ಸ್ಟ್ರಾಂಗ್. ಅವ್ರಿಗೆಲ್ಲ ಇಷ್ಟ ಇಲ್ಲ ಅಂದಿದ್ರೆ ಏನಾದ್ರೂ ಕಂಡಿಡಿಯಕ್ ಆಗ್ತಿತ್ತಾ? ಇಲ್ಲ. ಹಂಗೇನೆ ನೀನೇನಾದ್ರೂ ಮಾಡ್ಬೇಕನ್ಸಿದ್ರೆ ನೀನ್ ಮನಸ್ಸು ಮಾಡ್ಬೇಕು. ಸರಿಯಾಗಿ ಬರ್ತಾವನೆ. ಎಲ್ಲುಗ್ರು ಹೋಗೋದು ಇವಾಗ? ನಾವೊಂದು ಹೊಸ ರೂಮ್ ಮಾಡಿದೀವಿ, ನಾವೆಲ್ಲ ಅಲ್ಲಿಗೆ ಹೋಗುವ ಆಯ್ತಾ? ಬನ್ರೋ. ಆಯ್ತು, ಓಕೆ ನಡಿ. ಹೋಗೋಣ ನಡ್ರಿ. ನಾವು ನಮಾಜ್ ಹೋಗ್ಬೇಕಪ್ಪ, ಬರಕ್ಕಾಗಲ್ಲ. ಏಯ್ ನಂಗೊಂದ್ ಸ್ವಲ್ಪ ಕೊಡಲ್ಲ. ಒಬ್ನೇ ತಿಂತಾವನೆ ಅವಾಗ್ಲಿಂದ. ತಿನ್ರ. ಒಬ್ನೇ ತಿನ್ಬೇಡ್ವೋ. ತಗೋ ಬಾಯ್, ಐಶ್ವರ್ಯ ಕಪಟಕ್ಕಾಗಯ. ಆಕಿ ಹೋದಳೆ ಈಗ ಬೇಜಾನ್ ಜನ ಬಂದವ್ರ, ಯಾರ್ದಂತ ತಕೋತಾನವ? ತಿನ್ನ ಮಾರೆ, ನಿನಗೆ ಗದಿ ಹಾಪದು. ಕೆಲ್ಸಕ್ಕೆ ಬಾದ ಹುಡುಗಿರ್ ಕಾಲ ಹಾಕೊಂಡು ಬರೀ ಕಾಲ ಕೊಡೋದು. ಓದಕ್ಕಂತೂ ನಿನ್ಗೆ ಎಂತ ಅರ್ಥ ಲೇ, ಏನ್ ಡಮ್ಮಿ ಪೀಸ್ ಅನ್ಕೊಬಿಟ್ಟಿದಿಲ್ಲ ನೀನು? ಮತ್ತೆಂತ ಮಾರೆ, ಇವಂತರ ಹಂಗೆ ಬಾಳ ಜಾಸ್ತಿ ಆಯ್ತು ನಿಂದು. ಯಾಕಲೆ ಹಂಗಂತೆ? ಇನ್ನೆಂತ ಮಾರೆ, ಸಣ್ಣ ಪುಟ್ಟ ಮಾಡಿದ್ರೆ ಇನ್ನೆಂತ ಆಗ್ತದೆ? ನನ್ನಂಗ್ ಮಾಡಿದ್ರೆ ದೊಡ್ಡದ್ ಮಾಡ್ಬೇಕು. ತಾಕತ್ತಿಲ್ಲ ಇವನ್ಗೆ. ನನ್ ಕಣ ಸೂಪರ್ ಹೀರೋಯಿನ್ಗೆ ಡೋ ಹೊಡಿತಾವನೆ. ಯಾವ ಬ್ರಾಂಚ್ ಮಗಳು? ನಿನ್ ಕೈಯಾಗ ನೀನ್ ಡಮ್ಮಿ ಬಿಡು ಮಾರೆ. ನಿನ್ ಕೈ ಎಂತ ಅಪ್ದಿಲ್ಲ. ನನ್ನಂತ ಸ್ಮಾರ್ಟ್ ಹುಡುಗನೇ 2 ವರ್ಷದಿಂದ ಡೋ ಹೊಡಿತಾವನೆ. ನನ್ ಬದಿಗೆ ತಿರ್ಗೂ ನೋಡ್ತಿಲ್ಲ. 2 ವರ್ಷದಿಂದ ತಿರ್ಗೂ ನೋಡಿಲ್ವಾ? ನೀನ್ ಹೇಳು ಮಗ, ಯಾವ ಬ್ರಾಂಚು ಅಂತ. ಒಂದೇ ತಿಂಗಳಲ್ಲಿ ಲವ್ ಮಾಡಕ್ ಮಾಡ್ತಾನೆ. ಲವ್ ಸಾಯ್ಲಿ, ಸ್ಮೈಲ್ ಮಾಡ್ಲಿ ಬೈಲಂಗೆ. ನಾನು ಅವ್ಳು ಲವ್ ಮಾಡ್ದೆ ಬಿಟ್ಬಿಡ್ತೆ. ನೋಡು ಮಗ, 1 ತಿಂಗಳು ಬೇಡ, ಸುಮ್ನೆ ಟೈಮ್ ಎಷ್ಟು, 1 ವೀಕ್ ಸಾಕು. ಹುಡುಗಿ ಯಾರಂತ ತೋರ್ಸು. ನಮ್ ಕ್ಲಾಸೇ ಮರೆಯ ರೇಣುಕಂದೇಳಿ. ಹಾ, ರೇಣುಕಾ ನಮ್ ಕ್ಲಾಸಲ್ಲಿ. ಇವನ್ಗೆ ಡವ್ ಹೊಡೆದವ್ರು ಯಾರಿದ್ದಾರಲ್ಲ ನಮ್ ಕಾಲೇಜಲ್ಲಿ. ನಿನ್ ಕೈಗೆ ಆಗಲ್ಲ ಬಿಡು. ನಮ್ ಕಾಲೇಜಲ್ಲಿ 100 ಜನ ಹುಡುಗರು ಅವಳಿಂದ ನಾಯಿ ತರ ತಿರುಗ್ತಾವ್ರ, ಗೊತ್ತುಂಟ? ನಮ್ ಕಾಲೇಜ್ನಾಗ 15,000 ಮಂದಿ ಒಳಗ ಅರ್ಧಕ್ಕರ್ಧ ಜನ ಆಕಿ ಹಿಂದೆನ ಬಿದ್ದಾರ. ಆಕಿನ ಅದ್ರಲ್ಲಿ ನೀನು ಒಬ್ಬಲೇ. ಹೌದು. ಹೌದ ಮಗ,
ಅಂತ ಹುಡುಗಿ ನಮ್ಮ ಕ್ಲಾಸಲ್ಲಿ. ಯಾರ್ಯಾರಿಗೂ ಡವ್ ಹೊಡ್ದಂಗೆ ಮಾಡಿದೆ ಅವಳು ಡವ್ ಹೊಡೋದು. ಇದ್ರಾಗ ಗೆಲ್ಲೋ ನೀನು ಫೇಲ್ ಆದ್ರೆ ನೀನ್ ಲವ್ ಮಾಡೋದು ಬಿಟ್ಬಿಡ್ಬೇಕು. ಅಡಿಲ್ಯಾ? ಏಯ್ ಆಯ್ತು, ತೋರ್ಸೋ ನಾಳೆ ಅವಳನ್ನ. ಇಂಟರ್ನಲ್ಸ್ ಐತೆ, ಬೆಳಗ್ಗೆ ಅದೇ ಶುರು ಮಗ. ಮಗ ಅವಳೆ ಕಣೋ, ಅವಳೆ ರೇಣುಕಾ, ನೋಡಲ್ಲಿ ಯಾರು? ಅವಳೆ ಕಣೋ, ಪಿಂಕ್ ಡ್ರೆಸ್ಸು. ಅವಳೆ ಎಲ್ಲೋ ಅಲ್ಲಿ ನಿಂತ ನೋಡ್ಲಿ ಆಕಿನ. ಅವಳ ಡುಮ್ಮ ನಿಮ್ಮ ಹುಡುಗಿನ ಅದ ನೋಡಲ್ಲೇ. ಇಂಟರ್ನಲ್ಸ್ ಟೈಮ್ ಆಯ್ತು, ಬರ್ರಲ್ಲ. ಏನಾಗುತ್ತೆ ನೋಡು, ಅವ್ಳು ಯಾರು ಹೋಗೋಣ ಅಜ್ಜಮ್ಮನೇ ಅಂತ ಮಗ ಇವ್ಳು build up ಹುಡ್ಗಿ? ಮಾಡ್ತಾನೆ. ಲೇ ಚಲ್ಡು ಬಾರ. ಇಲ್ಲ, ಈ ಸಮಾಜಕ್ಕೆ ಸಾಯಕ್ಕೆ ನನಗೆ ಮನಸ್ಸಿಲ್ಲ. ನನಗ ಸಾಯ್ತೀನಿ. ಬೇಡ, ಈ ಹಲ್ಕ ಜಗತ್ತು ನನಗೆ ಬೇಡ. ನಾ ಅಂತರ್ಮುಖಿ ಆಗ್ಬಿಡ್ತೀನಿ. ಎಲ್ಲಿಗೊಂಟಿ? ಇಲ್ಲಿಗೆ ಹೋಗಿ ಬರ್ತೇನೆ. ಸ್ಪಿರಿಟ್ ಕೊಡಿ ಆಂಟಿ. ಏನ್ ಮಗ ಯಾರು ಕಾಣ್ತಿಲ್ವಲ್ಲ ಎಲ್ಲ ಅಕ್ಕಿಗಳು ಮಗ? ಗುಡ್ ಸೇರ್ಕೊಂಡ್ಬಿಟ್ಟವೆ. ಯಾವ ಇನ್ನೂ ಇಂಟರ್ನಲ್ಸ್ ಬರಿತಾ ಇರ್ಬೋದು ಕಣ. ಅವಳಿನ್ನೂ ಬಂದಿಲ್ಲ ಅನ್ಸುತ್ತೆ. ನಡಿ. ಬಾರ ಹೋಗೋಣ, ನಡೀರೋ, ನಡೀರಿ. ಛೇ, ಕ್ವೆಶನ್ 5 ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಗೊತ್ತಿಲ್ಲ ಬಿಡು. ಮಗ ನೋಡ್ತಾವಳು ನೋಡೋ. ಅವಳೆಲ್ಲೋ ನೋಡ್ತಾವಳು ನಿನ್ನ. ನೋಡ್ತಾವಳು ನೋಡಲೇ. ಇಲ್ಲ ಅವಳು ನೋಡ್ತಲ್ಲಕ್ಕ, ಬಾ ಮಗ. ಇಲ್ಲ ಮಗ, ನೋಡ್ತಾವಳು ನೋಡೋ. ಮಗ ನಿಂಗೆ ನೈಟ್ ಎಲ್ಲ ಓದಿ ಓದಿ ತಲೆ ಕೆರಡ್ದೋಗಬೇಕಲ್ಲ. ನಡಿಲ್ಲ ಅದಕ್ಕೆ ಮಗ ಹಂಗಂತ್ಯಾ? ಹುಡುಗಿ ನಂಬರ್ನ ಪ್ಲಸ್ ಮೈನಸ್ ಮಾಡಿ ಹಾಕ್ ಬಂದ್ಬಿಟ್ವೆ. ಹಾಯ್. ಟ್ರಯಲ್ ಅವ ಕೊಟ್ಟ, ಡಿ ಅಲ್ಲಿ ಇವ ತಗೊಂಡ. ಸೂಪರ್ ಮಗ. ಕಡೆಗೂ ನಾನೇ ಗೆದ್ದಿದ್ದು. ಅಂದಿರ್ಲಿ ಅವ ಒಂದದಿಂದಾಗ ಮಾಡ್ಬಿಟ್ಟಲ್ಲಿ. ಹೇಯ್, ನಿಂಗೆ ರೇಣುಕಾ ಗೊತ್ತಾ? ನಮ್ಮ ಕ್ಲಾಸೇನೆ. ಯಾರು ಅವಳು? ನನಗೆ ಗೊತ್ತಿಲ್ಲಪ್ಪ. ಹೌದಾ? ಹೇಯ್, ನೀನ್ ಹೊಸ ಗಾಡಿ ತಗೊಂಡಂತೆ, ನನಗ್ ಕರ್ಕೊಂಡೋಗೋ ರೌಂಡ್ಸ್ಗೆ. ನನ್ಗೆ ಯಾಕೋ ನೆನ್ನೆಯಿಂದ ತಲೆನೇ ನಿಲ್ತಾ ಇಲ್ಲ. ಏನಾಯ್ತು? ನೀನಂದ್ರೆ ನಂಗೆ ತುಂಬಾ ಇಷ್ಟ ಕಣೋ. ನಿನ್ಗೇನಾದ್ರೂ ಆದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ ಗೊತ್ತಾ. ಅಂಥದ್ದೇನಿಲ್ಲ ಬಿಡು. ಮೂವಿಗೆ ಹೋಗೋಣವಾ? ಇವತ್ ಬರ್ಲೇಬೇಕು. ಅವತ್ತೇನೋ ರೀಸನ್ ಹೇಳ್ದೆ. ಯಾವ ಮೂವಿಗೆ ಹೋಗೋಣ? ತಿಥಿಗೆ ಹೋಗೋಣ. ಗಡ್ಡಪ್ಪ ತುಂಬಾ ಚೆನ್ನಾಗಿ ಮಾಡೋರಂತೆ. ಅದ್ರಲ್ಲಿ ಲವ್ ಸೀನ್ ಐತಂತೆ, ತೋರ್ಸೋದಿಲ್ವಂತೆ. ನಿಮ್ ಹುಡುಗರ್ಗೆ ಅದೇ ಚಿಂತೆ. ನನ್ಗದೆಲ್ಲ ಗೊತ್ತಿಲ್ಲಪ್ಪ, ಬರ್ಬೇಕಷ್ಟೇ. ಸರಿ ಬಾ ಹೋಗೋಣ. ಇದೇ ನನ್ನ ಗಾಡಿ. ಹೇ, ತುಂಬಾ ಚೆನ್ನಾಗಿದೆ ಹೊಸ ಗಾಡಿ. ಬಾ ಸರಿ. ಕೂತ್ಕೋ. ಹೋಗೋಣ. ಹಾ, ಓಕೆ. ಲೇ ಡುಮಾ, ಏನದ ಕರಂ ಕರಂ ಅನಿಸ್ತಾ ಇದೆಯಾ? ಇಡಲೇ ವಿನಯ್ ಸೂರ್ಯ ಬರ್ಲಿ. ಇವತ್ತು ಹೆಂಗಾರ ಮಾಡಿ ಪಾರ್ಟಿ ಮಾಡಬೇಕು. ಇವಾಗ ವಿನಯ್ ಸೂರ್ಯ ಕಾಲ್ ಮಾಡಿದೀನಿ, ಬರ್ತೀನಿ ಅಂದಾನ. ಅವ ಬಂದ್ಮೇಲೆ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಿಂದಲೇ. ಪಾರ್ಟಿ ಕೊಡ್ಸು ಅಂತ ಕೇಳ್ತಾನ. ನನ್ನ ಮಗ ಒಪ್ಪಲ್ಲ, ನಂಗೆ ಗೊತ್ತು. ನೀನ್ ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಲೇಬೇಕು. ಡೈಲಿ ಇದ್ದಿದ್ದೆ ಬಿಡ್ಲೇ ಅಪ್ಪ. ಇವತ್ತು ಎಣ್ಣೆ ಹೊಡಿಬೇಕ, ನಿಂದೊಳ್ಳೆ ಟೆನ್ಷನ್. ಮಗ ಅವಳು ಇವಳ ರೇಣುಕಾನ ಒಂದ್ ತಿಂಗಳು ಅಂದ್ಲೇ ಅವ. ಇವ ಒಂದದಿಂದಾಗ ಮಾಡ್ಬಿಟ್ಲಿ ಇವ. ಲೇ, ಏನಾದ್ರೂ ಪಾರ್ಟಿ ತಗೊಳ್ಳೇಬೇಕು ಇವತ್ತು. ಫೋನ್ ಕಟ್ ಮಾಡ್ತಿದ್ದಾನೆ ಅಂದ್ರೆ ಇಲ್ಲೆಲ್ಲ ಬರ್ತಾ ಇದ್ದೇನೆ, ಬಿಡಲೇ. ಏನ್ರ ಮಾಡ್ತಿದ್ದಾರಲ್ಲಿ? ನೀನ್ ಏನಾದ್ರೂ ಮಾಡ್ಕೋ, ಇವತ್ತಂತೂ ಪಾರ್ಟಿ ಬೇಕೇ ಬೇಕಷ್ಟೇ. ಒಂದ್ ತಿಂಗಳು ಅಂದ್ಲೇ ಅವ, ಒಂದದಿಂದಾಗ ಮಾಡ್ಬಿಟ್ಟ. ಇವತ್ ಪಾರ್ಟಿ ಬೇಕೇ ಬೇಕು ಇವತ್ತು. ಮಗ ನಾನ್ ಕುಡಿಯಲ್ಲ ಮಗ. ಮಾಮ್ಸ್, ಒಂದೇ ಒಂದ್ಸಲ ಪಾರ್ಟಿ ಮಾಡಿ ಬಿಡುವ. ಮಾಮ್ಸ್ ಪ್ಲೀಸ್ ಮಾಮ್ಸ್,
ಸರಿ ತರ್ಸ್ರಿ ನೋಡೋಣ. ಏಯ್ ಏನ್ರಲ್ಲ ನೀವು ಮಠ ಫಿಲಮ್ ಅಲ್ಲಿ ಸ್ವಾಮೀಜಿಗಳು ಟಕ್ ಅಂತ ರೆಡಿ ಆಗ್ತಿರಲ್ಲ, ಹಂಗ್ ರೆಡಿ ಆಗ್ಬಿಟ್ಟಿದ್ದೀರಲ್ಲ. ಹಾಕು ಮಾಮ್ಸ್. ಮಗ ಫುಲ್ಲು ಎಕ್ಸೈಟ್ಮೆಂಟ್ ತಡ್ಕಣಕ್ಕೆ ಆಯ್ತಲ್ಲ, ಅದಕ್ಕೆ ಸ್ಮಾಲ್ ಸಿಟ್ಟಿಂಗ್ ಅರೇಂಜ್ ಮಾಡ್ಬಿಟ್ಟಿದೀವಿ. ಎತ್ಬಿಡು. ಏಯ್ ಏನ್ರ ಇದು ಇಷ್ಟಿಷ್ಟು ದೊಡ್ಡ ಬಾಟ್ಲು ತರ್ಸ್ಬಿಟ್ಟಿದ್ದೀರಾ, ಚಿಕ್ಕ ಬಾಟ್ಲು ತರ್ಸೋದಲ್ವೇನ್ರಲ್ಲೇ? ಏಯ್ ಅವೆಲ್ಲ ಗಂಡಸರು ಕುಡಿಲ್ಲ ಮಗ. ಮತ್ತೆ ನಾವು ಹುಡುಗಿರು? ಏ ಇಲ್ಲಪ್ಪ, ನಾ ಕುಡಿಯಕ್ಕಿಲ್ಲ, ಹುಡ್ಗಿರ್ ಕುಡಿಯೋ ನಾವ್ ಹೋಗಲೇ. ಏಯ್ ಅದೆಲ್ಲ ಸ್ಟ್ರಾಂಗು ಮಗ, ನಿನ್ ಕೈಲಿ ಕುಡಿಯಕ್ಕಾಗಲ್ಲ. ಮತ್ತೆ ನಾವು ವೀಕು. ಮತ್ತೆ ಸಾಂಗಲ್ಲಿ ಹೆಣ್ಮಕ್ಳೆ ಸ್ಟ್ರಾಂಗು ಗುರು ಅಂತ ಹೇಳ್ತಾರೆ. ಮಗ ಅದೆಲ್ಲ ಗೊತ್ತಿಲ್ಲ, ತಗೋ ಇದ್ನ ಎತ್ತು, ಏನಾಗಲ್ಲ. ಏನೋ ನೀನು ಮಗ ಅವ್ರು ಕುಡಿಯೋದು ವೀಕ, ಆದ್ರೆ ಅವ್ರ ಹವ ಮಾತ್ರ ಭಯಂಕರ ಐತಿ. ಏನ್ರೋ ಇವನು ಹಿಂಗೆ? ಮಗ ಎತ್ಬಿಡ್ಲ ನಿನ್ನ ಏನ್ರೋ ಇದು ಫಸ್ಟ್ ನೈಟ್ ಅರೇಂಜ್ ಮಾಡ್ದಂಗ್ ಬಾಳೆಹಣ್ಣು ಅರೇಂಜ್ ಇಟ್ಬಿಟ್ಟಿದ್ದೀರಾ ಎಣ್ಣೆ ಪಾರ್ಟಿಗೆ. ಲೇ ಇತ್ತು ನನ್ ಮಕ್ಳ, ನಿಂದು ಇದು ಫಸ್ಟ್ ನೈಟ್ ಅಲ್ವಲ್ಲ, ಅದಕ್ಕೆ ಕಲ್ಲ ಕುಡಿಲ್ಲ ಆಲೆ. ಎತ್ತಿಂಗಲ್ಲಿ ಹೆಂಗೆಲ್ಲ ಇರೋದು ಲೇ, ನಾ ಕುಡಿಯಕ್ಕೆಲ್ಲಕ್ಕಲ್ಲ. ಅದನ್ನ ಯಾವಾಗ ಕುಡ್ದಿದ್ದೆ ಅವನು ಮಗ ಫ್ರೆಂಡ್ಶಿಪ್ ಅಂದ್ರೆ ಈಟಿಯಾ ಲವ್, ನೀನ್ ಕುಡಿಬೇಕು ಅಷ್ಟೇ. ಇದೊಂದೇ ಗ್ಲಾಸ್ ಮಗ, ಕೊಡ್ಕೋ. ಆಮೇಲೆ ಕೊಡಿ ಏನ್ ಬೇಡ್ದು. ಆತ್ ಕುಡಿಲೆ. ಒಂದಿಟ ಬಿಟ್ಕೋ, ಆಮೇಲೆ ತಾನ ಶುರು ಆಕತಿ. ಏನೋ ಅಂದಂಗಾಯ್ತು. ಏನಿಲ್ಲಪ್ಪ. ಏನೋನು ಎಲ್ಲ ಕದ್ದಿ ತಿಂತಾನೆ. ಎಲ್ರೋ ಉಪ್ಪಿನಕಾಯಿ? ಉಪ್ಪಿನಕಾಯಿ ಕೊಡು ಕೊಡು. ಏ ಇಲ್ಲೇ ಎಲ್ಲ ಇರ್ಬೇಕು. ಕೊಡಬೇಕ? ಏ ಟಮ್ಮ ಕೊಡ. ಅದು ಬಿಡ್ತಿಲ್ಲ, ತಿಂತಾವನೆ. ಮಗನೇ 2 ವರ್ಷದಿಂದ ಹಿಂದೆ ತಿರ್ಗಿದ್ಯಾ, ಲೈಫ್ ನಲ್ಲಿ ಹಾಳ್ ಮಾಡ್ಕೊಂಬಿಟ್ಟಲ್ಲೋ ಮಗನೇ. ನಾನು ಅವತ್ ಫೀಲಿಂಗ್ ಅಲ್ಲಿ ಕೂತಿದಾಗ ಏನಂದ ಮಗ ಇವನು? ನಿಂಗೆಲ್ಲೋ ಫೀಲಿಂಗ್ಸ್ ಐತಿ, ನಿದಂತರ ಮರ ಗಿಡ ತಾಯಿ ತಂದೆ ಅಜ್ಜ. ನಾನೇ ಹೇಳ್ತೀನಿ ಮಗ, ನೀನೊಂಥರ ಗಿಡ ಮರ ಬಳ್ಳಿ ಅಂತೆ. ಯಾವ ಕಾಡ ನಾನೇ ಮೇಯಿಸಿದ್ದೆ ನನ್ ಮಗ. 2 ವರ್ಷದಿಂದ ಹಿಂದೆ ತಿರ್ಗಿದ್ಯಾ, ಒಂದ್ ಕಿಸ್ ಬೇಡ, ಆಫ್ಟರ್ ಆಲ್ ಒಂದ್ ಸ್ಮೈಲ್ ಬೇಡ. ಮರ ಗಿಡ ಬಳ್ಳಿ ಅಂತೆ ಮಗನ್. ಲೇ ಬ್ಯಾಡ ಬಿಟ್ಟಕೋ ಬಾರಿ ಆ ಬರಗಿಡ ಬಳ್ಳಿ. ಲೇ ಅದೇ ಬೇಕು, ಅದೇ ಬೇಕು. ಅಡಿಲ್ಲ ಮಾರ, ನಾವು ಮಂದಿಗೆ ಅಂತ. ಏಯ್ 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 ಬರಲಿ, ಕೂತ್ಕೊಳ್ಳೋ. ಎಲ್ಲೋ ಓದ್ತಿದ್ಯಾ? ತಡಿಯೋ ತಡಿಯೋ ತಡಿಯೋ, ಇವಂದೇ ಪಾರ್ಟಿ. ಎಲ್ಲೋ ಓದ್ತ ನೀವ್ನು? ಯಾರ್ದೋ ಪಾರ್ಟಿ? ಯಾಗುದು ಪಾರ್ಟಿ? ಎಲ್ಲೋ ಓದ್ತಾನ ಮಗ. ಲೇ ಹೆಸ್ರಿಗ್ ತಕ್ಕನಾಗ ತ್ಯಾಗ ಮಾಡ್ಬಿಟ್ಟೆ ಮಗ. ಲೇ ಬಿಡ. ನಾನು ಯಾವಾಗ ಮಾರ ಅವಳು ತ್ಯಾಗ ಮಾಡ್ದೆ? 2 ವರ್ಷದಿಂದ ಲವ್ ಮಾಡ್ತಿದ್ದೀನಿ, ನಿಂಗೆ ಗೊತ್ತಿತ್ತಾ? ಲೇ ನೀನು ಹುಟ್ಟಾಗಿಂದ ಯಾರನ್ನ ಲವ್ ಮಾಡಿದ್ಯನ? ಇಲ್ಲ. ಲೇ ಅಟ್ಲೀಸ್ಟ್ ನೀನ್ ನಿಮ್ಮ ಅಪ್ಪ ಅಮ್ಮನಾದ್ರು ಲವ್ ಮಾಡ್ಬೇಕಿತ್ತು ಕಳ್ಳ. ನನ್ನ ಮಗನೇ ಹೋಗ್. ನಿಂಗೆ ಹೆಂಗ್ ಗೊತ್ತು ನಮ್ಮ ಅಪ್ಪ ಅಮ್ಮನ್ ಕಂಡ್ರೆ ಇಷ್ಟ ಇಲ್ಲ ಅಂತ? ನನ್ನ ಮಗನೇ ಹೋಗಿ ಅವನಿಗೆ. ಲೇ ಬಿಡ, ನಿನ್ ಲವಿಗ್ ನನ್ ಫುಲ್ ಸಪೋರ್ಟ್ ಐತ್ ಬಿಡ. ಬೆಳಗ್ಗೆಯಿಂದ ಶುರು ಆದ್ರೆ ಒಂದ್ ಕಂಡೀಷನ್ ಮಗ, ನೀನ್ ನಿಮ್ಮ ಅಪ್ಪ ಅಮ್ಮನ್ ಲವ್ ಮಾಡ್ಬೇಕು ಅಷ್ಟೇ, ಆಯ್ತಾ? ಓಕೆ ಮಗ, ಓಕೆ. ಮಗ ಏನು ಬೇಜಾನ್ ರೆಡಿ ಆಗಿ ಬಂದ್ಬಿಟ್ಟಿದ್ದಿ? ಎಂತ ಇಲ್ಲ ಮಾರೆ, ಎಲ್ಲ ನಮ್ಮ ಹುಡುಗಿಗೋಸ್ಕರ. ಹಾ ಬಲ ಐತಿ ಕಣ ನೀನು ಮಗ. ಏನು ಇದು ಹಿಂಗೆ? ಅಂಗಡಿ ಮೀನ್ ಮನೆ ಬಳುಕ್ತಾಳಲ್ಲ ಮಾರೆ. ನೋಡ ಅಲ್ಲಿ
ಏನೋ ಇವಳು ಹಿಂಗೆ ಮಗ ಬಂದ್ಲು ಮಗ ಬಣ್ಣದ ಬೆಂಗಿ ನಮ್ಮನೆ ಅವಳಲ್ಲ ಮರ. ಹೌದು ಮಗ. ನೋಡ ಲುಕ್ ನೋಡಿ. ಕಣ್ಣು ಮರಿ ಸಾಕಾಗಿದ್ದಾಳು ಮಗ. ಹೌದು ಮರ, ಚಂದ ಇದ್ದಾಳಲ್ಲ, ನನ್ನಂತ ಹ್ಯಾಂಡ್ಸಮ್ ಸೂಟ್ ಆಗ್ತಾಳಲ್ಲ. ಹ್ಞೂ ಮರೆ, ಮದುವೆ ಮಾಡ್ಕೊಂಡು ಬಿಡುವ ಮರ. ಮಾಡ್ಕೊಂಬಿಡ್ಲಿ. ಎಂತ ಮಾಡೋದು ಹೇಳೋದು, ಎಂತ ಮಾಡೋದು ಮರ. ಎಕ್ಸ್ಕ್ಯೂಸ್ ಮೀ, ನಿಮ್ಮದು ಸ್ವಲ್ಪ ಮಾತಾಡೋಕ್ಕಿತ್ತು. ಹಲೋ, ದೊಡ್ಯಾ ದೊಡ್ಯಾ ಎದ್ದೋಳು ಎದ್ದೋಳಲೇ. ಕೊಟ್ಟಿಲ್ವಲ್ರೋ ಕಾಳ ಮಂಜ. ನವೀನ ಲೇ ನವೀನ, ಟೈಮ್ ಆಯ್ತು ಹೋಗು. ಏನು ಇನ್ನು ಮಲಗಿದ್ಯಾ? ಥೂ ನನ್ನ ಮಗನೆ. ಫಸ್ಟ್ ಪೀರಿಯಡು ಶಶಿ ಮೇಡಮ್ದು. ಬಾಯ್ ಕಣ್ರೋ, ನಾನು ಕಾಲೇಜ್ಗೆ ಹೋಗ್ತೀನಿ. ಬಾಯ್. ಎಲ್ಲೋ ಹೋಗ್ತಾ ಇದ್ಯಾ ಬೆಳಗ್ಗೆ ಬೆಳಗ್ಗೆ? ಕಾಲೇಜ್ಗೋ. ಇವತ್ತು ಸಂಡೇನು, ಯಾರೋ ಎಪ್ಸಿರೋದು ನಿನ್ನ? ವಿನಿನಿ ಎಪ್ಸಿದ್ದು. ಏಯ್ ಕ್ಯಾರೇತು ತೂತು ಬೋಲ್ನ ತಾನ? ಇವನಿಲ್ಲೇ ಕುಂತವನ್ ಮತ್ತೆ ಮೊದ್ಲೇ ಎಲ್ಲ ತಾನೆ. ಅವಾಗ ಸತ್ತೋಣ ಬತ್ಕೋಣ. ಕ್ಯಾರೇತು ಚೋಡು. ಹೇ ಇಲ್ಲಿ ನೋಡ್ರೆ, ನೆನ್ನೆ ಒರೈನ್ ಮಾಲ್ಗೆ ಹೋಗಿದ್ದೆ DVS ಜೊತೆ. ಪಿಕ್ಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಬಿಡಮ್ಮ. ಆಕ್ಚುಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಇದನ್ನ FB ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಇದ್ದೀನಿ. ಮಾಡು ಮಾಡು. ಏನೋ ಇವನು ಲೇ, ಯಾವಾಗ್ಲೂ ಬಾರ ಹುಡುಗಿರು ಲೈನ್ ಹೊಡಿಯಕ್ ಹೋಗೋಣ. ಓದ್ತಲೇ ಇದೆಯಲ್ಲೋ, ಕ್ಲಾಸ್ ಮುಗಿದ ತಕ್ಷಣ ಈಸಿ ಹುಡುಗಿರು ಬರ್ತಾರೆ, ಅಲ್ಲಿ ಹೋಗೋಣ. ಗೊತ್ತಿಯಲ್ಲ. ಏನ್ ವಿನಯ್, ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಯಾ. ಏನ್ ಫಾರ್ಮಲ್ಸಾ? ಬಾ, ಇವತ್ತು ನನ್ನ ಜೊತೆ ಕೂತ್ಕೋ. ಏ ಬಾರೋ ವಿನಯ್, ನನ್ ಜೊತೆ ಕುತ್ಕೋ. ಏನ್ ಇವತ್ತು ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ಯಾ? ಬಾ ಜರ್ಕೊಳು. ಸ್ವಲ್ಪ ನಾನು ಇಲ್ಲಿ ಕೂತ್ಕೋಬೋದಾ? ಏನ್ ಬೇಕಾಗಿಲ್ಲ. ಆಯ್ತು ಬಿಡಮ್ಮ. ನಿಮ್ಮ ಪರ್ಸೆಂಟೇಜ್ ಎಷ್ಟು PUC ಅಲ್ಲಿ? 75%. ಗೊತ್ತಾ? ನಂದೆಷ್ಟು ಗೊತ್ತಾ? ಎಷ್ಟು? 95% ನಂದು. ಹೌದಾ? ಎಲ್ಲಿ ತೋರ್ಸ್ ನೋಡೋಣ. ಅದು ಕಾಲೇಜಲ್ಲಿದೆ. ನೀನೇನಾದ್ರೂ ಸರ್ಟಿಫಿಕೇಟ್ ತೋರ್ಸಿದ್ರೆ ಇಬ್ರು ಕಂಬೈನ್ ಸ್ಟಡಿ ಮಾಡೋಣ ರೂಮಲ್ಲಿ, ಆಯ್ತಾ? ಹಾ ಸರಿ ಸರಿ, ಹಾಗಾದ್ರೆ ನಾನು ಈಗಲೇ ಹೋಗ್ತಾ ಇರ್ತೀನಿ. ಸಾರ್, ನನ್ನ ಸರ್ಟಿಫಿಕೇಟ್ ಕೊಡಿಸಿ ಸಾರ್. ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಕೊಡಕ್ಕಾಗಲ್ಲಪ್ಪ ಸಾರ್. ಹೇ ಸುಮ್ಮನೆ ಹೋಗ. ಹೌಜಿನ, ಬ್ಯಾಂಕ್ ಬ್ಯಾಲೆನ್ಸ್ ಸಾರ್. ಏನೋ ನನ್ನ ಸರ್ಟಿಫಿಕೇಟು
ಕೊಡಕ್ಕಾಗಲ್ಲ ಅಂತ ಹೇಳ್ತಿಲ್ವಾ? ಹೋಗ ಸುಮ್ಮನೆ. ಹಲೋ ಚಿನ್ನ, ಹಲೋ. ಸರ್ಟಿಫಿಕೇಟ್ ಎಲ್ಲೋ? ಅವರು ಕೊಡ್ಲಿಲ್ಲ ಕಣೆ ಆಫೀಸಲ್ಲಿ. ಹಾಗಾದ್ರೆ ಬೆಡ್ರೂಮ್ ಎಂಟ್ರಿ ಇಲ್ಲ. ಹೋಗ್. ಎಲ್ಲ ಮಗ ಏನ್ ಮಾಡಿದ್ರು ಬೆಡ್ರೂಮ್ ಗಂಟೆ ಬಿಡಲ್ಲ ಅಂತಲ್ಲ ಅವಳು. ಬೆಡ್ರೂಮ್ ತಕ ಬಂದ್ಬಿಟ್ಟೆಲ್ಲ ಬಡ್ಡಿ ಐದ್ನಿ ಅಲೆ. ಹೋಗ್ಲಿ ಬಿಡು ಮಗ. ಹುಡ್ಗ ಚಿಗುರ್ಕೊಂಬಿಟ್ಟವನೆ. ಅಂತೂ ಇಂತೂ ದೊಡ್ಡವನಾಗ್ಬಿಟ್ಟ. ಮಗ ತಡ್ಕಪ್ಗಾತಿಲ್ಲ ಮಾರ. ಏನಾಯ್ತು? 2 ವರ್ಷ ಗೊತ್ತಿತ್ತೆ. ಮುಚ್ಚಪ್ಪ ನೀನು. ಏನ್ ಗಂಧಾರಿ ಕೆಲಸ ಮಾಡಿದ್ಯಾ 2 ವರ್ಷದಿಂದ? ಮುಚ್ಚಪ್ಪ ನೀನು. ನಿಂಗೆಂತ ಗೊತ್ತಾಗ ಮಾರ. ಮಿಷನ್ ಸಂಗತಿ ಬೆಳೆದು ಮಿಷನ್ ಸಂಗತಿ ಲವ್ ಮಾಡಿ ಮಿಷನ್ ಸಂಗತಿ ಜೀವನ ಮಾಡ್ತೀರಾ. ನಿಂಗೆಂತ ಸಾವು ಗೊತ್ತಾಗ ಮಾರ. CS ಫೀಲಿಂಗ್ ಮಚ್ಚ ಕೂಲ್ ಕೂಲ್ ಕೂಲ್. CS ಅವರು ಮಿಷಿನ್ ಜೊತೆನೆ ಕೆಲಸ ಮಾಡೋದು. ಹಂಗಂತ ಮೆಕ್ಯಾನಿಕಲ್ನವ್ರಿಗೆ ಫೀಲಿಂಗ್ಸ್ ಇಲ್ಲ ಅಂತ ಅನ್ಬಿಟ್ರೆ ಹೆಂಗೆ ಮಗ? ಕರೆಕ್ಟ್. ಏನೋ ನಾವು ತೋರ್ಸ್ಕೊಂತೀವಿ, ಅವ್ರು ತೋರ್ಸ್ಕೊಳಲ್ಲ ಅಷ್ಟೇ. ಆದ್ರೂ ಮಗ ನಾನೇನೋ ಕೇಳ್ಪಟ್ಟೆ. ಏನು ಮಗ? ಮಗ ನಿಮ್ಗೆ CS ಅಲ್ಲಿ ಎಷ್ಟು ಜನ ಹುಡ್ಗಿರಿರ್ತಾರೆ ಅಂತ ಚೆನ್ನಾಗ್ ಗೊತ್ತಿರ್ತದಂತೆ. ಅದ್ ಹೆಂಗೋ? ಅದ ಯಾಕಲ್ಲ ಮಗ ಹಂಗೆ ಅದು? ಮಗ ಅದು ಅವ್ರ ಬ್ಯಾಚ್ ಎಲ್ಲ ಅದೇ ಇರಲ್ಲ ಮಗ. ಯಾರಲ್ಲ ಮಗ? ಹುಡ್ಗಿರು. ನೀನ್ ಯಾಕೋ ಯಾವಾಗ ಹುಡುಗಿರ ಬಗ್ಗೆನೇ ಥಿಂಕ್ ಮಾಡ್ತೀಯಾ? ಸ್ವಲ್ಪ ನಂತರ ಸ್ಟಡೀಸ್ ಬಗ್ಗೆನೂ ಥಿಂಕ್ ಮಾಡೋ. ಓದಿ 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 ಓದಿನೇ ಸೊತ್ತೋಗ್ಬಿಡ್ತಕ್ಕಲ್ಲ ನೀನು. ಲೇ ಪ್ರೊಫೆಸರ್ ಸಂತು ಬ್ಯಾಕ್ಫರ್ಡ್ ಎಷ್ಟೋ ಮೇಲಲ್ಲ. ಥೂ ನನ್ ಮಗನೇ ನೆಮ್ಮದಿಯಾಗಿ ಕುಡಿಯಕ್ಕೂ ಬಿಡಲ್ಲ. ಥೂ. ನೀನ್ ಇಂಜಿನಿಯರ್ ಮುಗಿದ್ಮೇಲೆ ಏನೋ ಗ್ಯಾಪ್ ಉಸ್ಕಂತ್ಯಾ? ಏನ್ ನೀನು 100% ಅಟೆಂಡೆನ್ಸು, 95% ಮಾರ್ಕ್ಸು, ಆಲ್ ಇಂಟರ್ನಲ್ ಪ್ರೆಸೆಂಟು, ಯಾವ ಹೆಣ್ಮಕ್ಳು ತಲೆ ಎತ್ ನೋಡಲ್ಲ. ಏನ್ ನೀನ್ ಫಸ್ಟ್ ರ್ಯಾಂಕ್ ರಾಜು ಆಗ್ಬೇಕು ಅಂತ ತಿಳ್ಕೊಂಡಿದ್ಯಾ ಮಗನೇ? ಥೂ. ಹಂಗೇನಿಲ್ಲ ಬಿಡುವಿನಿ. ನೋಡ್ರು ಇವ್ರು ಇಬ್ರು ಹೆಂಕೋತವ್ರ ಪಾಪಚ್ಚಿ. ಪಾಪಚ್ಚಿ ಲೈಫ್ ನ ಎಷ್ಟು ದೊಡ್ಡದಾಗ ಡ್ಯಾಮೇಜ್ ಮಾಡ್ಕೊಂತವ್ರಂತ ಈಗ ಗೊತ್ತಾಗಲ್ಲ. ಕೆಲ್ಸಕ್ಕೆ ಸರಿ 3 ತಿಂಗಳಲ್ಲಿ ಗೊತ್ತಾಗ್ತದ. ಅದ್ಯಾಕ್ ಮಗ ಕರೆಕ್ಟಾಗಿ 3 ತಿಂಗಳು ಬೇಕು? ಮಗ ನೀನ್ ಹಿಂಗೆ ಹೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಮಗ. ಯಾಕೋ ಮಗ? ಮಗ ನಿನ್ ಲೆವೆಲ್ ನನಗ್ ಚೆನ್ನಾಗ್ ಗೊತ್ತು ಮಗ. ಕ್ಲಾಸಲ್ಲಿ ಎಲ್ಲ ಮಾತಾಡ್ಕತ್ತಾ ಇದ್ರು. ಏನಂತ? ಮಗ ನಿನ್ 3ನೇ ಬೆಂಚ್ ಶಾಂತಿಗೆ 1 2 3. ಮಗ ಬೇಡ ಮಗ ಬೇಡ, ಬಿಟ್ಬಿಡಲ್ಲ. ಬೇಡ ಬೇಡ. ಫ್ರೆಂಡ್ಸ್ ನಮಸ್ಕಾರ. ನೀವು ಯಾವುದೇ ಕಾರಣಕ್ಕೂ 1 2 3 ಮಾಡ್ಕೊಳಕ್ ಹೋಗ್ಬಿಡಿ. ಲೈಫ್ ನ ಎಂಜಾಯ್ ಮಾಡಿ, ಆದ್ರೆ ಅಡ್ವರ್ಟ್ ಮಾಡ್ಕೋಬೇಡಿ. ಬೆಳಗ್ಗಿನ ಇಂಟರ್ನಲ್ಸ್ ಕೊಂಡ್ರು. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ಐ ಡೋಂಟ್ ಲೈಕ್ ಇಟ್ ಯಾ. ಬೆಳಿಗ್ಗೆ ಇರೋ ಇಂಟರ್ನಲ್ಸ್ಗೆ ರಾತ್ರಿನೇ ಓದ್ಬೇಕಾ? ಬೆಳಿಗ್ಗೆನೇ ಎದ್ದು ಫ್ರೆಶ್ ಆಗಿ ಒಂದಕ್ಕೆ ಹೋಗಿ ಆಮೇಲೆ ಬಂದು ಚೆನ್ನಾಗಿ ಓದಿರ್ ಆಗಲ್ವಾ ಮಗ? ನಾನಂತೂ ಓದ್ಕೋತೀನಪ್ಪ. ನನ್ ಮಗನೆ ಏನೇ ಹೇಳು ಮಾಮ್, ಚಿಕ್ಕದೊಂದ್ ಚಡ್ಡಿ ಹಾಕೊಂಬತ್ತೇಳಲ್ಲ ಅವಳು ನಿನಗೆ ಸೆಟ್ ಆಗಲ್ಲ ಮಮ್. ಯಾಕೋ ಮಮ್ಮ? ಕೂಲ್ ಕೂಲ್ ಕೂಲ್. ನಾನು ಸೆಟ್ ಆಗಲ್ಲ ಅಂತ ಹೇಳಿದ್ದು, ನಾನೇನ್ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುದ್ನಾ? ಇಲ್ಲ ಮಗ, ಮೊದ್ಲೇ ಕೈ ನಿಲ್ಲಲ್ಲ ಅಂತ ಭಟ್ರು ವಾಸ್ತು ಹೇಳವ್ರೆ. ಬೇಡ 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 ಬೇಡ. ಲೇ ಸೂರ್ಯ, ನಾನು ಇಂತರ ಅಲ್ಲ ಲೇ. ವಾರಕ್ಕೊಂದ್ ತಿಂಗಳಿಗೆ ಒಂದು ಲವ್ ಮಾಡಕ್ಕೆ ಐ ಆಮ್ ಅ ಸೀರಿಯಸ್ ಲವ್ ಯಾ. ಮಗನೆ ಏನದು? ಅದ ಹೆಂಗೆ ಮಗ ಇಷ್ಟೇಷ್ಟುದ್ದ ಚಡ್ಡಿಲೇ? ನಿನಗೇನ ಗೊತ್ತು ಲವ್ ಅಂದ್ರೆ? ಏಯ್ ಸೀರಿಯಸ್ ಸೀರಿಯಸ್ ಯಾ ಮಗ? ನಂಗೊಂದ್ ಡೌಟ್ ಮಗ. ಹಾ ಏನ್ ಹೇಳು? ನಿನ್ನ ಹೆಸರು ಯಾಕೆ ವಿನಯ್ ಸೂರ್ಯ? ಮಗ ವಿನಯವಾಗಿ ಎಲ್ರಿಗೂ ಬೆಳಕು ಕೊಡ್ಲಿ ಅಂತ ನಮ್ ಪಿತಾಮಹ ಇಟ್ರು ಮಗ. ಮಗ ವಾಟ್ ಈಸ್ ಪಿತಾಮಹ ಮಗ? ಫಾದರ್, ಡ್ಯಾಡಿ, ಪಪ್ಪ. ಹೌದು ಮಗ, ನಮ್ಗೆಲ್ಲ ನೀನೇ ಬೆಳಕು. ಅದು ಸರಿ, ನಿನ್ನ ಹೆಸರನ್ನ ಅರ್ಧ ಕನ್ನಡದಲ್ಲಿ
ಅರ್ಧ ಇಂಗ್ಲಿಷಲ್ಲಿ ಬರೀತಿಯಲ್ಲ ಯಾಕೆ? ಬಿಕಾಸ್ ಆಫ್ ಆಲ್ ಇಂಡಿಯನ್ಸ್ ಆಫ್ ಅವರ್ಸ್ ಆಫ್ ಅಂಡರ್ಸ್ಟುಡ್ ಮಗ, ಅಂಡರ್ಸ್ಟುಡ್. ನಿನ್ನ ಹೆಸರಲ್ಲಿ ಇಷ್ಟೋ ಅಡಗೈತೆ ಅಂತ ಇವತ್ತೇ ಗೊತ್ತಾಗಿದೆ. ಅಂತೂ ತ್ಯಾಗು ಆ್ಯಂಡ್ ರೇನು ಲವ್ ಸ್ಟೋರಿಗೆ ಫುಲ್ ಸ್ಟಾಪ್. ಇದು ಅವಳು ನನ್ನ ಇಷ್ಟಪಡ್ತಿಲ್ಲ ಮಾರೆ. ಅವಳಿಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ. 2 ವರ್ಷದಿಂದ ಲವ್ ಮಾಡ್ತೀವಿ ಗೊತ್ತಿತ್ತಾ? ಹೋಗ್ಲಿ ಬಿಡು ಮಗ, ಸಾರಿ. ನೀನೆಂತ ಸಾರಿ ಕಂತೆ? ಯಾಕಂದ್ರೆ ನಾನೇ ನಿನ್ನ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನಿಂದ ನಂಗೆ ತಂದೆ ತಾಯಿ ಸಿಕ್ಕಿದ್ರು. ನೀನು ನನಗೆ ಪುನರ್ಜನ್ಮ ಕೊಟ್ಟೆ. ಲವ್ ಮಾಡೋದೇ ಅಲ್ಲ, ಪ್ರೀತಿಸೋದನ್ನು ಹೇಳ್ಕೊಟ್ಟೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮ್ಯಾನ್. ಥ್ಯಾಂಕ್ಸ್. ಆದರೂ ಲೈ ಬಿಡಲು ಯಾಕೆ ಚಿಂತೆ ಮಾಡ್ತೀಯ? ಬಾರ. ಅವಳು ಭಾರಿ ಘನ ಹೆಣ್ಣು ಮಾರೆ. ಅವಳು ಕೈ ಬಿಡಕ್ಕೆ ಹೋಗಬೇಡ. ನಾನು ನಮ್ಮ ಅಪ್ಪ ಅಮ್ಮನ ಕೈ ಬಿಡೋದಿಲ್ಲ. ಏಯ್, ನೀನ್ ಬೇಜಾನ್ ಚಿಂತೆ ಮಾಡ್ತಿಕಲ್ಲ. ಹೇ ವಿನಯ್, ಏನ್ ಮಾಡ್ತಿದ್ಯೋ ಇಲ್ಲೊಬ್ನೇ ಕುತ್ಕೊಂಡು? ನಾನು ನಿನ್ನ ಎಲ್ಲೇ ಹುಡುಕ್ದೆ ಗೊತ್ತಾ? ಏನು? ಹೇ, ಎಲ್ಲಾದ್ರೂ ಶಾಪಿಂಗ್ ಕರ್ಕೊಂಡು ಹೋಗ್ತೀಯಾ? ನೋ. ಯಾಕೋ ಬೇಜಾರಾಗಿದ್ಯಾ? ಹೋಗ್ಲಿ, ಎಲ್ಲಾದ್ರೂ ಟೆಂಪಲ್ಗೆ ಹೋಗೋಣವಾ? ಹೇಳು, ಓಕೆನಾ? ಟೆಂಪಲ್ಗಾ? ಸರಿ, ಹೋಗೋಣ. ಹ್ಮ್. ಏನಕ್ಕೋ ಕಲ್ಲಾಯ್ತಿದ್ಯಾ? ಮನೆ ಕಟ್ಸಕ್ಕೆ. ಏನು? ಏನಾಯ್ತು? ಏನೂ ಇಲ್ಲ. ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಎಷ್ಟು? ತುಂಬಾ ತುಂಬಾ ಖುಷಿಯಾಗಿದ್ದೀನಿ. ಏನಕ್ಕೆ ಅಂತ ಕೇಳಲ್ವಾ? ಏನಕ್ಕೆ? ಐ ಆಮ್ ಇನ್ ಲವ್. ಯಾರು ಅಂತ ಕೇಳಲ್ವಾ? ಯಾರು? ನಿನ್ ಜೊತೆಲೆ. ಹಾ? ಹಾಯ್. ಹಾಯ್ ರೇಣುಕಾ. ನಿಧಾನ ರೀ. ಏನ್ ಹಿಂಗೈತೆ ಬೆಟ್ಟ? ಬೈ ದ ವೇ, ನೀವೇನಲ್ಲಿ? ಇಲ್ಲೇ ಟೆಂಪಲಿಗೆ ಬಂದಿದ್ದೋ, ಹಾಗೆ ಹರಟೆ ಹೊಡಿತಾ ಇದ್ದೋ. ನೀನೇನಿಲ್ಲಿ? ಹೌದಾ, ನಾನು ಟೆಂಪಲ್ಗೆ ಹೋಗಿದ್ದೆ. ಓ ಹೌದಾ? ಓಕೆ, ಹೋಗೋಣ. 7 ಸಮ್ ಹೇಗಾಯ್ತು ಅಂತ ಗೊತ್ತೇ ಆಗಿಲ್ಲ. ನಾಳೆಯಿಂದ ಎಕ್ಸಾಮ್. ನನಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಹಂಗೆಲ್ಲ ಆದಾಗ ಹೇಳ್ಬೇಕಪ್ಪ ನಮ್ಗೆ. ನಾವೇನ್ ಬರಲ್ಲ ಅಂತ ಹೇಳಿದ್ಪ ನಿಮ್ಗೆ. ಏನು ಇದು ಫುಲ್ 6 ಪ್ಯಾಕ್ ಬಂದ್ಬಿಟ್ಟಿದೆ? ಪ್ಯಾಕು ಇಲ್ಲ, ಸ್ಟಾಕು ಇಲ್ಲ. ಜೈ ಆಂಜನೇಯ. ಸಾಕ್ಬಿಡ ನಿಂದು. ಹಾಯ್. 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 ಮೂವಿಗೆ ಹೋಗೋಣ? ಯಾವ ಮೂವಿ? ಇಂಗ್ಲಿಷ್ ಮೂವಿಗೆ. ನಂಗೆ ಓಕೆ. ಏ ಬಾಯ್ ಕಣ್ರು. ಗೈಸ್ ಕ್ಯಾರಿ ಆನ್. ಬಾಯ್ ಬಾಯ್. ಬಾಯ್. ಬೈ ದ ವೇ ವಿನಯ್, ನಿನ್ಗೆ ಯಾವ ಲ್ಯಾಂಗ್ವೇಜ್ ತುಂಬಾ ಇಷ್ಟ? ನನ್ಗೆ ನನ್ ಮಾತಾಡೋ ಲ್ಯಾಂಗ್ವೇಜ್ ಇಷ್ಟ. ಹಾಗಂದ್ರೆ ನಿನ್ ಕನ್ನಡ ಲ್ಯಾಂಗ್ವೇಜ್ ತುಂಬಾ ಇಷ್ಟ. ಸೇಮ್ ಪಿಂಚ್ ಕಣು, ನನ್ಗೂ ಕನ್ನಡ ಅಂದ್ರೆ ತುಂಬಾ ಇಷ್ಟ. ಅಂದ್ಹಾಗೆ ನಿನ್ ರೋಲ್ ಮಾಡೆಲ್ ಯಾರು? ನಮ್ಮ ಮಮ್ಮಿ ಡ್ಯಾಡಿ. ಅವ್ರನ್ ಬಿಟ್ಟು? ಅವ್ರನ್ ಬಿಟ್ಟು ಸರ್ ಎಮ್ಮಿ, APJ ವಿವೇಕಾನಂದ್ರು ಹಿಂಗೆ. ಮ್ಯಾಚ್ ಆಗಲ್ಲ ಬಿಡು. ನಿನಗೆ? ನನ್ಗಂತೂ ಯಶು, ಪುನೀತ್ ರಾಜ್ಕುಮಾರು, ಶಿವರಾಜ್ಕುಮಾರು, ಆಮೇಲೆ ತುಂಬಾ ಜನ ಇದ್ದಾರೆ. ನಿನ್ಗೆ ಕಾರಲ್ಲಿ ಓಡಾಡೋದು ಇಷ್ಟನಾ, ಫ್ಲೈಟಲ್ಲಿ ಓಡಾಡೋದು ಇಷ್ಟನಾ? ಏನ್ ಬೇಕಾದ್ರೂ ಓಕೆ. ನನ್ಗಾಗಿಲ್ಲಪ್ಪ. ಮತ್ತೆ? ನನ್ಗಂತೂ ದೊಡ್ಡ ಕಾರು, ದೊಡ್ಡ ಬಂಗ್ಲೆ, ದೊಡ್ಡ ಕೆಲ್ಸ ಇದೆಲ್ಲ ಇಲ್ದಿದ್ರೆ ಜೀವನದಲ್ಲಿ ಅದ್ ಹೇಗ್ ಸುಖವಾಗಿರಕ್ ಸಾಧ್ಯ? ನೀನ್ ಇವಾಗ ಖುಷಿಯಾಗಿಲ್ವಾ ಹಂಗಾದ್ರೆ?
ಇಲ್ಲ, ಹೇಗಿರಕ್ ಸಾಧ್ಯ ಹೇಳು? ಚೆನ್ನಾಗಿ ಶ್ರೀಮಂತರಾದ್ಮೇಲೆ ತಾನೇ ನಾವು ಸುಖವಾಗಿರಕ್ ಸಾಧ್ಯ. ಇವಾಗ ಖುಷಿಯಾಗಿಲ್ಲ ಅಂದ್ರೆ ನಿನ್ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ. ಯಾಕೆ ಹಾಗಂತೀಯ? ನಿನಗೆ ಎಷ್ಟು ದುಡ್ಡಿದ್ರೆ ಖುಷಿಯಾಗಿರ್ತೀಯ ಹಂಗಾದ್ರೆ? ಒಂದು 10-20 ಲಕ್ಷ. 10-20 ಲಕ್ಷ. ಇವಾಗ ಎಷ್ಟಿದೆ ನಿನ್ನ ಹತ್ರ ದುಡ್ಡು? 100 ರೂಪಾಯಿ ಇರ್ಬೋದು. ಇವಾಗ 100 ರೂಪಾಯಿ ಇದೆ, ಖುಷಿಯಾಗಿಲ್ಲ. ಇವಾಗ 10-20 ಲಕ್ಷ ಬಂತು ಅಂತ ತಿಳ್ಕೊ, ನೀನ್ ಖುಷಿಯಾಗಿರ್ತೀಯ ಅಂತ ಏನ್ ಗ್ಯಾರಂಟಿ? 10-20 ಲಕ್ಷ ಬಂದ್ಮೇಲೆ 1 ಕೋಟಿ ಬೇಕು ಅಂತ್ಯ, ಕೋಟಿ ಬಂದ್ಮೇಲೆ ನನ್ಗೊಂದು 10 ಕೋಟಿನೋ 100 ಕೋಟಿನೋ ಬೇಕು ಅಂತ್ಯ. ನಿನ್ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ. ನೀನು ಆ 100 ರೂಪಾಯಿನ ಎಂಜಾಯ್ ಮಾಡೋದ್ ಕಲಿತಿಯಲ್ಲ, ನಿನ್ನ ಹತ್ರ ಏನಿದೆ ಅದನ್ನ ಎಂಜಾಯ್ ಮಾಡೋದ್ ಕಲಿತಿಯಲ್ಲ, ಅವತ್ತೇ ನೀನ್ ಖುಷಿಯಾಗಿರೋದು. ಅದುವರೆಗೂ ಹೆಂಗ್ ಖುಷಿಯಾಗಿರ್ತೀಯ ನೀನು, ಅಲ್ವಾ? ಯು ಥಿಂಕ್? ಆಕ್ಚುಲಿ ಹೌದು. ಹೌದು. ಅಂದ್ರೆ ನೀನ್ ಹಿಂದೆನೂ ಹೋಗ್ಬೇಡ, ಮುಂದೆನೂ ಹೋಗ್ಬೇಡ. ನೀನ್ ಇಲ್ಲೇ ಇರು. ನಿನ್ ಸಂತೋಷನ ಯಾರು ಕಿತ್ಕೊಳಕ್ಕಾಗಲ್ಲ. ನೀನ್ ಏನಿಲ್ಲ ಅಂದ್ರೂ ಖುಷಿಯಾಗಿದ್ದೇ ಇರ್ತೀಯ. ಅದ್ ಹೆಂಗೆ? ಕಣ್ಮುಚ್ಕೊ ಹೇಳ್ತೀನಿ. ಯಾಕೆ? ಮುಚ್ಕೊ ಹೇಳ್ತೀನಿ. ನಿನ್ ತಲೆಯಲ್ಲಿರೋ ಆಲೋಚನೆಗಳನ್ನೆಲ್ಲ ತೆಗ್ದಾಕು. ಫ್ಯೂಚರ್ ಟೆನ್ಸು, ಪಾಸ್ಟ್ ಟೆನ್ಸು ಎಲ್ಲ ಬಿಟ್ಬಿಡು. ನೀನ್ ಇಲ್ಲೇ ಇರು. ಜಸ್ಟ್ ಇನ್ ಪ್ರೆಸೆಂಟ್. ಎಂಜಾಯ್ ದ ಪ್ರೆಸೆಂಟ್, ನಾಟ್ ಇನ್ ನೆಕ್ಸ್ಟ್ ಮೂಮೆಂಟ್. ಆಕ್ಚುಲಿ ಹೌದು ಕಣೋ, ನಮ್ ತಲೆ ಭಾರ ಎಲ್ಲ ಕಮ್ಮಿ ಆದಂಗಿದೆ. ಐ ಆಮ್ ವೆರಿ ಹ್ಯಾಪಿ ನೌ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನಿನ್ಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು? ನಮ್ ಗುರುಗಳು. ಯಾರಪ್ಪ ನಿಮ್ ಗುರುಗಳು? ಚಾಣಕ್ಯ, ವಿವೇಕಾನಂದ, ಇನ್ನೂ ಹಿಂಗೆ. ಎಸ್, ಇನ್ಮೇಲೆ ಎಲ್ಲ ಹುಡುಗಿರು ಕೇಳಿಸ್ಕೊಳ್ರಪ್ಪ. ನಿಮ್ ಲೈಫಲ್ಲಿ ಯಾವತ್ತೂ ಖುಷಿಯಾಗಿರ್ಬೇಕು ಅಂದ್ರೆ ಇಂಥ ಮಹಾ ವ್ಯಕ್ತಿಗಳನ್ನ ನಿಮ್ ಗುರುಗಳನ್ನಾಗಿ ಮಾಡ್ಕೊಳ್ಳಿ, ನಿಮ್ ರೋಲ್ ಮಾಡೆಲ್ ಆಗಿ ಮಾಡ್ಕೊಳ್ಳಿ. ಎಸ್, ಹೋಗೋಣ ಹೋಗೋಣ. ನಡೀರಿ. ಹೋಗದಾ? ಎಸ್. ನಿಮ್ ಮಂಡ್ಯ ಕಡೆ ಹೆಂಗೈತ್ಲೆ? ಮಳೆ ಬೆಳೆ ಹಾಕತ್ತಿಲ್ಲ? ಇಲ್ಲ ಮಗ, ಫುಲ್ ಬರ ಬರ ನೀರೆಲ್ಲ ಅಲ್ಲಿ ಇಲ್ಲಿ ಬಿಡ್ತಾ ಇದೀವಿ. ನಿಮ್ ಕಡೆ ಹೆಂಗಿದತ್ಲಾ? ನಮ್ಗ್ ಗೊತ್ತಲ್ಲ, ಪೂರ್ತಿ ಬಿಸಿಲು. ಅವನು ಹೆಂಗಿರತ್ತಂದ್ರ ಫುಲ್ ರಣ ಅಂತಿರತ್ತ. ಕಂಪ್ಯೂಷನ್ ಶಿಷ್ಯ ಯಾಕೋ ಕಾಲೇಜಿಗೆ ಬತ್ತಿಲ್ವಂತಲ್ರೋ? ಓ ಅವನಾ ಸೂಸೈಡ್ ಮಾಡ್ಕೊಬಿಟ್ಟಿದ್ನಂತೆ. ಬಿಡ್ಲಾ, ಇವತ್ತ ನಾಳೆನ ಬರ್ತಾನೆ. ವಾ, ಹಂಗ? ಬಂದ ನೋಡು. ಎಲ್ಲವನೇ? ಓ ಯಾಕ್ಲ ಶಿಷ್ಯ ವಿಷ ಕುಡಿದ್ ಬಿಟ್ಟಿದಂತಲ್ಲೋ? ಫೋನ್ ಮಾಡಕತ್ತಿಲ್ಲ ಒಂದು? ಮಾಡಿದ್ನಣ್ಣ, ಬಿಜಿ ಬರತ್ತಿತ್ತು. ಫೋನ್ ಮಾಡಿದ್ಲಿ ಅಮ್ಮ, ನಾನು ನಮ್ಮ ಗರ್ಲ್ಫ್ರೆಂಡ್ ಜೊತೆ ಮಾತಾಡತ್ತಿದ್ದೆ, ಅದಕ್ಕೆ ಬಿಸಿ ಬರತ್ತಿತ್ತು. ಯಾಕ್ಲ ಮಗ, ಒಂದು ಹುಡುಗಿಗೋಸ್ಕರ ಪ್ರಾಣ ತೆಗಿಯಂಗ್ ಮಾಡ್ಬಿಟ್ಟಿದ್ದಲ್ಲೋ? ಏನ್ ಮಗ ನೀನು? ಏನಪ್ಪ, ನಿಮ್ಮಪ್ಪ ಕಾಲೇಜ್ HOD ಅಂತ ಹೇಳಿ ನಿನ್ ವಿಷಯ ಯಾರಿಗೂ ಗೊತ್ತಾಗ್ದಂಗ್ ಮುಚ್ಚಿಟ್ಟಿದ್ರು. ನಮಗೂ ಗೊತ್ತಿತ್ತು ನೀನ್ ವಿಷ ಕೊಡ್ತಿದ್ದು. ಇನ್ನೊಂದ್ ಮಗನೇ ಹೋಗೋದ್ ಬೇಡ ಅಂತ HOD ಮನೆಗೆ. ಏನೋ ಜೋಶ್ನಾಗ ಆತ್ ಬಿಡ್ಲಿಯಪ್ಪ. ಜೋಶ್ನಾಗ ಮಾಡಿದ್ದೆಲ್ಲ 3 ತಿಂಗಳು. ಲೈ ನನ್ ಮಗನೇ, ಹೆಂಗಿತ್ತು ಮಗ ವಿಷ ಕುಡಿಯಕ್ಕೆ? ಹೋಗ್ಲಿ ಬಿಡೋಣ. ಬಾಲೇ ನಿಂಗೆ ಪಾರ್ಟಿ ಮಾಡೋಣ. ಮನೆಯವ್ರು ಹಿಂಸೆ ಕೊಡ್ತಾರೆ ಅಂತ ಓದ್ಬಾರ್ದು. ನಾವೇನ್ ಮಾಡಿದ್ರು ನಮ್ ತಂದೆ ತಾಯಿ ಋಣ ತೀರ್ಸಕ್ಕಾಗಲ್ಲ. ಸ್ವಲ್ಪನಾದ್ರೂ ಟ್ರೈ ಮಾಡ್ಬೇಕು. ಲೇ ಶಿಷ್ಯ, ಏನ್ ಗೊತ್ತಾ ನಿಂಗೆ, ನಾನ್ ಚಿಕ್ಕೋನಿದ್ದಾಗ ಓದ್ತಾ ಇರ್ಲಿಲ್ಲ. ಆಮೇಲೆ ನಮ್ಮ ಅಮ್ಮಂಗೆ ನಾನು ಓದ್ಬೇಕಂತ ತುಂಬಾ ಆಸೆ. ನನ್ ಮಗಂತೂ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋದ್ರ ನನ್ ಜೂನಿಯರ್ ಟಾಪರು, ನಮ್ A ಸೆಕ್ಷನ್ ಟಾಪರು, B ಸೆಕ್ಷನ್ ಟಾಪರು ಎಲ್ರಮ್ದಿರು ನಮ್ಮ ಅಮ್ಮನ ಫ್ರೆಂಡ್ಸು. ಕೇಳ್ಬೇಕಾ, ನನ್ನ ಮಗ ಫುಲ್ಲು ಟಾಪರು. ಮತ್ತೆ ಮೇಷ್ಟ್ರು ಹಂಗಂದ್ರು ಹಿಂಗೋಗ್ಳಿದ್ರು ನನ್ನ ಮಗನ್ನ. ನೀನ್ ಪಾಸ್ ಆಗದ್ ಬೇಡ, ಅಟ್ಲೀಸ್ಟ್ ನೀನ್ ಓದೋದ್ ಬರೆಯೋದ್ ಕಲ್ತ್ಕೊಂಡ್ಬಿಡಣ. ನಾನು ಫುಲ್ಲು ಫೀಲಿಂಗ್ಸ್ನಲ್ಲಿ ಹತ್ಕೊಂಡ್ಬಿಡ್ತಿದ್ದೆ, ಓದೋದ್ ಬರೆಯೋದ್ ಕಲ್ತ್ಕೊಂಡಿಲ್ಲ ಅಂತ. ನೋಡತಕ್ಕ ನೋಡ್ದೆ A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಓದಕ್ ಶುರು ಮಾಡ್ದೆ ಮಗ. ಬಂದ್ 8 ಸೆಮ್ಮಲ್ಲಿ ಇದ್ದೀನಿ ಮಗ. ಹೆಂಗೋ ನೀನ್ ಇಲ್ಲಿಂದ ತಕ ಬಂದ್ಬಿಟ್ಟಿದ್ಯಾ. ಚಿಪ್ಸ್ ಕೊಡಲ್ಲ, ಕೊಡು.
ಒಂಚೂರು ಪಾಸಿಬಲ್ ಇದ್ರೆ ಟ್ರೈ ಮಾಡಿ ರಾಜು ಇಲ್ಲ ಅಂದ್ರೆ ಬೇಡ ನೀನ್ ಪಾಸ್ ಆಗ್ಲಿಲ್ಲ ಅಂದ್ರೆ ಯಾರನ್ನ JCB ತಂದು ಹಸಿಸ್ಬಿಡ್ತಾರ ಮೇಲೆ ಇಲ್ಲ 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 ಮೋದಿ ಅವ್ರ ತಲೆ ಹೆಂಗ್ ಓಡಿಸ್ತಾರ ಗೊತ್ತಾ ಮಗ ಯಾವ ಇಂಜಿನಿಯರ್ಗೂ ಕಮ್ಮಿ ಇಲ್ಲ ಮಗ ಅವ್ರ ಐಡಿಯಾಸು ಅವ್ರ ವಿಷನ್ನು ಇಂಜಿನಿಯರ್ಸ್ ಬೈ ಕಾಮನ್ ಮ್ಯಾನ್ ಮಗ ಬಿಲ್ ಗೇಟ್ಸ್ ಏನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋದ್ನೇನು ಇಲ್ಲ ಅವನ್ ಸ್ವತ್ನ ಮತ್ತೆ ಥು ನನ್ ಮಗ. ಏನ್ ಮಾಡ್ದೆ ಹೇಳಿ ನೋಡೋಣ ಗೊತ್ತಿಲ್ಲ ದೊಡ್ಡ ಕಂಪ್ನಿ ಕಟ್ತಾ ಚೆನ್ನಾಗ್ ಓದೋರ್ನೆಲ್ಲ ಕೆಲ್ಸಕ್ಕೆ ಇಕ್ಕಂಡ ಶಂಕರ್ನಾಗ್ ಅವ್ರು ಹೆಂಗಿದ್ರು ಗೊತ್ತಾ ಮಗ ಅವಾಗ್ಲೇನೆ ಮೆಟ್ರೋಗ್ ಐಡಿಯಾ ಮಾಡಿದ್ರು ಶಿಷ್ಯ ನಾವ್ ಹುಟ್ಟಿದ್ಮೇಲೆ ಸಾಯ್ಲೇಬೇಕು ಕುಳ್ರಿಗೆ ಕಾಣಿಸಲ್ಲ ಹಂಗಂತ ಸತ್ತೋಗ್ಬಿಡ್ತಾರ ಇಲ್ಲ ಕುಂಟ್ರಿಗೆ ಕಾಲಿರಲ್ಲ ಸತ್ತೋಗ್ಬಿಡ್ತಾನ ಈ ಕಳ್ಮಂಜಂಗ್ ಇಷ್ಟಪ್ಪ ಹೊಟ್ಟೆ ಅದೇ ಸತ್ತೋಗ್ಬಿಡ್ತಾನ ಮಗ ತರ ಸ್ನಾಕ್ಸ್ ಎಲ್ಲ ನಿಂಗೆ ಆಯ್ತಲ್ಲ ಲೈ ಏಯ್ ವಿನಿ ನೋಡು ನೀನು ಏಯ್ ನೀನ್ ಇಂಜಿನಿಯರಿಂಗ್ ಓದಲ್ಲ ಅಂತ ತಿಳ್ಕೊ ಇವಾಗ ಏನಾಗ್ತದೆ ಏನೂ ಆಗಲ್ಲ ಅರ್ತ್ ವಿಲ್ ಸ್ಟಾಪ್ ನೋ ಸನ್ ವಿಲ್ ಸ್ಟಾಪ್ ಗಾಡ್ ವಿಲ್ ಗಿವ್ ಶಾಪ ನೋ ದೆನ್ ವೈ ಯು ಆರ್ ಸೂಸೈಡ್ ಮಾನ ಮರ್ಯಾದೆ ಹೋಗುತ್ತಂತ ಬೈತಾರಣ ಈ ಮಾನ ಮರ್ಯಾದೆ ಅನ್ನೋದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಬೇಕಾದ್ರೂ ಬರ್ತದೆ ಯಾವಾಗ ಬೇಕಾದ್ರೂ ಓದ್ತದೆ ಐ ಲೈಕ್ ಇಟ್ ಬಿ ಇನ್ ಪ್ರೆಸೆಂಟ್ ಎಂಜಾಯ್ ಯುವರ್ ರಿಮೈನಿಂಗ್ ಲೈಫ್ ಅಷ್ಟೇ ಹಾಯ್ ಡಾರ್ಲಿಂಗ್, ಐ ವಾಂಟ್ ಟು ಮೀಟ್ ಯು. ಇವಾಗ್ಲೇ ನಾ ಮಾಮೂಲಿ ಪಾರ್ಕ್ ಹತ್ರ ಬಾ. ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು. ಇರೋಣ ಇರೋಣ. ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ನನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗೋಣ? ಇಂಗ್ಲಿಷ್ ಮೂವಿಗೆ ಹೋಗೋಣ. ಬೇಡ, ಕಬ್ಬನ್ ಪಾರ್ಕ್ ಹೋಗೋಣ. ನಾವಿಬ್ರು ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಲ್ವಾ? ಹೌದು ಕಣೆ. ಯಾಕೆ? ಹೇ, ನಾನೇನಾದ್ರೂ ಮುನಿಸ್ಕೊಂಡ್ರೆ ಏನ್ ಮಾಡ್ತೀಯಾ? ನಾನೇ ಮಾತಾಡಿಸ್ತೀನಿ. ನಾನೇನಾದ್ರೂ ಕಿಸ್ ಕೊಟ್ರೆ ಏನ್ ಮಾಡ್ತೀಯಾ? ನಾನು ಕೊಡ್ತೀನಿ. ಹೇ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ನನ್ಗೂ ಅಷ್ಟೇ. ನನ್ಗೆ ಮುಬಾರಕ್ ಅಂದ್ರೆ ತುಂಬಾ ಇಷ್ಟ. ನಂಗೂ ಅಷ್ಟೇ ಇಷ್ಟ ಇಲ್ಲ. ನಾವಿಬ್ರು ಎಷ್ಟು ಇಂಗ್ಲಿಷ್ ಮೂವಿ ನೋಡಿದೀವಿ ಗೊತ್ತಾ? ಮತ್ತೆ ನಂಗೇನು ಮಾಡ್ಲಿಲ್ಲ ನೀನು. ನಂಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಯ್. ಹಾಯ್. ನಮ್ಮಿಬ್ರದ್ದು ಒಂದೇ ಟೆಸ್ಟ್ ಗೊತ್ತಾ? ನಾವಿಬ್ರು ಇಂಗ್ಲಿಷ್ ಮೂವಿಗೆ ಹೋಗ್ತಿದೀವಿ. ಯಾಕೆ ಒಳ್ಳೊಳ್ಳೆ ಸೀನ್ಗಳು ಬರ್ತವೆ ಅಂತಾನ? ನಿಮ್ ಹುಡುಗರ್ಗೆ ಅದೇ ಚಿಂತೆ ಅಲ್ಲ? ಏನ್ ಮಾಡೋದು, ಉರ್ದೋತಿರ್ತದ ಕೆಳಗಡೆಯಿಂದ. ಹೋಗ್ಲೇಬೇಕಾ? ಇವಂದಿದ್ದೆ. ಬಾರೋ ಹೋಗೋಣ. ಆಯ್ತು. ಬ್ರ್ಯಾಂಡ್ ಮೂವಿಗೆ ಹೋಗೋಣ. ಚೆನ್ನಾಗಿದ್ಯಂತೆ. ಓಕೆ, ಚಲಂಗೆ.
ಹಾಯ್ ವಿನಯ್. ಹಾಯ್. ಯಾಕೋ ಸಪ್ಕಿದ್ಯಾ? ಈ ಕೋಳಿ ಪುಕ್ಕನೆಲ್ಲ ಕಿತ್ಬಿಟ್ಟು ಬೇಯಿಸ್ತಿರ್ತಾರಲ್ಲ ಹಂಗ್ ಕಾಣಿಸ್ತಿರ್ತೀವ ನಿಂಗೆ? ನನ್ಗಂತೂ ಟೆಂಪ್ಟ್ ಆಗ್ತಿದ್ಯಪ್ಪ. ನಾನ್ ಯಾಕೆ ಮತ್ತೆ ನಿಂಗೆ ಸಪ್ಪಗ್ ಕಾಣಿಸ್ತಿದ್ದೀನಿ? ಯು ಮೀನ್ ನೀನ್ ಬೈತಿರೋ ಕೋಳಿನ? ಹಂಗೆ ಆಗದ್ ಇವಾಗ. ಅಯ್ಯೋ ನನ್ ಮುದ್ದು ಕೋಳಿ, ಯಾಕೋ ಹಿಂಗ ಆಡ್ತಿದ್ಯಾ ನೀನಿವತ್ತು? ನೀನಿವತ್ತು ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ ಗೊತ್ತಾ? ಹಾ, ಈ ಕುರಿ ಕಡಿಬೇಕಾದ್ರೆ ಹಾರಾಕೊಂಡ್ ಕರ್ಕೊಂಡ್ ಹೋಗ್ತಿರ್ತಾರಲ್ಲ ಹಂಗ್ ಕಾಣಿಸ್ತಿರ್ತೀವ ನಿಂಗೆ? ಅಯ್ಯೋ ನನ್ ಮುದ್ದು ಕೋಳಿ. ಹಾ, ನಿನ್ ಮುದ್ದು ಕೋಳಿ ಅದ್ನ? ಕುರಿನೇ ಅನ್ಕೋ. ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನ್ಗೂ ಖುಷಿ ಆಗೋಯ್ತಾ? ಎಲ್ಲಾದ್ರೂ ಕರ್ಕೊಂಡ್ ಹೋಗ್ಬೇಕಾ? ಬೇಡ ಬೇಡ ಬೇಡ. ಹೇ ಬಾರೆ, ಎಲ್ರು ದೊಡ್ಡ ಆಲದ ಮರದ ಹತ್ರ ಹೋಗ್ತಿದೀವಿ. ಹುಡುಗಿರೇ ಓದ್ತೀರಾ? ಹುಡುಗರು ಬರ್ತಾವ್ರೆ, ಬಾರೆ ಹೋಗೋಣ. ರೀ ನಂದಿನಿ, ಹೆಂಗಿತ್ರಿ ನಿಮ್ ಎಕ್ಸ್ಪೀರಿಯನ್ಸು? ಯಾವ ಎಕ್ಸ್ಪೀರಿಯನ್ಸು? ಬಂಧನದಿಂದ ಮುಂಗಾರು ಮಳೆ ಪಾರ್ಟ್ 2 ವರ್ಗು ಹೆಂಗಿತ್ರಿ ನಿಮ್ ಎಕ್ಸ್ಪೀರಿಯನ್ಸು? ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಸುಮ್ನೆ ಕುತ್ಕೊಳ್ಳೋ. ಬಾರೆ ಹೋಗೋಣ. ಏನು ಇಲ್ದಲ್ಲ ಎಲ್ಲ ಮಾಡ್ಬಿಟ್ರು? ಸುಮ್ನೆ ಕುತ್ಕೋ ನೀನು. ನಾವಿಬ್ರು ಇಂಗ್ಲಿಷ್ ಮೂವಿ ಹೋಗೋಣ. ಏನ್ ಬೇಡ ನೀನು? ಬಾರೆ ಹೋಗೋಣ, ಎದ್ ಬಾ. ಬೇಡ ಕಣೋ, ನನ್ಗೆ ಇಂಟ್ರೆಸ್ಟ್ ಇಲ್ಲ. ಬಾ ಹೋಗೋಣ ನೀನು. ಸುಮ್ನೆ ಕುತ್ಕೋ ನೀನು. ಅವನು ಕರ್ಕೊಂಡು ಹೋಗೋಣ. ಹುಡುಗಿರನ್ ಮೇಲೆ ಮಾಡೋದು ಶಿವನೇ. ಏನೋ ಪ್ರೋಗ್ರಾಮು ಒಂದು ತಲೆ ಗೊತ್ತಾ ಇಲ್ಲ. ಯಾವಾಗ ನೋಡಿದ್ರಿ ನನ್ನ ಮಗನ ಬರೀ ನಿದ್ದೆ ಮಾಡೋದೇ ಆಯ್ತು. ಓದು ಅಂದ್ರೂ ಓದೋದಿಲ್ಲ. ಲೇ ಥೂ ದಡಿಯಾ, ನೋಡ್ ಮಗ ಇಲ್ಲಿ ಇವನ್ನ. ಸುಮ್ಮನೆ ಇರಲೇ. ಇಂಪಾರ್ಟೆಂಟ್ ಕ್ವಶನ್ ಇತ್ತಲ್ಲ ಎಲ್ಲಿದೆ? ಅದ್ರಲ್ಲಿ ಕಾಪಿ ಮಾಡಿದ್ದೀನಿ ಕಣೋ. 150ನೇ ಪೇಜಲ್ಲಿದೆ ನೋಡು. ಸರಿ. ಲೋ ಮಗ, ಫೋಟೋ ತಗೊಂಡಲ್ಲ ಕೊಡೋ. ಯಾವುದು? ಅದೇ ಜೂನಿಯರ್ ಬುಕ್ಕಲ್ಲಿ ಇಟ್ಟಿದ್ನಲ್ಲ, ನೀನ್ ತಗೊಂಡಲ್ಲ. ತಾಂಡೋಗ ಹಾಳಾಗ್ ಸಾಯಿ. ಓ ಪ್ರಿಯಾಂಕಾ ಮಗ, ಅವತ್ತು ಇಂಜಿನಿಯರ್ಸ್ ಡೇಗೆ ಬಂದಿದ್ಲಲ್ಲ ನಮ್ಮ ಕ್ಲಾಸ್ಮೇಟ್ ಕ್ಲೋಸ್ ಫ್ರೆಂಡು, ನಿನ್ನೇ ಗುರಾಯಿಸ್ತಾ ಇದ್ಲು. ಮಗ ಪಕ್ಕ ಕಾನ್ವೆಕೇಶನ್ ಡೇಗೆ ಬಂದೇ ಬರ್ತಾಳು. ಮಗ ಹಾಗಾದ್ರೆ ನೀನು ಪಕ್ಕ ನನಗೆ ಪರಿಚಯ ಮಾಡಿಸ್ಕೊಳ್ಳೇಬೇಕು ಪ್ರಿಯಾಂಕನ. ನನ್ ಮಗನೇ, ಏನಿವಾಗ ಅವಳು ನನಗ್ ಬೇಕು. ಯಾಕ್ಲ ಮಗ, ಯಾವತ್ತಿಂಗ್ ಕಾಡಿರಲಿಲ್ಲ ನೀನು? ಏನಾಯ್ತಲ್ಲ ಇವತ್ತು ನಿಂಗೆ? ನಾನು ಮೊದಲೇ ಬೇಜಾರಲ್ಲಿ ಇದ್ದೀನಿ ಅಂತ ಹೇಳಿದ್ದೀನಿ. ಇವ್ ನೋಡಿದ್ರೆ ಪರಿಚಯ ಮಾಡಿಸ್ಕೊಡು, ಅದ್ ಮಾಡಿಸ್ಕೊಡು, ಇದ್ ಮಾಡಿಸ್ಕೊಡು ಅಂತ ಹೇಳ್ತಾನೆ. ಕ್ಯಾಸ್ ಅಂತೂ ಬಿಡಲ್ಲ, ಬಿಟ್ಟಾಕು ಬೇಡಪ್ಪ. ಯಾಕೋ ಕೊಡೋ. ಹೋಗ ಕೊಡಲೇ, ಹೋಗ. ವಾ, ಏನ್ ಪದೇ ಸೇರ್ಕೊಂಡ್ಬಿಟ್ಟಿದ್ದೀರಾ? ಕುछ इंपॉर्टेंट बात कर रहा था. ಅಬ್ಬಾ ನೋಡ್ಬಿಟ್ಟ ಅಲ್ಲ. ಹಾಯ್. ಏನು ನಿನ್ಗೂ ಲವ್ ಆಗಿದ್ಯಾ? ಇಲ್ಲ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಹಾಗಂದ್ರೆ ಕೆರೆಯಲ್ಲಿ ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರ್ಲೇಬೇಕಲ್ವಾ? ನನ್ಗೆ ಅರ್ಥ ಆಗಿಲ್ಲ. ಅಮ್ಮ ತಾಯಿ ಒಂದ್ ಹಳ್ಳ ಹಿಡಿತು, ನೀನಾರ ಕೈ ಹಿಡಿತೀಯಾ ಅಂತ. ಏನಿವಾಗ? ಐ ಆಮ್ ಸೀರಿಯಸ್ಲಿ ಲವ್ ವಿತ್ ಯು. ಆರ್ ಯು ಸೀರಿಯಸ್? ಯಾ. ರೇಪ್ ಮಾಡೋದಾದ್ರೆ ಓಕೆ. ಅಮ್ಮ ತಾಯಿ ನಾನೇನು ಮಾಡಿಲ್ಲ. ಸಮ್ಮನ್ ಹೆಲ್ಪ್ ಮೀ. ಎನಿಬಡಿ ಇಸ್ ದೇರ್? ಲೇ ಮುಚ್ಚಲೇ ಬಾಯಿ. ಏನ್ರೋ ಹುಡುಗರು ಬರ್ತಾ ಬರ್ತಾ ಇಷ್ಟೊಂದು ವೀಕ್ ಆಗ್ತಾ ಇದ್ದೀರಾ? ಇನ್ನೇನು ಹಿಂಗ್ ಕೌಂಟ್ರ್ ಕೊಟ್ರೆ ಏನೋ ಸ್ವಲ್ಪ ಲವ್ ಮಾಡಿ, ಸ್ವಲ್ಪ ಮುದ್ದು ಮಾಡಿ, ಆಮೇಲೆ ಒಂದೆರಡು ಕಿಸ್ ಕೊಟ್ಟು ಆಮೇಲೆ ರ್ಯಾಪ್ ಮಾಡಿದ್ರೆ ಓಕೆ.
ಆಗ್ಲೇ ಮಾಡ್ಬಿಟ್ಟಿದ್ಯಲ್ವಾ ಸ್ವಲ್ಪ ಕಣ್ಣಲ್ಲೇ. ಅದಕ್ಕೆ ಹುಡುಗರು ಕಣ್ಣಲ್ಲೇ ಕಾಲ ಕಳೆದು ಬಿಡ್ತಾರೆ. ಹಾಯ್. ಹಾಯ್. ಪ್ರಾಜೆಕ್ಟ್ ಮುಗಿತಾ ನಿಂದು? ನೀನು ಅಂದ್ರೆ ಮುಗೀತದೆ. ನಾನು ಆ ಪ್ರಾಜೆಕ್ಟ್ ಬಗ್ಗೆ ಹೇಳಿದಲ್ಲ, ಅದಕ್ಕಿಂತ ಸ್ವಲ್ಪ ನಂಗೆ ಟೈಮ್ ಬೇಕು. ಯಾವ ಪ್ರಾಜೆಕ್ಟ್ಗೆ? ಎರಡಕ್ಕೂ. ಕೊಡೋಣ, ಅದಕ್ಕೇನಂತೆ. ಆಯ್ತು, ಪ್ರಾಜೆಕ್ಟ್ ಸೆಮಿನಾರ್ ಎಲ್ಲ ಮುಗಿಲಿ, ಆಮೇಲೆ ಹೇಳ್ತೀನಿ. ಇನ್ನೇನಿಲ್ವಾ? ಇವತ್ತು ನಾನು ಜಯನಗರ 9th ಬ್ಲಾಕ್ ರಾಗಿಗುಡ್ಡಾಗ ಹೋಗ್ತಾ ಇದ್ದೀನಿ. ಎಷ್ಟೊತ್ಗೆ? ಬೇಕಿದ್ರೆ ಬಂದು ಕಾಯ್ರಿ. ಬಾಯ್. ಬಾಯ್. ಹಾಯ್ ಮಗ. ಹಾಯ್. ಏನ್ಲ ಮಗ, ಏನ್ ಮಾಡ್ತಿದ್ಯಾ? ಈ ಲವ್ ಸ್ಟೋರಿ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತಿದ್ದೀನಲ್ಲ. ನಿನ್ನ ಅಜ್ಜಿಲೇ, ನಾವೇನೋ ಪ್ರಾಜೆಕ್ಟ್ ಮುಗಿಸ್ತೋ ಮಗ, ನಮ್ದು ಔಟ್ಪುಟ್ ಬಂತು. ಯಾರಿಗೆ ಮಗ? ಅಯ್ಯೋ, ನಾವೇನ ಪಾಪ ಫ್ರೆಂಡು ಲವ್ ಅಲೋನ್ ಅಂತೇಳಿ ನಾನು ಗೌತಮ ಸೇರಿ ಪ್ರಾಜೆಕ್ಟ್ ಮುಗಿಸಿ ಸೆಮಿನಾರ್ಗೆ ರೆಡಿ ಆಗ್ತಾ ಇದ್ರೆ ನೀನೇನಲ್ಲಿ ನಮ್ ಪ್ರಾಜೆಕ್ಟ್ ಮುಗಿಸ್ಬಿಟ್ರ ಮಗ? ನಮ್ ಪ್ರಾಜೆಕ್ಟ್ ಔಟ್ಪುಟ್ ಬಂದ್ಬಿಡ್ತಾ? ಹೂ ಮಗ, ಬಂತು. ಥ್ಯಾಂಕ್ಸ್ ಕೊಂಡ್ರಲ್ಲಿ. ನಾನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲಿ. ಫ್ರೆಂಡ್ಸ್ ಅಂದ್ರೆ ನೀವೇ ಕೊಂಡ್ರ. ಹಾಯ್ ರೇಣುಕಾ. ಓ ಹಾಯ್ ವಿನಯ್. ಏನ್ರಿ ನೀವು ನಿನ್ನೆ ಬರ್ಲೇ ಇಲ್ಲ? ರಾಗಿಗುಡ್ಡ ಹತ್ರ ಕಾಯ್ತಾ ಇದ್ದೆ. ಏನ್ ಮಾಡೋದು, ನಾನು ಹೊರಡೋದು ಸ್ವಲ್ಪ ಲೇಟ್ ಆಯ್ತು. ಮನೆ ತವನೇ ಆಂಜನೇಯ ಇದ್ದ, ಅದಕ್ಕೆ ಅಲ್ಲೇ ಕೈ ಮುಗ್ದೆ. ನಾನು ಕಾಯ್ತಾ ಇದ್ನಲ್ಲ ಅಲ್ಲಿ. ಯಾಕೆ, ನೀನೇನ್ ಆಂಜನೇಯನ? ಹಂಗೆ ತಿಳ್ಕೊಳ್ಳಿ. ಮತ್ತೆ ಯಾಕೆ ಕಾಯ್ತಿದ್ರಿ? ವಾ, ಏನೋ ಬಿಡ್ರಿ, ನಾವೇನೋ ಪ್ರಮೋಷನ್ ತಾಣನ ಅಂತ ಕಾಯ್ತಾ ಇದ್ದೆ. ಯಾಕೆ, ರಾವಣ ಆಗೋಕಾ? ಇಲ್ಲಪ್ಪ, ರಾಮ ಆಗಕ್ಕೆ. ಯಾಕೆ, ಶಿವ ಆಗಲ್ವಾ? ಅದೊಂದಾದ್ಮೇಲೆ ಅಲ್ವಾ? ಇನ್ನೂ ಒಬ್ಳನ್ನೇ ಕಾಯ್ತಿದ್ಯೋ ಅಥವಾ ಇನ್ನೊಬ್ಳು ಫಿಕ್ಸ್ ಆಗಿದಾಳ? ಹಂಗೇನಿಲ್ಲಪ್ಪ, ಪ್ರಾಜೆಕ್ಟ್ ಮುಗಿತಲ್ಲ, ಹೇಳ್ಬಿಡ್ರಿ. ಇಲ್ಲ ರೀ, ನಾನು ಫುಲ್ ಬ್ಯುಸಿ ಇದ್ದೆ, ಟೈಮೇ ಇರ್ಲಿಲ್ಲ. ಇಡೀ ರಾತ್ರಿ ಪ್ರಾಜೆಕ್ಟ್ ಬಗ್ಗೆನೇ ತಲೆ ಕೆಡ್ಸ್ಕೊಳ್ತಾ ಇದ್ದೆ. ಹಂಗಂತೀರಾ? ಹೌದು ರೀ. ಹೋಲಿ ಬಿಡ್ರಿ, ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಹೇಳ್ಬಿಡ್ಬೇಕು ಅಷ್ಟೇನೆ. ಸರಿ. ಆಯ್ತು ಬಿಡ್ರಿ, ಏನೋ. ಏನಕ್ಕೆ ಹಿಂಗ್ ಕೂತಿದ್ಯಾ? ನಾನು ಮೋಸ ಹೋಗ್ಬಿಟ್ಟೆ ಕಣು. ಏನಾಯ್ತು? ನಿನ್ಗೆ ಮುಬಾರಕ್ ಗೊತ್ತಾ? ಗೊತ್ತು. ಅವನನ್ನ ಲವ್ ಮಾಡ್ತೀನಿ ಅಂತ ನಂಬಿಸಿ ಮೋಸ ಮಾಡ್ಬಿಟ್ಟ. ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ. ಹೋಗ್ಲಿ ಬಿಡ, ಆಯ್ತು, ಈಗ ಏನ್ ಮಾಡಕ್ಕಾಗುತ್ತೆ? ಇಲ್ಲ ಕಣೋ, ಅವ್ನು ಯಾವಾಗ್ಲೂ ನನ್ನ ರೂಮಿಗೆ ಕರ್ಕೊಂಡು ಹೋಗ್ತಿದ್ದ. ನಿನ್ಗೂ 3 ತಿಂಗಳಾಗೋಯ್ತಾ? ಹಾಗೇನಿಲ್ಲ ಕಣೋ, ಸೇಫ್ಟಿ ಪ್ರಿಕಾಷನ್ಸ್ ತಗೊಂತಿದ್ದೆ. ಹಬ್ಬ ಸದ್ಯ ನನ್ಗೆ ಸಾಯ್ಬೇಕನ್ನಿಸ್ತಿದೆ. ನಾನೊಂದು ಒಳ್ಳೆ ಐಡಿಯಾ ಕೊಡ್ಲಾ? ಏನು? ನೀನು ಅವನ ಮೇಲೆ ಸೇಡ್ ತೀರಿಸ್ಕೊಬೇಕು. ಅದ್ ನನ್ನ ಕೈಲಿ ಆಗಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ, ತುಂಬಾ ಸುಲಭ. ಆದ್ರೆ ನೀನ್ ಸಾಯಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ಬೇಕು. ಓಕೆ, ಪ್ರಾಮಿಸ್ ಸಾಯಲ್ಲ. ನೀನ್ ಸಾಯೋದಿಲ್ವಲ್ಲ, ಅದೇ ಅವನಿಗೆ ಕಲ್ಸೋ ಪಾಠ. ನೀನ್ ಸೊತ್ತು ನಿನ್ನಂತ ಅಮಾಯಕರನ್ನು ಸಾಯಿಸ್ತೀಯೋ ಅಥವಾ ಎಲ್ರಿಗೂ ಮಾದರಿಯಾಗಿರ್ತೀಯೋ? ನಿನ್ ಮನ್ಸು ಶುದ್ಧಿ ಆಗಿರ್ಬೇಕಷ್ಟೇ. ನಿನ್ನ ನೋಡಿ ಅವನ್ ದಿನ ಸಾಯ್ಬೇಕು. ನೀನ್ ಇಲ್ಲಿ ನಿನ್ ತಂದೆ ತಾಯಿಗೆ ಮಗಳಾಗಿರು, ಅವ್ರು ನಿನ್ನ ಯಾವತ್ತೂ ತಿರಸ್ಕರಿಸಲ್ಲ. ನನಗ್ ಗೊತ್ತು ನೀನ್ ನಾನು ಇಷ್ಟಪಡ್ತಿದ್ದೆ, ನಾನು ನೀನ್ ಇಷ್ಟಪಡ್ತಿದ್ದೆ. ಆದ್ರೆ ಬೇಡ ಬಿಡು, ಸರಿ ಹೋಗಲ್ಲ. ಅದ್ ಸರಿ, ಏನ್ ರೇಣುಕಾ ಜೊತೆ ಜಾಸ್ತಿ ಇರ್ತೀಯಾ? ಏನ್ ಲವ್ವಾ? ಹಾಗೆ ಸುಮ್ನೆ.
ನೀನ್ ತುಂಬಾ ಆಸೆಯಿಂದ ಲವ್ ಮಾಡಿದ್ರು ಇನ್ನೂ ಯಾರು ಸಿಕ್ಕಿಲ್ಲ ನಿನ್ಗೆ. ಆದ್ರೆ ಇಂಜಿನಿಯರ್ ಸಿಕ್ತಲ್ಲ, ಇನ್ನೇನ್ ಫೈನಲ್ ಎಕ್ಸಾಮ್ಸ್, ನಿನ್ ಡ್ರೀಮು ಕಂಪ್ಲೀಟ್ ಆಗುತ್ತೆ, ನಿನ್ ತಂದೆ ತಾಯಿ ಆಸೆನೂ ಈಡೇರುತ್ತಲ್ವಾ. ನೀನ್ ಮೀಟ್ ಮಾಡಿ ತುಂಬಾ ಸಂತೋಷ ಆಯ್ತು. ಬಾ ಹೋಗೋಣ. ಹೌದಾ? ಹೆಂಗಾಯ್ತು ಪ್ರಾಜೆಕ್ಟು? ಔಟ್ಪುಟ್ ಬಂತಾ? ನನ್ಗೆ ಬಂತು, ನಿನ್ಗೆ? ಬಂತು. ಏನಕ್ಕೆ ಸಬ್ಗಿದ್ಯಾ? ಯಾರಾದ್ರೂ ಕೈ ಕೊಟ್ರ ಅಥವಾ ಕೈ ಹಿಡ್ಕೊಂಡ್ರ? ಏನಿಲ್ಲಪ್ಪ, ಹಾಗೆ ಸುಮ್ಮನೆ. ಲ್ಯಾಬ್ ಅಲ್ವಾ, ಸ್ವಲ್ಪ ಟೆನ್ಷನ್. ನಿನ್ಗೇನು ಟೆನ್ಷನ್ ಕಾಣೋ, ನೀನು ಎಲ್ಲದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತೀಯಾ. ಐ ಲವ್ ಯು. ಆದ್ರೆ ನನ್ಗಿನ್ನೂ ಸ್ವಲ್ಪ ಟೈಮ್ ಬೇಕು. ಹೆಂಗ್ರಿ ಹೇಳೋದು ನಿಮ್ಗೆ? ಎಕ್ಸಾಮ್ ಬೇರೆ ಐತೆ, ಓದಕ್ಕಾಗ್ತಿಲ್ಲ ಗೊತ್ತಾ ನಿಮ್ಗೆ? ಎಕ್ಸಾಮ್ ಮುಗಿಲಿ ಆಮೇಲೆ ಹೇಳ್ತೀನಿ. ಗಾಡ್ ಮಸ್ಟ್ ಬಿ ಕ್ರೇಜಿಯಾ. ಒನ್ ಸೋಡಾ ಬಾಟಲ್, ಒನ್ ಕಂಪ್ಲೀಟ್ ಫಿಲಮ್. ಎಕ್ಸಾಮ್ ಆದ್ಮೇಲೆ ಸಿಗೋಣ. ಮತ್ತೆ ಸಿಕ್ಕಿದ್ರೆ ಹನಿಮೂನ್ಗೆ ಹೋಗ್ತಾ ಇರೋದೆಯಾ? ಅಯ್ಯೋ, ಏಯ್ ಮಗ, ಇಂಜಿನಿಯರಿಂಗ್ ಅಂದ್ರೆ ಏನ್ರೋ? ವಿನಿ, ಇಂಜಿನಿಯರಿಂಗ್ ಅಂದರೆ ಟೆಕ್ನಿಕ್ಸು, ಆಮೇಲೆ ಪ್ರಾಕ್ಟಿಕಲ್ಸು, ಆಮೇಲೆ ಲರ್ನ್ ಲೈಫು, ಸೆಲ್ಫ್ ಡೆವಲಪ್ಮೆಂಟು. ಏನ್ ಮಗ ಇದು? ಏನ್ ಗೊತ್ತಾ ನಿಂಗೆ? ಮಗ್ಗಪ್ ಮಾಡಿ 95% ತಗೊಳ್ಳೋದು ಒಂದೇ. ಅರ್ಥ ಮಾಡ್ಕೊಂಡು ಫೇಲ್ ಆಗ್ತಾನಲ್ಲ ಅವನೇ ಮಗ ಬಿಲ್ ಗೇಟ್ಸು. ಲೇ ಮಿಸ್ಟರ್ ಬೇನು ಬೊಡ್ಲ ಅವನಲ್ಲೇ ಬಿಡಪ್ಪ. ಈ 90% ಮಾರ್ಕ್ಸ್ ತಗೊಳ್ಳೋರಲ್ಲ ಏನ್ ತಿಳ್ಕೊಂಡಿರ್ತಾರೆ ಗೊತ್ತಾ? ಏನಪ್ಪ, ನಾನೇ ಇಂಟೆಲಿಜೆಂಟ್, ನನ್ ಬಿಟ್ರೆ ಯಾರು ಇಲ್ಲ. ಆದ್ರೆ ಅವರೇ ಮಗ ಗುಗ್ಗು ನನ್ ಮಕ್ಕಳು, ಅವರೇ ಮಗ ಬ್ರಿಂಜಾಲ್ಸ್ಗಳು ಮಗ. ನನಗ್ ಗೊತ್ತು ಮಗ, ನಿಂಗ ಅದು ಅರ್ಥ ಆಗಲ್ಲ ಅಂತ. ಲೇ ಬುಕ್ ಬದ್ನೆಕಾಯ್. ಎಂತ ಮಾತು ಹೇಳ್ದೆ ನಿನ್ ಮಗ ಅಲ್ಲೇ, ಸೂಪರ್ ಮಗ. ಏನ್ ನೀನ್ ಬಂಕ್ ಕುಡಿದಲೆ ಇಂಟರ್ನಲ್ಸ್ ಅಲ್ಲಿ 0 ಮಾರ್ಕ್ಸ್ ತಗೊಂಡಲೆ ಎಕ್ಸಾಮ್ ಅಲ್ಲಿ ಬೇಜಾನ್ ಹಾಕಿಕ್ಕಂದಲೆ ಪಾಸ್ ಆಗ್ಬಿಟ್ಟೆ ಇಂಜಿನಿಯರು ಅಂತ ತಿಳ್ಕೊ. ಪ್ರಪಂಚದಲ್ಲಿ ನಿನ್ನಂತ ಗುಗ್ಗು ನನ್ನ ಮಗ ಇನ್ನೊಬ್ಬ ಸಿಗಕ್ಕೆ ಚಾನ್ಸೇ ಇಲ್ಲ ಮಗ. ಹೇಯ್, ಐ ಹ್ಯಾವ್ ಒನ್ ಸ್ಟೋರಿ ಫಾರ್ ಇಟ್ ಮಗ. ಇಟ್ಸ್ ಲೈಕ್ ಎ ನರಿ ಅಂಡ್ ಲಯನ್ ಮಗ. ಇನ್ ಎ ಫಾರೆಸ್ಟ್ ದೇರ್ ಇಸ್ ಎ ಲಯನ್ ಅಂಡ್ ನರಿ. ಮಗ, ವಾಟ್ ಇಸ್ ನರಿ? But you know, nari means what? Nari means fox. Remember it? Okay? Okay. Lion is the king of the forest. Lion ordered all the animals. ನೀವೆಲ್ಲ ಬಂದು ನಂಗೆ ಒಂದೊಂದಿನ ಫುಡ್ ಹಾಕ್ಬೇಕು ಅಂತ. All animals accepted. Every day king started eating like big animals. ಜಿಂಕೆ, ಜಿರಾಫೆ, ಕತ್ತೆ, ಕುದುರೆ, ಕರಡಿ, ಎಲಿಫೆಂಟ್. ಒನ್ ಡೇ ನರಿ ಟರ್ಮ್ ಕಮ್ಸ್. ನರಿ ಇನ್ ಫಿಯರ್ ಐಡಿಯಾ ಮಾಡ್ಕೊಂಡು ಬಾವಿ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತು. ಆತ್ರ ಹುಟ್ಟಿದ ಕಿಂಗು ನರಿ ರಿಫ್ಲೆಕ್ಷನ್ ನೋಡಿ, ಎಲ್ಲಿ ಮಗ? ಬಿಯರ್ ಒಳಗೆ ಅಲ್ಲ 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 ನೀರೊಳಗೆ ಹೋಗಿದ್ದೆ ಜಂಪ್ ಮಾಡ್ಬಿಡ್ತು. ದ ಕಿಂಗ್ ಡೈಡ್ ಇನ್ ದ ವೆಲ್, ನರಿ ರಿಟರ್ನ್ಸ್ ಹೋಮ್ ವೆಲ್. The moral of the story is money, power, background is not important. Engineering is important. Yes. Engineering is all important. Yes, maga. What is there, that is only there. That's why long term. What is there, that is not there. That's why short term. Understood? ನಾನು ಫಸ್ಟ್ ರ್ಯಾಂಕ್ ಬಂದ್ಬಿಡ್ತೀನಿ. ಗೌತಮ, ಬುದ್ಧ ಎಲ್ಲರೂ ಮಲಗಿರಲು ಅವನೊಬ್ಬನೇ ಎದ್ದ, ಆಸೆಯೇ ದುಃಖಕ್ಕೆ ಮೂಲ ಎಂದ. ಆದ್ರೆ ನಾವು ಮಾಡ್ತಿರೋದು ಆದ್ರೂ ತದ್ವಿರುದ್ಧ. ಜಾನ್ ಆಸೆ ಕೊಣ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ. ವಾಕ್ ಹಾಳಾಗೋಗ್ ಮಗ. ಚಿಯರ್ಸ್ ಮಗ, ಲಾಸ್ಟ್ ಮಗ. ಚಾರ್ಸ್. 5
20 30 40 50 60 ಲೇ ಡುಮ್ಮ ಎಷ್ಟು ಹೊಡೆದ್ರೆ ಅಷ್ಟೇ ಬಿಡಲೇ, ಹೊಟ್ಟೆ ಕರಗಲ್ಲ, ಏನು ಕರಗಲ್ಲ. 80. ಮಗ ಯಾಕೋ ತಲೆ ನಿಂತದ, ಎಣ್ಣೆ ಹಚ್ಚಿ ಮಸಾಜ್ ಮಾಡಲ್ಲ. ಎಲ್ಲಿಟ್ಟಿದ್ಯಾ ಮಗ ಎಣ್ಣೆ? ಹಾ ಎಣ್ಣೆನಾ? ಮಗ ಇರು ಮಗ, ಎಲ್ರು ಕರ್ಕೊಂಡ್ ಬಂದ್ಬಿಡ್ತೀನಿ. ಬಾರ ನನ್ ಮಗನೆ. ಚಟ ಅನ್ನೋದು ಒಂಥರ ಆಟ ಇದ್ದಂಗೆ, ಅದನ್ನ ಬಿಟ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಅದನ್ನೇ ಮಾಡ್ಕೊಂಡಿರಕ್ಕಾಗ್ತದೇನಲ್ಲ. ಏನೋ ವೀಕೆಂಡು, ಮಂತ್ಲಿ, ಬರ್ಡೇ, ಅದು ಇದು ಅಂತ ಹೇಳಿ ಮಾಡಿದ್ರೆ ಓಕೆ. ಅದನ್ನ ಬಿಟ್ಬಿಟ್ಟು ಅಡ್ನಾಡಿ ತರ ಬೆಳಗ್ಗೆ ಸಾಯಂಕಾಲ ಯಾವಾಗ್ಲೂ ಅದನ್ನೇ ಮಾಡ್ಕೊಂಡಿದ್ರೆ ನಿನ್ ಮನುಷ್ಯನಕ್ಕಿಲ್ಲ ಕಳ್ಳ ಯಾರು ಲೈ. ಅರ್ಥ ಮಾಡ್ಕೊಳ್ಳೋ ನನ್ ಮಗನೆ. ಆಯ್ತು ಮಗ, ಇನ್ಮೇಲೆ ಎಣ್ಣೆ ಹಾಕಲ್ಲ. ಕಾಲೇಜ್ ಮುಗೀತು, ಆಟನ ಮುಗೀತು, ಓಕೆನಾ? ಅಷ್ಟೇ ಮಗ, ಅಷ್ಟೇ. ಏನೂ ಇಲ್ಲ ಅನ್ನೋರನ್ನು ಮಾಡಿರುವೆ, ಏನೋ ಇನ್ನು ಅಡಿಪಾಯ ಹಾಕಿರುವೆ, ಸರಿಪಡಿಸಿ ನಮ್ಮನ್ನು ಆದಿ ಬುನಾದಿ ಎಲ್ಲವೂ ನೀನೇ. ಬರಡು ಭೂಮಿ ಅಂಗಳಕ್ಕೆ ಮಳೆ ಹನಿತಾನೆ. ಹೇಗಿತ್ತು ಎಕ್ಸಾಮ್? ಅಯ್ಯೋ ನನ್ಗಂತೂ ಟೆನ್ಷನ್ ಆಗ್ತಿತ್ತಪ್ಪ. ಆನ್ಸರ್ಸ್ ಬಂತ ಎಲ್ಲದಕ್ಕೂ? ನಾಳೆ ಲ್ಯಾಬ್ ಟೆಸ್ಟಿಗೆ ಪ್ರಿಪ್ರೇಷನ್ಸ್ ಆಯ್ತಾ? ಇಲ್ಲ ಕಣೆ, ಏನ್ ಮಾಡೋದು? ಹಾಯ್. ಓ ಹಾಯ್ ವಿನಯ್. ಹಾಯ್. ಸ್ವಲ್ಪ ಮಾತಾಡ್ಬೇಕಿತ್ತು ನಿಮ್ಮ ಹತ್ರ. ಹೇಳಿ, ಏನು? ಸ್ವಲ್ಪ ಪರ್ಸನಲ್. ಹೌದಾ? ಎಕ್ಸ್ಕ್ಯೂಸ್ ಮೀ. ರೀ, ಎಕ್ಸಾಮ್ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಹೇಳ್ರಿ. ಹೌದು, ನಾನು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದೆ. ಐ ಥಿಂಕ್ ನನಗೆ ನೀವು ಇಷ್ಟ ಇಲ್ಲ. ಆರ್ ಯು ಸೀರಿಯಸ್? ಗಾಡ್ ಮಸ್ಟ್ ಬಿ ಕ್ರೇಜಿಯಾ. ಎಸ್. ಅವತ್ತಿಂದ ಆಗಿದ್ ಮರ್ತ್ಬಿಟ್ಟ? ಹೌದು, ನೀವೇ ಹೇಳಿದ್ರಲ್ವಾ ನಾವ್ ಯಾವತ್ತೂ ಪ್ರೆಸೆಂಟಲ್ಲೇ ಇರಬೇಕು ಅಂತ. ಸಿ, ಐ ಆಮ್ ಲಿವಿಂಗ್ ಇನ್ ಮೈ ಪ್ರೆಸೆಂಟ್ ನೌ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಗಾಡ್ ಸೋ ಮಸ್ಟ್ ಬಿ ಮಚ್. ಕ್ರೇಜಿಯಾ. ಇಟ್ಸ್ ರಿಯಲ್. Thank you for such wonderful memories and a lovely friendship in engineering. I'll never forget you. Hi darling. Vinay, this is Manish, CEO of a very big company. Hi bro. I also love you. I also love you. ನಿನ್ನಿಂದ ನನಗೆ ಇಂಥ ಒಂದು ಒಳ್ಳೆ ಹುಡುಗ ಸಿಗ್ದ. ಥ್ಯಾಂಕ್ ಯು ಸೋ ಮಚ್ ವಿನಯ್. ಸೂರ್ಯ, ಮೇ 1ಗೆ ನಮ್ಮ ಮದುವೆ ಇದೆ ಬ್ರೋ, ನೀನು ಬರಲೇಬೇಕು. ಗಾಡ್ ಮಸ್ಟ್ ಬಿ ಕ್ರೇಜಿ. ನೀನು ಬರಲೇಬೇಕಪ್ಪ. ಮದುವೆಯಿಂದ ಫಸ್ಟ್ ನೈಟ್ವರೆಗೂ ನೀನೇ ಮಾಡಬೇಕು ಎಲ್ಲ. ಇರ್ಲೇಬೇಕಾ ಫಸ್ಟ್ ನೈಟ್ಗೆ? ಇರಬೇಕು. ಬೆಡ್ರೂಮ್ ಅರೇಂಜ್ಮೆಂಟ್ ಎಲ್ಲ ನೀನೇ ನೋಡ್ಕೋಬೇಕು. ಯು ಆರ್ ಕ್ಲೋಸ್ ಫ್ರೆಂಡ್. ಗಾಡ್ ಮಸ್ಟ್ ಬಿ ಕ್ರೇಜಿಯಾ. ಟೈಮ್ ಆಯ್ತು, ಹೊರಡೋಣ. ಓಕೆ, ಬಾಯ್. ಬಾಯ್ ಬ್ರೋ. ಬಾಯ್ ಡಾರ್ಲಿಂಗ್. ಬಾಯ್. ಬಾಯ್. ಏ ಮಗ, ACM ರಿಸಲ್ಟ್ ಬೇಗ ಬರುತ್ತಂತೆ ಕಣೋ. ರಿಸಲ್ಟ್ ಬಂದು ಮಾರನೇ ದಿನನೇ ಕಾನ್ವೊಕೇಶನ್ ಡೇ ಅಂತೆ. ಸರಿ ಬಾ ಮಗ, ಆಯ್ತು. ಹೋಗೋಣ. ಸರಿ. ಹೇ ಹೇ ಮಾತಲ್ಲಿ ಹೇಳಲು ಆಗದ
ಕಲ್ಪನೆ ನಮ್ಮ ಕನಸ ಭಾಗ ಅದುವೆ ಈ ವೀಕ್ಷಣೆ ಬದಲಾಯಿತು ನಮ್ಮ ಬದುಕು ನಿನ್ನಿಂದಾನೇ ಇಂಜಿನಿಯರಿಂಗ್ ಓ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಓ ಇಂಜಿನಿಯರಿಂಗ್ ನೀ ನಮ್ಮ ಬಾಳಿಗೆ ಹರುಷ ಓ ನೋಡಿರುವೆ ನಮ್ಮನು ಪ್ರತಿ ವರುಷ ಪದಗಳಲ್ಲಿ ಹೇಳಲು ಆಗದು ಮಗ ಹೋಗೋಣ ಬಂದ್ರಲ್ಲ ಇರಲ್ಲ ಲಾಸ್ಟ್ ಎಲ್ರು ನೋಡ್ಕೊಂಡು ಹೋಗೋಣ ಮತ್ತೆ ಯಾರು ಸಿಗಲ್ಲ ಬಂದ್ರು ನೋಡಪ್ಪ ಪದ್ಯವು ಸಾಲದು ನೀನಾದೇ ನಮಗೆ ಜೀವನದಿ ಎಲ್ಲ ನೋಡು ಲುಕ್ಕು ಇಲ್ಲ ಏ ಕೂಲಿ ಏನು ಮಾಡ್ತಾ ಇದ್ಯೋ ಮಾಡ್ತೀನಿ ಏಯ್ ನನ್ನ ಬಾಯ್ ಫ್ರೆಂಡ್ ಆದ್ರೆ ಬಿಡ್ತೀನಿ ಅಯ್ಯೋ ಮುದ್ದು ಮರಿ ಕೋಪ ಮಾಡ್ಕೊಂಡ್ಬಿಡ್ತು ನಾಳೆ ಮನೆಗೆ ಬರ್ತೀಯಾ ಯಾಕೆ ಮೇಲ್ ಮುಟ್ಟಲ್ವಾ ಅವತ್ತು ಇಲ್ಲಿ ತನಕ ತಾನೇ ಮುಟ್ಟಿದ್ದು ನನ್ನ ಫ್ರೆಂಡ್ಸು ಇಷ್ಟನೇ ಹೇಳ್ಕೊಟ್ಟಿದ್ದು. ಓಕೆ ವಿನಯ್ ನಿನ್ಗೋಸ್ಕರ ಇದೇ ಕೊನೆ ಸಾರಿ ಲಾಸ್ಟ್ ಚಾನ್ಸ್. ಗೊತ್ತು ನಾವಾಡಿರೋ ಆಟ ನಿನಗೆ ಕೊಟ್ಟಿರುವೆವು ಕಾಟ ತಾಳ್ಮೆಯಿಂದ ಸ್ವೀಕರಿಸಿ ನೀ ನಮ್ಮ ಗೆಲುವಿಗ ಕರಿಸಿ ತಂದೆ ತಾಯಿ ಸ್ಥಾನ ನೀಡುವೆವು ನಾವು ಆಧರಿಸಿ ಮಾತಲ್ಲಿ ಹೇಳಲು ಆಗದ ಆ ಕಲ್ಪನೆ ನಮ್ಮ ಕನಸ ಭಾಗ ಅದುವೆ ಈ ವೀಕ್ಷಣೆ ಬದಲಾಯಿತು ನಮ್ಮ ಬದುಕು ನಿನ್ನಿಂದಾನೇ ಇಂಜಿನಿಯರಿಂಗ್ ಓ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಓ ಇಂಜಿನಿಯರಿಂಗ್ ಮುಂದೆ ಏನೋ ಮಾಡ್ಬೇಕು. ಏನು ಅದೋ ಇದೋ ಏನೋ ಮಾಡ್ಬೇಕು. ಯಾಕೋ ತುಂಬಾ ಬೇಜಾರಲ್ಲಿದ್ದೀರಾ? ಏನಿಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅದಕ್ಕೆ ತುಂಬಾ ಬೇಜಾರು. ಹೌದಾ? ನಿಮ್ಮ ಹೆಸರು ಪ್ರಿಯಾಂಕಾ ಅಲ್ವಾ? ಬಿಡಿ ಹಂಗಾರ್ ಮುಂದುವರಿತದೆ, ಬನ್ನಿ ಹೋಗೋಣ. ಏನೂ ಇಲ್ಲ ಅನ್ನೋರನ್ನು ಮಾಡಿರುವೆ, ಏನು ಇನ್ನು ಅಡಿಪಾಯ ಹಾಕಿರುವೆ, ಸರಿಪಡಿಸಿ ನಮ್ಮನ್ನು ಬುನಾದಿ ಎಲ್ಲವೂ ನೀನೇ. ಬರಡು ಭೂಮಿ ಅಂಗಳಕ್ಕೆ ಮಳೆ ಹರಿತಾನೆ, ಮಾತಲ್ಲಿ ಹೇಳಲು ಆಗದ ಆ ಕಲ್ಪನೆ ನಮ್ಮ ಕನಸ ಭಾಗ ಅದುವೆ ಈ ವೀಕ್ಷಣೆ ಬದಲಾಯಿತು ನಮ್ಮ ಬದುಕು ನಿನ್ನಿಂದಾನೇ ಇಂಜಿನಿಯರಿಂಗ್ ಓ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಓ ಇಂಜಿನಿಯರಿಂಗ್ ನೀ ನಮ್ಮ ಬಾಳಿಗೆ ಹರುಷ ಓ ನೋಡಿರುವೆ ನಮ್ಮನು ಪ್ರತಿ ವರುಷ ಪದಗಳಲ್ಲಿ ಹೇಳಲು ಆಗದು ನಿನ್ನ ಹೊಗಳಲು ಪದ್ಯವು ಸಾಲದು, ಪದಗಳಲ್ಲಿ ಹೇಳಲು ಆಗದು ನಿನ್ನ ಹೊಗಳಲು ಪದ್ಯವು ಸಾಲದು, ನೀನಾದೇ ನಮಗೆ ಜೀವನದಿ